illadre na yako, why would I hide him? He is not willing to come on any of my pictures, any of my videos. It's a contract we had before. I saw one of her stories where ನೀವೊಂದು ಗೊತ್ತಾಕಿರ್ಲಿ ಮುಖ ಕಾಣತಿಲ್ಲ ಲೈಕ್ ಸಮ್ ವೆರಿ ಡಿಸ್ಕ್ರೀಟ್. ನಾವು ಭಾಳ ಡಿಸ್ಕ್ರೀಟ್ ಇಟ್ಟಿರ್ತೀವಿ. ಬೆಸ್ಟ್ ಚಾಯ್ಸ್ ಮಾಡ್ರಿ ನೀವು. ಸೋಷಿಯಲ್ ಮೀಡಿಯಾ ಬರಂಗಿಲ್ಲ ಅಂದಿದ್ದೆ. No, he is on social media, but not active, only to watch. Only that is the best case. The viewer, because if you put up a story and tag him or whatever, nim clout al hokketi, your wife is so nice. No, but then I get requests to show his face. Video start agate ನಂಗೆ ಭಾಳ ಮಂದಿ ಲೈಕ್ ನೀವು ಯಾಕೆ ತೋರ್ಸಂಗಿಲ್ಲ ನಿಮ್ಮ ಹಸ್ಬೆಂಡ್ ಮಾರಿ ಹಂಗೆ ಹಿಂಗೆ, ಆರ್ ಯು ರಿಯಲಿ ಮ್ಯಾರಿಡ್, ಸಮ್ ದ್ಯಾಟ್ ಕೈಂಡ್ ಆಫ್ ಕ್ವೆಶನ್. ಐ ಆಮ್ ಲೈಕ್ ದ್ಯಾಟ್ ಈಸ್ ಕ್ವೆಶನಬಲ್. ಬಟ್ ಈಗ ಅವ್ನು ವಿಲ್ಲಿಂಗ್ ಇಲ್ಲ ಟು ಕಮ್, ಹೌ ಕ್ಯಾನ್ ಐ ಫೋರ್ಸ್? ರೈಟ್, ಎಕ್ಸಾಕ್ಟ್ಲಿ. Respect each other's choices. Yeah, of course. And it's good also. I mean, like, also, what do I put about him? ಏನಂತ ಒಂದು ಭಾ ಅಂದ್ರೆ ಒಂದು ಸೆಲ್ಫಿ ಹಾಕ್ಬೋದು. there's nothing. ಒಂದು ಭಾ ಅಂದ್ರೆ ಒಂದು ಸೆಲ್ಫಿ ಹಾಕ್ಬೋದು. ಬಟ್ ಐ ಆಮ್ ಆಲ್ಸೋ ನಾಟ್ ಒನ್ ಆಫ್ ದೋಸ್. ಈಗ ಒಂದು 2 ದಿವಸ ನಾನು ನನ್ನ ಮಗ ಫೋಟೋ ಹಾಕಲಿಲ್ಲ ಆಕಿಂದ ಅರೆ ಇಟ್ಸ್ ನಾಟ್ ಲೈಕ್ ಐ ಹ್ಯಾವ್ ಟು ಪುಟ್ ಇಟ್ ರೈಟ್. ಲೈಕ್ ನಂಗೆ ಏನ್ರಿ ಹಾಕ್ಬೇಕು ಅನ್ನಿಸ್ತಂದ್ರೆ ನಾನು ಹಾಕ್ತೀನಿ. ಇಟ್ಸ್ ನಾಟ್ ದಟ್ we are constantly on social media. Right. And so that becomes, so you set up that habit. Na hakatirlilla andre probably it would have the curiosity hoge bidtittu. khare ಈಗ ಯಾವಾಗವರೆ ಹಾಕ್ತಿನಲ್ಲ, ಓ ಈಗ ಒಂದು ವಾರ ಆಯ್ತು ನೀವು ನಿಮ್ಮ ಮಗಳ ಫೋಟೋನೇ ಹಾಕಿಲ್ಲ, and then I'm like, oh, okay, fine. So I didn't see this coming ante. No, photo is fine, but then ಒಂದು ವಿಡಿಯೋ ಹಾಕಿದ್ರೆ ಈಗ ನಂಗೆ ಹಂಗೆ ಆಗ್ಲಿತ್ತ ಶೋಸಿಗೆಲ್ಲ ಹೋದಾಗ ನನಗೆ ನಿಮ್ಮ ಮಗ ಭಾಸ ಇರ್ತಾ. ಓಕೆ, ಶೋ ಹೆಂಗಿತ್ತು? ನಿಮ್ಮ ಮಗ ಭಾಳ ಕ್ಯೂಟ್ ಇದ. ಸೊ ಶೋ ಹೆಂಗಿತ್ತು? ದಟ್ ಈಸ್ ದ ಫಸ್ಟ್ ರಿಯಾಕ್ಷನ್. ಸೊ ಐ ಆಮ್ ಆಲ್ರೆಡಿ ಇನ್ಸೆಕ್ಯೂರ್ ಆಫ್ ಮೈ ಡಾಟರ್. In a good way. There is no insecurity in a good way. Happily insecure type. No. ಅದೇನಾ ಪಾಪ ಅದ ಐ ಫೀಲ್. ಸೊ ಒನ್ಸ್ ನಾ ಇಲ್ಲಿ ಲಾಸ್ಟ್ ಟೈಮ್ ಹುಬ್ಳಿಗೆ ಶೋ ಮಾಡಿದಾಗ ಆಕಿನ ಕರ್ಕೊಂಡು ಬಂದಿದ್ದೆ, ಜಸ್ಟ್ ಟು ಸಿ ಆಕಿ ಹೆಂಗೆ ಹೌ ಶಿ ರಿಯಾಕ್ಟ್ಸ್ ಆ್ಯಂಡ್ ಆಲ್. ಆಕಿಗೆ ಪೇಷನ್ಸ್ ಹೋಗ್ಬಿಡ್ತು. ಇಟ್ಸ್ ಲೈಕ್ ನಾ ಅಲ್ಲೇ ಇದ್ದೀನಿ, ಬಟ್ ಐ ಆಮ್ ಅನ್ರೀಚಬಲ್. ಲೈಕ್ ನಾ ಸ್ಟೇಜ್ ಮೇಲೆ ಇದ್ದೀನಿ, ಆಕಿ ಎಲ್ಲೋ ಬೇರೆ ಕಡೆ ಇದ್ದ. ಸೊ ಇಟ್ ವಾಸ್ ಆಕಿಗೇನಂತ ಚಲೋ ಎಕ್ಸ್ಪೀರಿಯನ್ಸ್ ಏನಿರಲಿಲ್ಲ. ಸೊ ವಿ ಹ್ಯಾವ್ ಡಿಸೈಡೆಡ್ ಟು ಕೀಪ್ ಹರ್ ಅವೇ ಫ್ರಮ್ ದ ಶೋ ಸೀನ್, ಸ್ಟ್ಯಾಂಡ್ ಅಪ್ ಸೀನ್. ಇಲ್ಲಾರ ಮತ್ತೆ ಆಮೇಲೆ ನನ್ನ ಕಡೆ ಬರೋದು ನನ್ನ ಮಗಳ ಕಡೆನೇ ಹೋಗ್ಬಿಡ್ತಾರೆ. ನೀ ಭಾಳ ಕ್ಯೂಟಿದ್ದಿ, ನಿಮ್ಮಮ್ಮ ಓಕೆ ನಿನ್ನ ಸಂಬಂಧ ಬಂದೇನೆ, ನಿನ್ನ ಸಲುವಾಗಿ ಬಂದೇನೆ. ಪರ್ಚೇಸ್ ದ ಟಿಕೆಟ್ ಫಾರ್ ಯುವರ್ ಡಾಟರ್ ಅಂತ ಹೇಳಿ. So she's 1 year old, right? 1.5. 1.5. So how has that been like? It's good. I mean, because that is an additional responsibility. It is, but what ಏನು ಸೋಷಿಯಲ್ ಮೀಡಿಯಾ ಮೇಲೆ ತೋರಿಸ್ತಾರಲ್ಲ ಹಂಗೆ ಹಿಂಗೆ ಇದು ತಿನ್ನಿಸ್ಬೇಕು, ಇದು ತೋರಿಸ್ಬಾರ್ದು, ಇಷ್ಟಕ್ಕೆ ದ್ಯಾಟ್ ಈಸ್ ಪ್ರೆಷರ್. ಅದರ್ವೈಸ್ ಇಟ್ ಈಸ್ ಫೈನ್ ಓನ್ಲಿ. ನೀವು ಅದೆಲ್ಲ ನೋಡಲಿಲ್ಲ ಅಂದ್ರೆ ಅವು ತಾವು ಹೆಂಗೆ ಬೆಳ್ಕೋತಾವ ಇಟ್ ಈಸ್ ಗುಡ್. ಜಸ್ಟ್ ಲೈಕ್ ನಾವು ಹೆಂಗೆ ಬೆಳೆದ. ಎಕ್ಸಾಕ್ಟ್ಲಿ. ಸೊ ಈಗ ಏನಾಗ್ತದೆ, ನೀವು ಗೂಗಲ್ ಎಲ್ಲ ಮಾಡಿದ್ರೆ ಆಲ್ ಅಮೇರಿಕನ್ ವೇಸ್ ಆಫ್ ಪೇರೆಂಟಿಂಗ್, ಸಕ್ಕರೆ ಕೊಡಬಾರ್ದು, ಇದು ಕೊಡಬಾರ್ದು, ಸಪ್ಪಗಿಂದು ಊಟ, ಅರೆ ಟೇಸ್ಟ್ ಹೆಂಗೆ ಬರಬೇಕಿಲ್ಲ, ಅದ್ರ ಉಪ್ಪು ಕೊಡಬೇಡ್ರಿ ಸಕ್ಕರೆ ಕೊಡಬೇಡ್ರಿ ಅಂತ 1 ವರ್ಷ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಅಫ್ಕೋರ್ಸ್ ಸ್ವಲ್ಪ ಮಂದಿ ಅದಕ್ಕೆ ಅಗ್ರಿ ಆಗ್ತಾರೆ. ಐ ಬಿಲೀವ್ ಇಂಡಿಯಾ ಒಳಗಿರುವಾಗ ಇಂಡಿಯಾ ಹಂಗೆ ಬೆಳೆಸಿದ್ರೆ ಇಟ್ಸ್ ಬೆಟರ್. ಎಕ್ಸಾಕ್ಟ್ಲಿ. ಬಟ್ ವಾಟ್ ಐವ್ ಸೀನ್ ಇನ್ ಲೈಕ್ ರೀಸೆಂಟಿಂಗ್ ಮದರ್ ಆದವರು ಹಿಂಗಿರ್ತಾರಲ್ಲ, some people go over the limits, like over care ಮಾಡಿ, ಓವರ್ ಹಿಂಗೆ ಪ್ರೊಟೆಕ್ಟಿವ್ ಆಗಿ. ನಾನು ಹಂಗೆ ಆಗ್ತೀನಿ ಅಂತ ನಂಗೆ ಅನಿಸಿತ್ತು. ಬಟ್ ದೆನ್ ಮೇ ಬಿ ಬಿಕಾಸ್ ನಮ್ಮ ಪೇರೆಂಟ್ಸ್ ಜೋಡಿ ಇರ್ತೀನಿ, ಸೊ ದೆರ್ ಇಸ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್. ಐ ಆಮ್ ನಾಟ್ ದ್ಯಾಟ್ ಪ್ರೊಟೆಕ್ಟಿವ್. ಅದು ಯಾವಾಗಲೂ ಇರ್ತೈತಲ್ಲ, ದ ಗ್ರಾನಿ ವಿಲ್ ಬಿ ದ ಇಲ್ಲ, ನಮ್ಮ ಮನೆಗೆ ಆ್ಯಕ್ಚುಲಿ ಹಂಗೆ ಯಾರು ಪ್ರೊಟೆಕ್ಟಿವ್ ಇಲ್ಲ. ವಿ ಆರ್ ಜಸ್ಟ್ ಲೆಟಿಂಗ್ ಹರ್ ಬಿ. ಅಂದರೆ ಏನು ಆಕಿ ಬೀಳಾರ್ದಂಗೆ, ದ್ಯಾಟ್ ಇಸ್ ಆಲ್ ಆಬ್ವಿಯಸ್ಲಿ ದೋಸ್ ಆರ್ ಬೇಸಿಕ್ಸ್. ಬಟ್ ಇಟ್ಸ್ ನಾಟ್ ದಟ್ ವಿ ಹ್ಯಾವ್ ರೂಲ್ಸ್ ಇನ್ ದ ಸೆನ್ಸ್ ಲೈಕ್ ಅದು ಕೊಡೋಂಗಿಲ್ಲ, ಇದು ಮಾಡೋಂಗಿಲ್ಲ ಅಂತ. ಟ್ರೈಂಗ್ ಟು ಕೀಪ್ ಎವ್ರಿಥಿಂಗ್ ಇನ್ ಮಾಡ್ರೇಷನ್ ಅಷ್ಟೇ. ಐ ಮೀನ್ ಇಟ್ಸ್ ಸೋ ಡಿಫಿಕಲ್ಟ್ ವೆನ್ ದೇ ಸೇ ಸ್ಕ್ರೀನ್ ಟೈಮ್ ಕೊಡಬಾರ್ದು ಹುಡುಗರಿಗೆ. ಈಗ ಆನ್ಲೈನ್ ಕ್ಲಾಸಸ್ಸೇ ಆಗ್ಲಿಕತ್ತಾವ. ಸೊ ದೇ ಆರ್ ಲಿಟ್ರಲಿ ಲೈಕ್ ವಾಚಿಂಗ್ ದ ಸ್ಕ್ರೀನ್ ಫಾರ್ ಲೈಕ್ 6-7 hours. So we are also trying. It's trial and error. Right. Ultimately, I'm going to be a perfect mother for her, at least. So she doesn't have a choice. No pressure. Yeah, she doesn't have a choice. Yes, exactly. You've uploaded a reel with her, right?
ಒಂದು reel some 3 weeks ago. Yeah. About days of the Days week. of the day. Yeah. Days of the week. Sorry. Yes, Yeah. yes. So ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ಟೋರೀಸ್ದಾಗಿತ್ತೆ. ನಂಗೆ ಭಾಳ ಮಂದಿ ಇದು ರೀಲ್ ಆಗ್ಬೇಕಾಗಿತ್ತು ಮತ್ತು ಅದು ಕಾಂಟೆಂಟು ಏನೂ ಇರಲಿಲ್ಲ ಸೊ ಹಾಕಿಬಿಟ್ಟು. I hope you see this podcast when you're old. Yeah, I am going to ನಾ ಯಾವಾಗಲೂ ಲೆವರೇಜ್ like leverage what is yours. Yeah, what is yours? ಅಲ್ಲ I also thought like so many people like ಇದನ್ನ ಸೇವ್ ಮಾಡ್ರಿ ಇದನ್ನ ರೀಲಿಗೆ ಹಾಕ್ರಿ. I was like okay ठीक है ಹಾಕ್ಬಿಡ್ತೀನಿ. ಹೆಂಗೂ ಕಾಂಟೆಂಟ್ ಇಲ್ಲ. ಎಕ್ಸಾಕ್ಟ್ಲಿ. Hey, really having pets, kids really helps with content. As insensitive as it may sound. ಏನ್ ಮಾಡ್ಲಿ ನನ್ನ ನಾಯಿ ಜೋಡಿ ನಾವು ಒಂದು ರೀಲ್ ಮಾಡ್ಬಿಡ್ತೀನಿ. ಅಷ್ಟ ಇಟ್ಸ್ ಗುಡ್ ಆ್ಯಕ್ಚುಲಿ ಬಿಕಾಸ್ ಯು ವಿಲ್ ಹಿಟ್ ಅ ರೋಡ್ ಬ್ಲಾಕ್ ವಿತ್ ಕಾಂಟೆಂಟ್ at some point in time or other. Not like we are exploiting them for content. Of course not. That was a very innocent video where she's telling the days of the week. And same thing goes with dogs and cats also. Na yenre helidra mat it is like how can I say that? I'm just saying like it's a good way sometimes to take a break without taking a break. And it is like she was telling in that particular video, for example, she's telling the days of the week. Makkali kalsa kalsteve. Yeah. That is just turned into a reel or a video. Yeah. There's nothing that like she was forced to tell this dialogue. No. That I won't do. And she won't do. Aki ಹೇಳಿದ ಮಾತು ಒಟ್ಟಕ್ಕೆ ಆಗಿಲ್ಲ, ಈಗಿಂದನೇ ಕೇಳಂಗಿಲ್ಲ ಆಕಿ. ಇವತ್ತು ನಾನು ಆ್ಯಕ್ಚುಲಿ ವೆನ್ ವಿ ಸ್ಪೋಕ್ ಅಬೌಟ್ ದಿಸ್ ಪಾಡ್ಕಾಸ್ಟ್ ನಿನ್ನೆ ಮೆಸೇಜ್ ಮಾಡಿದೆ ಅವರಿಗೆ. ಶಿ ವಾಸ್ ಲೈಕ್ 6 ಗಂಟೆ ಬಿಡ್ಬೇಕಂತದೇವಿ, ಮಗಳ ಮೇಲೆ ಬಿಟ್ಟಿದ್ದೆ. ಇವತ್ತು ಆಲ್ಮೋಸ್ಟ್ ಆಗಿ ಕಿಡ್ನಾಪ್ ಮಾಡುವಂಗೆ ಕರ್ಕೊಂಡು ಬಂದಿನಿ. ನಾ ಮಲಗಿದಕ್ಕಿ ನನಗೆ ಕಾರ್ನಾಗ ಕರ್ಕೊಂಡು ಬಂದುಬಿಟ್ಟಿನಿ. ಅಲ್ಲಕ್ಕಿ ಎದ್ದು ಕುಡ್ಲಿ ಎಲ್ಲಿದ್ದೀವಿ ನಾವು ಕಾರ್ನಾಗ ಅಂತ. ಸೊ ಇಟ್ ವಾಸ್ ಕ್ವೈಟ್ ಪೀಸ್ಫುಲ್ ಬಿಕಾಸ್ ವಿ ಹ್ಯಾವ್ ಟು ಪ್ಲ್ಯಾನ್ ದ ಡೇ ಅಲ್ಲ. ಸಂಜೆ ತನಕ ಆತಂದ್ರೆ ಶಿ ಗೆಟ್ಸ್ ರೆಸ್ಟ್ಲೆಸ್. ಸೊ ಎವ್ರಿಥಿಂಗ್ ಐ ಮೀನ್ ವಿತೌಟ್ ಇವನ್ making it like very serious, everything revolves around them. Exactly. That is what I was coming to. Like you have a content creation journey before being a mother and after being a mother as well. So the responsibilities as well, and there is something or other happening with she's just 1.5 year old. ಬರೇ ಸುಮ್ ಕುಂದ್ರಂಗಿಲ್ಲ ಮಕ್ಕಳು. ಸೊ ಯು ಹ್ಯಾವ್ ಟು ಹ್ಯಾಂಡಲ್ ದ್ಯಾಟ್ ಆಸ್ ವೆಲ್. ಯು ಹ್ಯಾವ್ ಟು ಕ್ರಿಯೇಟ್ ಕಾಂಟೆಂಟ್. ಯು ಹ್ಯಾವ್ ಟು ಅಬ್ಸರ್ವ್ ಆಸ್ ವೆಲ್. ಹೌ ಡಸ್ ದಟ್ ಹ್ಯಾಪನ್? ಲೈಕ್ ವಾಟ್ ಡು ಯು ಡು? ಐ ಹ್ಯಾವ್ ಬಿಕಮ್ ಮೋರ್ ಡಿಸಿಪ್ಲಿನ್ ನೌ. ದಟ್ ಇಸ್ ಫಾರ್ ಶೋರ್. ಬಿಕಾಸ್ ಲಿಮಿಟೆಡ್ ಟೈಮ್ ಅದ ಅಂತ ಗುರ್ತದ. ನಾ ಅಷ್ಟ್ರಾಗ ಮಾಡ್ಬೇಕಂತ ನನಗೆ ಗುರ್ತದ. ಸೊ ಈಗ ಎಕ್ದಮ್ ಸೆಟ್ ಅದ. ಈಗ ನಂಗೆ ಗುರ್ತದ ನೆಕ್ಸ್ಟ್ ವೀಕ್ನಾಗ ನಂಗೆ ಏನೇನು ಮಾಡೋದದ ಅಂತ. ಸೊ ಆಕಿ ಮಲಗಿದಾಗ ಬಡಾನೆ ಹೋಗಿ ನಾನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಇಟ್ಬಿಡ್ತೀನಿ. So content ready ಇರ್ತೈತಿ. Content ready ಇರ್ತದೆ. When she is asleep, I go and shoot it. Or when she is away, I go and shoot it. So, of course, I have a very, very ಭಾಳ ಸಪೋರ್ಟ್ ಸಿಸ್ಟಮ್ ಸ್ಟ್ರಾಂಗ್ ಅದ. ನಮ್ಮ ಆಕಿಗಂತ ಒಬ್ರು ನ್ಯಾನಿ ಇದ್ದಾರೆ. ಮುಂಜಾನಿಂದ ಸಂಜೆ ತನಕ ಅವ್ರ ಮನೆಯಾಗೆ ಇರ್ತಾರೆ. ನಮ್ಮಮ್ಮ ಇದ್ದಾರೆ. ಮೈ ಪೇರೆಂಟ್ಸ್. ಅಜಯ್ ಈಸ್ ವರ್ಕಿಂಗ್ ಫ್ರಮ್ ಹೋಮ್. ಸೊ ದೆರ್ ಈಸ್ ಅ ಸಪೋರ್ಟ್ ಸಿಸ್ಟಮ್. ಬಟ್ ಆದ್ರೂ ಯು ಹ್ಯಾವ್ ಟು ಬಿ ಅರೌಂಡ್. ನಾವು ಎಲ್ಲರೇ ಹೋಗ್ಬಿಟ್ಟೆ ಅಂದ್ರೆ ಆಕಿ ಎಲ್ಲಿ ಹೋಗ. ಈಗ ನಾ ಇಲ್ಲೇನು ಹೇಳಿ ಬಂದೀನಿ ಶೋಕ್, ಅದಕ್ಕೆ ಒಂದು ಅಪ್ರೂವಲ್ ಕೊಡ್ತಾಳೆ ಆಕಿ ನನಗೆ. ಶೋ ಅದ ಅಂತ ಹೇಳಿದ್ರೆ ಅಷ್ಟೇ. ಮಜಾ ಮಾಡ್ಲಿಕ್ಕೆ ಹೊಂಟೀನಿ, ಫ್ರೆಂಡ್ಸ್ ಜೋಡಿ ಹೊಂಟೀನಿ ಇನ್ನೂ ಅಂತ ಅಂದ್ಬಿಡ್ತಾ. ಸೊ ಆಕಿ ಬಟ್ ಐ ಕೆನಾಟ್ ಹ್ಯಾವ್ ಫನ್. ಐ ಕ್ಯಾನ್ ವರ್ಕ್. ಬಟ್ ಶಿ ಡಸಂಟ್ ನೋ ದಟ್ ಮೈ ವರ್ಕ್ ಇಸ್ ಫನ್. Modern problems require modern solutions. Yeah, so ಆಕಿಗೆ ಹಂಗೆ ಇದದ. ಬಟ್ ಐ ಹ್ಯಾವ್ ಬಿಕಮ್ ವೆರಿ ವೆರಿ ಆರ್ಗನೈಸ್ಡ್. ಅಟ್ ಲೀಸ್ಟ್ ಐ ಫೀಲ್ ದಟ್. ಸೊ ಹಿಂಗಿರ್ತದೆ, ಚೆಕ್ ಲಿಸ್ಟ್ ಇರ್ತದೆ. ಇವತ್ತಿದು ಮಾಡೋದು. ನಮಗೂ ಹೇಳ್ಕೊಡ್ರಿ ಸ್ವಲ್ಪ. ನೀ ಹಡಿ ಒಂದು. My mother is excited in the corner there. But I don't know if that works with men. With women, definitely. Yeah, sure. It does. But sexism start again. ಪಾಡ್ಕಾಸ್ಟ್ ಶೂಟ್ ಮಾಡ್ಬೇಕಾರೆ ಐ ಆಮ್ ಆಲ್ವೇಸ್ ಇನ್ ದ ಬ್ಯಾಕ್ ಆಫ್ ಮೈ ಮೈಂಡ್ ತಲೆಗೆ ಏನಾರು ಅಂದಿದ್ದು ಏನಾರು ಆಗಿ ಏನಾರು ಮೀನಿಂಗ್ ತೊಗೊಂಡು ಏನಾರು ಆಫೆನ್ಸ್ ಆಗಿ ಏನಾರು ಆಕೈತೆ. ಬಟ್ ಅದು ನೀ ಅದು ಏನು ಮಾಡಿದ್ರು ಆಗೋದದ. ನಂಗೆ ಈಗ ಆಲ್ರೆಡಿ ಐ ಹ್ಯಾವ್ ಟಿಕ್ ಲೈಕ್ ಇದು ಹೇಳ್ಬಾರ್ದಾಗಿತ್ತು ಅಂತ ಆಲ್ರೆಡಿ 3 times ತಲೆಗೆ ಬಂದದ. ಈಗ ಆಲ್ರೆಡಿ ವಿ ಆರ್ ಲೈಕ್ 10 minutes into the podcast and 3 times already I am like ಹೇಳ್ಬಾರ್ದಾಗಿತ್ತು ಅಂತ. Very much vague about this offense thing. I saw you posting something. ನಿಮ್ದು ಒಂದು ಶೋದ ಲೈಕ್ ಫುಲ್ ಸೆಟ್ಟಿಗೆ ಅದು ನೀವು. ಓ ಗಾಡ್. ಆ ಫೋಟೋನು ಇಲ್ಲಿ ತೋರಿಸ್ತೇವೆ ನಾವು. ಆ ಫೋಟೋದಾಗ ಮುಖ ನೋಡ್ರಿ. ಶಿ ಈಸ್ ಆಂಗ್ರಿ. ಶಿ ಈಸ್ ನೋ ಬಟ್ ದ್ಯಾಟ್ ವಾಸ್ ನಾಟ್ ದ್ಯಾಟ್ ಶೋ. That show, so
ನಂಗೆ ಒಂದು ಸ್ವಲ್ಪ ಲೈಕ್ ಫುಲ್ ಸೆಲ್ಫ್ ಡೌಟ್ ಬಂದುಬಿಟ್ಟಿತ್ತು. ಓಕೆ. I kind of cried also, I think. Like, not like, but I cried. ಏನಾಗಿತ್ತು? This was a show in Hassan. And it was a full house. And... of course. Of course, Allah. Nan salog bandirilla. I know that now. Because nan salog bandirilla, I wouldn't have had that experience. Yeah, right. So, ಏನತ್ತು ಸ್ಟೇಜ್ ಮೇಲೆ ಹೋದೆ ಎಲ್ಲ ಶುರು ಆಯ್ತು. ಈ ಎಕ್ಸ್ಪೀರಿಯನ್ಸ್ ಮೊದಲೆಂದೂ ಆಗಿರಲಿಲ್ಲ. ಬೇರೆಯವ್ರಿಗೆ ಆಗಿದ್ದು ಕೇಳಿದ್ವಿ. ಹೆಕ್ಲಿಂಗ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಸ್ಪೆಷಲಿ ಇನ್ ಇಂಗ್ಲೀಷ್ ಸೀನ್ ಬಿಕಾಸ್ ದ ಚಾಯ್ಸ್ ಇಸ್ ಮೆನಿ, ರೈಟ್? ದೇರ್ ಇಸ್ ಅ ಲಾಟ್ ಆಫ್ ಚಾಯ್ಸ್. ಭಾಳ ಮಂದಿ ಕಾಮಿಕ್ಸ್ ಇರ್ತಾರೆ, ಯಾರೋ ಒಬ್ರು ಬಂದು ಏನೋ ಹೇಳ್ತಾರೆ ಆ್ಯಂಡ್ ಆಲ್ ಆಫ್ ದಟ್. ಬಟ್ US ಒಳಗೆಲ್ಲ ಹಿಂಗೆಲ್ಲ ಮಾಡಿದರೆ ಯು ಆರ್ ಲೈಕ್ ಕಿಕ್ಡ್ ಔಟ್ ಆಫ್ ದ ಕ್ಲಬ್ ಆ್ಯಂಡ್ ನೆವರ್ ಅಲೌಡ್ ಇನ್. ಸೊ ನಂದೇನಾಯ್ತು, ಸ್ಟಾರ್ಟ್ ಮಾಡಿದೆ ಶೋ ಮಾಡಲಿಕ್ಕೆ. ಆ್ಯಂಡ್ ಐ ಮೀನ್ ನೋ ಒಫೆನ್ಸ್, ಬಟ್ ಸ್ವಲ್ಪ ಉಡಾಳು ಹುಡುಗರು ಇದ್ರು ಅನ್ನಿಸ್ತದೆ ನನಗೆ. ಆ್ಯಂಡ್ instead of focusing on the joke, ನಾ ಎಲ್ಲಿ ನಡು ಮಾತಾಡಲಿ ಅನ್ನೋ ಟೈಪ್. ಲೈಕ್ ದೇರ್ ಆರ್ ದೀಸ್ ಬ್ಯಾಕ್ ಬೆಂಚರ್ಸ್ ಅಲ್ಲ, ಹಿಂಗೆ ಟೀಚರ್ ಹೇಳುವಾಗ ಹಿಂಗೆ ನಡು ಏನೋ ಹಿ ಸೋ ಫನಿ, ಭಾರಿ ಹೀರೋ ಇದ್ದಾನಂತ ಹಿಂಗೆ ಆ ಟೈಪ್ ಆ್ಯಟಿಟ್ಯೂಡ್ ಇಟ್ಕೊಂಡು ಬಂದಿದ್ರು. ಆ್ಯಂಡ್ ಸೊ ಯು ಗಿವ್ ಬ್ಯಾಕ್, ಅವರು ಏನೋ ಹೇಳ್ತಾರೆ ನೀವು. ಆ್ಯಂಡ್ ಫಾರ್ ದೆಮ್ ವೆನ್ ಯು ಗಿವ್ ಬ್ಯಾಕ್ ಅಲ್ಲ, ಇಟ್ ಈಸ್ ಇನ್ನೂ ಜಾಸ್ತಿ ಅವ್ರಿಗೆ ಎಂಕರೇಜ್ಮೆಂಟ್ ಕೊಟ್ಟಿದ್ದಂಗೆ. ಓ ಅಂದರೆ ಈಕಿ ನನಗೆ ರಿಯಾಕ್ಟ್ ಮಾಡ್ಲಿಕತ್ತ ಅಂದ್ರೆ ನಾ ಏನು ಮಾಡ್ಲಿಕತ್ತೀನಿ ಅದು ಆಕಿಗೆ ಎಫೆಕ್ಟ್ ಆಗ್ಲಿಕತ್ತದ. ಸೊ ಅದು ಆತ ಹಾಗೆ ಎಷ್ಟು ಸತಿ ನಡು ಹಿಂಗೆ ತಲೆ ಬ್ಲ್ಯಾಂಕ್ ಆಗಿ ಮೈಕ್ ಇಲ್ಲೇ ಹಿಂಗೆ ಒಗದು ಅವ್ನ ತಲೆ ಮೇಲೆ ಒಗದು ಹೋಗ್ಲೋ ಲೈಕ್ ಇಂಥವೆಲ್ಲ ಥಾಟ್ಸ್ ಬಂದು. ಬಟ್ ದೆನ್ ದೇರ್ ಆರ್ ಟೂ ಮೆನಿ ಥಿಂಗ್ಸ್ ಟು ಟೇಕ್ ಕೇರ್ ಆಫ್. ನಿನ್ನ ಸೆಟ್, ನಿನ್ನ ಜೋಕ್ಸ್, ನಿನ್ನ ಲ್ಯಾಂಡಿಂಗ್, ನಿಂದು ಟೈಮಿಂಗ್, ಪ್ಲಸ್ ಇದೊಂದು ಎಕ್ಸ್ಟ್ರಾ. ಆಮೇಲೆ ನಮ್ಮ ಶೋ ಪ್ರೊಡ್ಯೂಸರ್ ಆಲ್ಸೋ ದೇ ವರ್ ಸೋ ಗುಡ್. ಹೋಗಿ ಹೇಳಿದರು ಸರ್ ಮಾಡಬೇಡ್ರಿ ಹಿಂಗೆ ಅಂತ. ಉಲ್ಟಾ ಮತ್ತು ಅಕ್ಕಿಗೆ ಬೈದ್ರು ಅವರು. ಸೊ ಇಟ್ ವಾಸ್ ಒನ್ ಆಫ್ ದೋಸ್ ಡೇಸ್. ಅಂದ್ರೆ ದೇ ಮೇ ಬಿ ಗ್ರೇಟ್ ಪೀಪಲ್ ಫಾರ್ ಆಲ್ ಐ ನೋ, ಬಟ್ ದೇ ವರ್ ಜಸ್ಟ್ ನಾಟ್ ಬಿಹೇವಿಂಗ್ ದ್ಯಾಟ್ ಡೇ. ಆ್ಯಂಡ್ ನಾ ವಾಪಸ್ ಕೊಟ್ಟೆ, ಬಟ್ ಆದರೂ ಅಷ್ಟು ಸಮಾಧಾನ ಆಗಿರಲಿಲ್ಲ ನಂಗೆ. ಯು ನೋ ವಾಟ್ ಐ ಮೀನ್? ಲೈಕ್ ಐ ಅಂಡರ್ಸ್ಟ್ಯಾಂಡ್. ಮೋಸ್ಟ್ಲಿ ಮೈಕ್ ತಲೆ ಮೇಲೆ ಒಗದಿದ್ರೆ ಐ ಡೋಂಟ್ ನೋ, ಬಟ್ ಇಲ್ಲ ನಂಗೆ ಸಮಾಧಾನ ಆಗ್ತಿರ್ಲಿಲ್ಲ. ನಾವು ಒಗದಿದ್ರು ನಂಗೆ ಸಮಾಧಾನ ಆಗ್ತಿರ್ಲಿಲ್ಲ. I have a similar experience. ನಂದು ಇನ್ನೂ ಭಾಳ ಹಿಂಗೆ ಫಾರ್ ಆಫ್. I have heard that experience of being chased. In the land of sugar factory. You had a bitter experience. ಫುಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ. Oh God. But that ನಿನ್ನ ಸ್ವಲ್ಪ ಸ್ಕೇರಿನೇ ಇತ್ತು ಆ್ಯಕ್ಚುಲಿ. ನಂದು ಮೆನಿ ಪೀಪಲ್ ಡೋಂಟ್ ನೋ ಅಬೌಟ್ ಇಟ್. ಸೊ ಏನಾಯ್ತು ಮತ್ತೊಮ್ಮೆ ಹೇಳ್ತೀನಿ ಕೇಳ್ಬಿಟ್ರೆ, ಫಾರ್ ಯು ಪೀಪಲ್. ಶೋ ಆತ, ಲೈಕ್ ಐ ವಾಸ್ ಇನ್ವೈಟೆಡ್ ಎಲ್ಲ ಆತ. ನಾನು ಇಲ್ಲಿ ಉತ್ತರ ಕರ್ನಾಟಕ ಭಾಷೆದ ಸ್ಲ್ಯಾಂಗ್ ಅದಾವ. ನಂದು ಶೋದಾಗ ನಾನು ಅಗ್ರೆಸಿವ್ ಬೈಗಳ ಬೈಯಂಗಿಲ್ಲ. ಉತ್ಸುಳೆ ಮಗ, ಮಗ್ಸುಳೆ ಮಗ, ಅಪ್ಸುಳೆ ಮಗ, ದ್ಯಾಟ್ ಆರ್ ವೆರಿ ಲೈಕ್ ಆ ಬೈಗಳ ಅನ್ಸಂಗಿಲ್ಲ. ಆ ಲೆವೆಲಿಗೆ ಬಂದೈತೆ ನಮ್ಮ ಕಡೆ ಅಂತಂದ್ರೆ ಹಟ್ರ ನಿಂಗೆ ಅವೆಲ್ಲ ಅಷ್ಟೇ. 45 minutes ಬುಕ್ಕಿಂಗ್ ಇತ್ತು ನಂದೆ. ಐ ವಾಸ್ ಡನ್ ವಿತ್ ಮೈ 35 to 38 minutes ಆಗಿತ್ತು ನಂದು ಆಲ್ಮೋಸ್ಟ್. ಮಂದಿ ಇಲ್ಲ ಫಸ್ಟ್ ಆಫ್ ಆಲ್. ದೊಡ್ಡ ಸ್ಕೂಲ್ ಗ್ರೌಂಡ್ ಬುಕ್ ಮಾಡ್ಯಾರ, ಒಂದು 50-60 ಮಂದಿ ಬಂದಾರ ಬರೇ. ಇಟ್ ವಾಸ್ ಅ ಕಾರ್ಪೊರೇಟ್ ಟೈಪ್ ಇವೆಂಟ್. ನನಗೇನು ಮಂದಿ, ಐ ವಾಸ್ ಪೇಯ್ಡ್. ಹೋದೆ, 3 drunk people ಕೇಮ್. ಸೀದಾ ಸ್ಟೇಜ್ ಮೇಲೆ ಬಂದೆ, ಏಯ್ ವಾಟ್ ಆರ್ ಯು ಡೂಯಿಂಗ್ ಅಂತ. ಅಂದ್ರೆ ನಿಂದು ಸೆಟ್ ಇನ್ನೂ ಮುಗ್ದಿರ್ಲಿಲ್ಲ. ಏನಾಗಿತ್ತು, ಆಡಿಯನ್ಸ್ ಮುಂದೆ ಕುಂತವ್ರು 1 by 1 ಹಿಂದೆ ಕುಂತ್ರ ಹಿಂದೆ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಮತ್ತು ನಾವು ಸ್ಟೇಜ್ ಮೇಲೆ ಇದ್ದಾಗ ಎವ್ರಿಥಿಂಗ್ ಈಸ್ ವೈಟ್, ನಮಗೇನು ಗೊತ್ತಿರಂಗಿಲ್ಲ ಏನಾಗ್ತಿರ್ತೈತೆ. ನಾ ಏನಾಗತ್ತೈತಿ, ಏನು ನೋಡತ್ತೀರ ಅಂತ ಐ ಕ್ರ್ಯಾಕ್ಡ್ ಅ ಜೋಕ್ ಬೇಸ್ಡ್ ಆನ್ ದ್ಯಾಟ್. ಏನೋ ಆತ, ಏನು ಮನೆಗೆ ಹೋಗೋದು ಐತಿಲ್ಲ ನಂಗೆ ಅಂತ ಒಂದು ಫೀಮೇಲ್ ವಾಯ್ಸ್ ಕೇಮ್. ನಾನು ಐ ಕುಡಂಟ್ ರೆಜಿಸ್ಟರ್ ಇಟ್. ನಾನು ಅದು ಮತ್ತು ನಕ್ಬಿಟ್ಟೆ. ಮತ್ತೇನು ಮುಂದೆ ಹೇಳಕ್ಕೆ ಹೊಂಟೇನಿ, 3 people ದೇ ವರ್ ಡ್ರಂಕ್ ಆ್ಯಂಡ್ ದೇ ಲೈಕ್, ಏಯ್ ವಾಟ್ ಆರ್ ಯು ಟಾಕಿಂಗ್, ನಮ್ಮ ಊರಿಗೆ ಬಂದು ಏನು ಹೊಲಸು ಮಾತಾಡ್ತಿ, ವಾಟ್ ಆರ್ ಯು ಡೂಯಿಂಗ್ ಬೆಂಚೋದಂದವ. ನನ್ನ ತಲೆಗೆ ಆ ಟೈಮ್ದಾಗ ಹೊಡ್ಯಾಕೆ ಬಂದಾರ. ನನ್ನ ತಲೆಗೆ ನಂಗೆ ಬೈಗಳ ಬೈಬೇಡ ಅಂದ, ನೀ ನಂಗೆ ಬೆಂಚೋದಂದು. ಲೈಕ್ ವೆರಿ ಮಚ್ ಐರಾನಿಕಲ್ ಅಂತೇಳಿ ನಾನು ನಿಂತೇನೆ. ಹುಡುಗರು ಬಂದರೆ ದೇ ಮೇಡ್ ಅ ಚೇನ್ ಮಾಡಿ ನಿಂದಿರ್ಸಿದ್ರೆ ನಾ ಬ್ಲ್ಯಾಂಕ್ ಹೊಡೆದೇನಿ. ಈ ಫ್ರೀಸ್ಡ್, ಪರಿಚಯ ಇದ್ದಿದ್ದು ದೂರಲ್ಲ, ಏನಿಲ್ಲ, ಬದುಕ್ತೇನಿಲ್ಲ ಗೊತ್ತಿಲ್ಲ, ಹೆಣ ರುಂಡ ಏನು ಕಳಿಸ್ತಾರೆ ಮನೆಗೆ ಗೊತ್ತಿಲ್ಲ. ಬಟ್ ಆ ಟೈಪ್ ಮಂದಿ ಇದ್ರೇನು? ಯಾಕಂದ್ರೆ ಸ್ವಲ್ಪ ಮಂದಿ ನೋಡಿ ಅನ್ನಿಸ್ತದೆ ಲೈಕ್ ಇವ್ ಬರೀ ಮಾತಾಡ್ತಾನೆ, ಏನು ಮಾಡು ದಮ್ಮಿಲ್ಲ ಅಂತ. ಕುಡ್ದಾರ ಎನಿಬಡಿ ಕ್ಯಾನ್ ಬಿ ಎನಿಥಿಂಗ್ ದಟ್ ಟೈಮ್. ಅದೇ ಊರ್ದವ್ ನನ್ನ ಡಿಗ್ರೀಸ್ ಜೂನಿಯರ್ ಇದ್ದ ಒಬ್ಬ, ಅವ್ನ ಸಂಬಂಧ ಬದುಕೇನ ಇವತ್ತು. ನಿನ್ನ ಹೆಸರು ಬೇಡ, ನಿನ್ನ ಹೆಸರು ಮತ್ತು ಊರು ಗೊತ್ತಾಕೈತಿ, ಬಟ್ ಥ್ಯಾಂಕ್ ಯು ಸೋ ಮಚ್. ಹಿಂದಿಂತ್ರೆ ಒಬ್ಬ ಬಂದ ಮೈಕ್ ಹೋಗಿ ಓಡಿಲ್ಲ ನಂದ. ನಮ್ಮ ಮೈಕ್ ಒಗಿವಲ್ಲ, ನಾ ತಳಗೆ ಚೆನ್ನಾಗಿ ಇಡಾತೀನಿ ಅದನ್ನು, ಲೈಕ್ ಮೈಕಿಗೆ ಏನಾಗಬಾರ್ದು ನನಗೆ. ಸೊ ಅದನ್ನಿಟ್ಟೆ ಎಲ್ಲ ಹಿಂಗೆ ಸರ್ಕ್ಯುಲರ್ Z+ ಸೆಕ್ಯೂರಿಟಿ ಇಟ್ಕೊಂಡು ಹಿಂದಿನ ಬಾಗಿಲಲ್ಲೇ ಹೋದೆ.
ಅಷ್ಟ್ರಾಗ ಒಂದು ಬೈಕ್ ಹತ್ತಿದೆ, ಇನ್ನೊಬ್ಬ ಕಾರ್ ಹತ್ಕೊಂಡು ಮುಂದೆ ಹೋಗಿ ಕೂಡಿ ನಾ ಕಾರ್ ಹತ್ತಿ ವಿ ವೆಂಟ್ ಇನ್ ಒನ್ ಡೈರೆಕ್ಷನ್, ವಿ ಡೋಂಟ್ ನೋ ವೇರ್. ಕಾರ್ದಾಗ ಪೆಟ್ರೋಲ್ ಇಲ್ಲ, ಹೊಂಟೇವಂಗೆ. ಇಲ್ಲಿ ನೋಡಿದ್ರೆ ನನ್ನ ಪೋಸ್ಟರ್ಸ್ ಹರೇ ಆತಾರ, ದೇ ಆರ್ ಗೋಯಿಂಗ್ ಇನ್ ಟು ಅವರ್ ಹೋಟೆಲ್ಸ್, ದೇ ಬ್ರೋಕ್. ವಾಸ್ ದಿಸ್ ಕವರ್ಡ್ ಯಾವ್ದಾರ ನ್ಯೂಸ್ ಚಾನಲ್ದಾಗ? And when was this? ಯಾವ ವರ್ಷ? 2019 I guess. So not so long ago. Not so long ago, yeah. We went, they broke into our hotel rooms, laptops ಅದಾವ ನಮ್ದು. We are scared of those expensive things. ಅರಬಿ ಎಲ್ಲ ಹೋದ್ರು ನಡೀತೈತಿ. They threw everything here, there, whatever the fuck. We had gone in bike, ನನ್ನ ಫ್ರೆಂಡಿಂದ. ಇಟ್ ವಾಸ್ ಅನ್ ಎಕ್ಸ್ಪೆನ್ಸಿವ್ ಬೈಕ್. ಅವ್ನ ಬೈಕ್ ಚಿಂತೆ ಆಗೈತೆ ಅವ್ನಿಗೆ. ಅದು ಬೈಕ್ ನಮ್ದು ಗೊತ್ತಾದ್ರೆ ಮತ್ತೆ ಅದಕ್ಕೆ ಏನಾರು ಮಾಡಿಗಿತ್ತು ಅಂತ ಅದ್ರ ಚಾವಿ ರೂಮ್ದಾಗೈತಿ. ಸೊ ನಮ್ಮ ಹುಡುಗರು ಎಲ್ಲ ನಮ್ದು ಇದು ನಡೆದೈತಲ್ಲ, ನಮ್ಮ ಹುಡುಗರಲ್ಲಿ ನಿಂತಾರೆ. ಓಕೆ ಇವ್ರು ಇಲ್ಲದಾರೀಗ, ಈಗ ಇಲ್ಲದಾರ, ಈಗ ಇಲ್ಲದಾರ, ಈಗ ಇಲ್ಲದಾರ. ಈ ವೆಂಟ್ ಟು 40 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ನಾವು ಎಲ್ಲೋ ಯಾವುದೋ ಊರಿಗೆ, ಎಲ್ಲಂತ ಗೊತ್ತಿಲ್ಲ. ಅಲ್ಲೊಂದು ಹೋಟೆಲ್ ಕಾಣುತ್ತೆ, ಅಲ್ಲಿ ಒಂದು ಹೋಟೆಲಿಗೆ ಹೋಗಿ ರೂಮ್ ಮಾಡಿದ್ವಿ. ಬನ್ಯಾಂದಾಗ ಕುಂತು ಬೆವರಿಗೆ ಬರೆಸ್ಕೊಂಡು ಕುಂತು ಬಿಟ್ವಿ. ಅಲ್ಲ, ಐ ಆಮ್ ಸರ್ಪ್ರೈಸ್ ನ್ಯೂಸ್ ಚಾನೆಲ್ಸ್ ಇದನ್ನು ಯಾಕೆ ಕವರ್ ಮಾಡಿಲ್ಲ ಅಂತ. ಒಂದು ವಾರನೇ ನಡೆಸ್ಬೋದಾಗಿತ್ತು ಈ ಸ್ಟೋರಿ. ನೋ, ಐ ಆಮ್ ಜಸ್ಟ್ ಸೇಯಿಂಗ್ ಲೈಕ್ ದ್ಯಾಟ್ಸ್ ವಾಟ್. ನನಗೆ ಅದೇ ಪ್ರಾಬ್ಲಮ್ ಅದಲ್ಲ, ನಾ ಅದೇ ಹೇಳ್ತೀನಿ. ನಾವು ಕರ್ನಾಟಕದವ್ರು ನಾವು ಏನೇ ಮಾಡಿದ್ರು ನ್ಯಾಷನಲ್ ಲೆವೆಲಿಗೆ ಹೋಗಂಗೇ ಇಲ್ಲದ, ಮತ್ತೆ ಇಲ್ಲೇ ಹೋಗಿರ್ತದೆ ಎಲ್ಲ. ನಮ್ದೊಂದು ಇನ್ಸೇನಾದಾಗ ಒಂದು ವಿಡಿಯೋ ಐತಿ, ವೇರ್ ದ ಕಾನ್ಸೆಪ್ಟ್ ಈಸ್, ನ್ಯೂಸ್ ಚಾನಲ್ ನಾನು ಚೇತನ್ ವಿ ಆರ್ ದ ಆ್ಯಂಕರ್ಸ್. ವಿ ಟ್ರೀಟ್ ಬ್ಯಾಂಗ್ಳೂರ್ ಆಸ್ ಅ ಸ್ಟೇಟ್. ಬ್ಯಾಂಗ್ಳೂರ್ ಬಿಟ್ಟು ಹೊರಗಿಂದ ಏನು ವಿಚ್ ಇಸ್ ಸೋ ಟ್ರೂ. ನನಗೆ ಅಂದ್ರೆ ನಾ ಈ ಡಿಸ್ಕಷನ್ ಭಾಳ ಮಂದಿ ಜೋಡಿ ಮಾಡೀನಿ. ಗೋ ರೀಜನಲ್ ಅಂತಂತಾರೆ. ವಿ ಸ್ಟಾರ್ಟ್ ಮೇಕಿಂಗ್ ರೀಜನಲ್. ವೈ ಡೋಂಟ್ ಯು ಟ್ರೈ ಡೂಯಿಂಗ್ ಸಮ್ ಇಂಗ್ಲೀಷ್ ವಿಡಿಯೋಸ್, ಅದರಿಂದ ಜಾಸ್ತಿ ರೀಚ್ ಸಿಗ್ತದೆ. ಬ್ರ್ಯಾಂಡ್ಸ್ ವೆನ್ ದೇ ಕಮ್ ಇನ್, ದೇ ಆರ್ ಲೈಕ್ ಓಕೆ ಇಂಗ್ಲೀಷ್ ಮಾಡ್ರಿ. ಸೊ ಐ ಆಮ್ ಜಸ್ಟ್ ಸೇಯಿಂಗ್ ಗೋ ರೀಜನಲ್ ಅಂತ ಅಂದು. ಕನ್ನಡ ಕಮ್ಸ್ ಐ ಥಿಂಕ್ ದ ಲಾಸ್ಟ್ ಇನ್ ಸೌತ್ ಇಂಡಿಯಾ, like in terms of brands approaching. Right. Like first Tamil. Suddenly Tamil. So cool, they are doing comedy in Tamil. Telugu amazing. Masa. Malayalam so intellectual. Karnataka okay. Like so lukewarm andre bhayankar lukewarm ada. Like ಈಗ ನೋಡಿ, ಈಗ ನಿಂದ ಈಗ ಸುದ್ದಿ ತಗೋ. Had any comic from Mumbai experienced this, right, what would happen? TRP would have, right? Like ನನ್ನ ಸ್ಟೋರಿ ಈಸ್ ಲಾಡ್ ಆಫ್ ಕಾಮಿಕ್ಸ್ ಸ್ಟೋರಿ. ಸೊ ಇಟ್ಸ್ ನಾಟ್ ಅದೇ ನಾವು ನಮಗೂ ಆಗಿರ್ತದೆ ಅಂತೆಲ್ಲ ಹೇಳ್ತಾರೆ. ಬಟ್ ನಿಂದ ಇಟ್ಸ್ ಲೈಕ್ ಲೆಜಿಟ್ ಪ್ರಾಪರ್ ಸ್ಟೋರಿ. ಎಸ್. ಯಾವುದೋ ಬೇರೆ ಊರಿಗೆ ಹೋಗಿ ನಿನಗೆ ಆ ಊರಿನ ಹೆಸರು ಗುರ್ತಿಲ್ಲ, ಜೀವದ ಬಿಟ್ಟು ಬೈಕ್ ಕಾಜಿ ಅದ ಹಂಗಾಗಿತ್ತು. ಮತ್ತು ನಮ್ಮ ಮನ್ಯಾಗ ಲಿಟ್ರಲಿ ಸಣ್ಣವರಿದ್ದಂಗಂತೂ ನಾ ಹೇಳ್ತೇನೆ, ಭಾಳ ಹುಡುಗರಿಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ನಾವು ಬೈಕ್ ಕಲಿತಿದ್ವಿ ಆಬ್ವಿಯಸ್ಲಿ, ಕ್ರೇಜ್ ಹುಡುಗರಿಗೆ. ನಾ ಬೈಕ್ದಾಗ ಬಿದ್ದಿದ್ದೆ, ಕೆತ್ತು ಬಿಟ್ಟಿದ್ದಲ್ಲ. ಕೆತ್ಕೊಂಡು ಹಿಂಗೆ ಮೊನ್ನೆ ನಮ್ಮ ಡ್ಯಾಡಿ ಮುಂದೆ, ನಮ್ಮ ಡ್ಯಾಡಿ ನೋಡಿದ್ರೆ ಬೈಕ್ ಕಡೆ ಹೋಗ್ಯಾರ ಅವ್ರು. ನೋಡು, ನಾನು ಅದೇ ಹೇಳ್ತೀನಿ, ಲೈಕ್ ಸಣ್ಣವಿದ್ದಾಗ ಕಲಿಸಿದ್ದ ನಮಗೆ. ಎಕ್ಸಾಕ್ಟ್ಲಿ. ನೋ, ಬಟ್ ಐ ಆಮ್ ಸೇಯಿಂಗ್ ಎಷ್ಟು ಅಂಡರ್ ರೇಟೆಡ್ ಇದ್ದೀವಿ ನೋಡು. Like I see all regional content creators doing content for Netflix. I don't see one Kannada creator being even approached by any of these OTT platforms. Right. Why? I'm just saying, give a chance. Or maybe nave, I don't know. So ಎಷ್ಟೊಂದು ಇದಲ್ಲ, ಲೈಕ್ ನಾವೇ ಮಾರ್ಕೆಟಿಂಗ್ ಒಳಗೆ ಚಲೋ ಇಲ್ಲೇನೋ ಅದು ನನಗೂ ಅನಿಸ್ತೈತೆ. ಬಟ್ ನಾಟ್ ಸೋ ಟ್ರೂ ಆಲ್ಸೋ ಅಲ್ಲ. ಈಗ ನಾವು ಎಲ್ಲರಿಗತ್ತೆ ದಿವಸ ಕಾಂಟೆಂಟ್ ಹಾಕಲಿಗತ್ತೀವಿ. ಏನಾಗೈತಿ, ದಿಸ್ ಮೈಟ್ ಬಿ ವೆರಿ ಕಾಂಟ್ರವರ್ಷಿಯಲ್ ಟು ಸೇ, ಬಟ್ ಐ ವಿಲ್ ಸೇ ಇಟ್ ಎನಿವೇ. ಕರ್ನಾಟಕದಾಗ ಈಗ ತಮಿಳ್ದಾಗ, ಮಲಯಾಳಿದಾಗ, ತೆಲುಗುದಾಗ, ವಾಟ್ ಎವರ್ ಇಟ್ ಈಸ್, ದ ಆಡಿಯನ್ಸ್ ಈಸ್ ವೆರಿ ಮಚ್ ಅಟ್ಯಾಚ್ಡ್ ಟು ದಟ್ ತೆಲುಗು ಆ್ಯಂಡ್ ತಮಿಳ್ ಆ್ಯಂಡ್ ಮಲಯಾಳಿ ಕಾಂಟೆಂಟ್ ಐ ಫೀಲ್. ಬಟ್ ಸೊ ಇಟ್ ಈಸ್ ಹಿಯರ್ ಆಲ್ಸೋ. ಕನ್ನಡದಾಗ they are distracted easily as well. They compare us directly to someone like Kanan Gill or whatever. We have begun. ನಾನಂತೂ ಬಿಗಿನಿಂಗ್ ಐತೆ ಸೀದಾ. ಈಗ ಸೀದಾ ಅಲ್ಲೋ ಕಂಪ್ಯಾರಿಸನ್ ಇಸ್ ಫೈನ್. ಐ ಥಿಂಕ್ ಅದು ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಎಕ್ಸ್ಪೆಕ್ಟೇಷನ್ ಇನ್ ದ ವೆರಿ ಇನಿಷಿಯಲ್ ಡೇಸ್ ದಟ್ ಫೀಲ್ ಪ್ರೆಷರೈಸಿಂಗ್. ಒಮ್ಮೆ ಈಗ ನಾ ಬಿಗಿನಿಂಗ್ ಅದೇನಿ ಟು ಸೆಟ್ ಅಪ್ ಸಮಥಿಂಗ್ ಲೈಕ್ ದಿಸ್ ಆ್ಯಂಡ್ ಹೋಗಿ ಸೀದಾ ಹೋಗಿ ನಂಗೆ ಬಿಯರ್ ಬೈಸೆಪ್ಸ್ ಕತೆ ಇದು ಮಾಡ. ಈವನ್ ಹಿ ಮೈಟ್ ಹ್ಯಾವ್ ಸ್ಟಾರ್ಟೆಡ್ ಸಮ್ವೇರ್, ಅವ ಈಗ ಬಂದು ರೀಚ್ ಆಗ್ಯಾನ. ದಿಸ್ ಇಸ್ ಮೈ ಬಿಗಿನಿಂಗ್ ಸ್ಟೆಪ್. ಸೀದಾ ಹಂಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡಿ ಬಿಯರ್ ಬೈಸೆಪ್ಸ್ ಕತೆ ಆಡಿಯೋ ಕೊಡು, ಬೇರೆ ಎ ಸಿ ಹಾಕ್ಸು, ಇದು ಮಾಡಿಸು. ಅಲ್ಲ ಅವ್ರಿಗೆ ಹೆಂಗೆ ಗುರ್ತು ಇಲ್ಲ ಎ ಸಿ ಇಲ್ಲ ಅಂತ? ಈಗ ಬೆವರ್ ಆತೇನಲ್ಲ ನಾ
That might be because of the guest also. Self-aware. ಅಲ್ಲ ನೋ ಬಟ್ ಸಿ ಫೀಡ್ಬ್ಯಾಕ್ ಇಸ್ ವೆಲ್ಕಮ್. ಏನು ಬೇಕಾದ್ರೆ ಹೇಳ್ರಿ, ನನಗೇನು ಪ್ರಾಬ್ಲಮ್ ಇಲ್ಲ, ಏನೂ ಇದಿಲ್ಲ. ಬಟ್ ಅದೇ ಹೇಳ್ತೀನಿ ನಾ, ವಾಟ್ ಐ ಮೀನ್ ಇಟ್ಸ್ ಅ ಕ್ವೆಶನ್, ಇಟ್ಸ್ ಅ ಜೆನ್ಯುನ್ ಕ್ವೆಶನ್. ಐ ಆಮ್ ಶೋರ್ ದೆರ್ ಇಸ್ ಅನ್ ಆನ್ಸರ್. ವಾಟ್ ಎವರ್, ಲೈಕ್ ವಾಟ್ ಶುಡ್ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಡೂ ಟು ಬಿ ಸೀನ್ ಆರ್ ಹರ್ಡ್ ನ್ಯಾಷನಲಿ? ವೆರಿ ಗುಡ್ ಕ್ವಶನ್. ದಟ್ಸ್ ವೆರಿ, ನಮಗೂ ತ್ರಾಸ ಕೊಡ್ತೈತೆ ಹಿಂಗೆ ಒಳಗೆ. ಎದಕ್ಕಿಲ್ಲ? ಹಾಂ, ಎದಕ್ಕಿಲ್ಲ? ಬಿಕಾಸ್ ನಾ ಮೊನ್ನೆ ಒಂದು ಟ್ವೀಟ್ ಮಾಡಿದ್ದೆ. ಐ ಮೀನ್ ಇಟ್ ವಾಸ್ ಆಬ್ವಿಯಸ್ಲಿ ಲೈಕ್ ಸ್ವಲ್ಪ ಸಿಟ್ಟು ಬಂದಿತ್ತಂತ. ನಾ ಬರೆದಿದ್ದೆ, ದ ಅಮೌಂಟ್ ಆಫ್ ಓವರ್ ರೇಟೆಡ್ ಕ್ರಿಯೇಟರ್ಸ್ ಫ್ರಮ್ ನಾರ್ತ್ ಇಂಡಿಯಾ ಈಸ್ ಈಕ್ವಲ್ ಟು ದ ಅಮೌಂಟ್ ಆಫ್ ಅಂಡರ್ ರೇಟೆಡ್ ಕ್ರಿಯೇಟರ್ಸ್ ಫ್ರಮ್ ಸೌತ್ ಇಂಡಿಯಾ. ಬಿಕಾಸ್ ಇಫ್ ಯು ಸಿ, ಲೈಕ್ ಫಾರ್ ಎಕ್ಸಾಂಪಲ್ ಕೃಷ್ಣ ಇಸ್ ಒನ್ ಆಫ್ ಮೈ ಫೇವರೆಟ್ ಕ್ರಿಯೇಟರ್ಸ್. ಅವ್ನು ಎಷ್ಟು ಸಿಂಪಲ್ ಇರ್ತಾವೆ ಕಾನ್ಸೆಪ್ಟ್ಸ್, ಎಷ್ಟು ಮಸ್ತ್ ಮಾಡ್ತಾನೆ. ಇದೇ ಒಂದು ಪ್ಯಾಟರ್ನ್ ಇಟ್ಕೊಂಡು ಯಾರೇ ಹಿಂದಿ ಅಥವಾ ಇಂಗ್ಲೀಷ್ ಅಥವಾ ಐ ಥಿಂಕ್ ಈವನ್ ತಮಿಳ್ ಆರ್ ತೆಲುಗು ಮಾಡಿದ್ರೆ, that person would have easily like 600-700K followers. Krishna dina content ಹಾಕ್ತಾನೆ. ಹೌದು, he's growing, but what pace? Right? Pace is important. ಈಗ ಹೇಳ್ತಾರೆ ಸ್ವಲ್ಪ ಮಂದಿ, ಐ ಮೀನ್ ಇಟ್ಸ್ ವೆರಿ ನೈಸ್ ವೆನ್ ಸಂಬಡಿ ಕಮೆಂಟ್ಸ್ ನೀವು ಸಬ್ ಟೈಟಲ್ಸ್ ಹಾಕ್ರಿ ಅಂತ. ಸೊ ನನಗೆ ಅದೊಂಥರ ಎಂಕರೇಜ್ಮೆಂಟ್. ಓಕೆ, ನೀವು ನಮ್ಮ ಭಾಷೆ ನಿಮಗೆ ಬರೋದಿಲ್ಲ, ನಿಮಗೆ ಸೇರ್ತದ, ಯು ಥಿಂಕ್ ಯಾ, ಸೊ ದ್ಯಾಟ್ ಈಸ್ ಗ್ರೇಟ್. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಇನ್ನೂ ಹೈ ಲೆವೆಲ್. ಇದ್ರಾಗ ಆಡಿಯನ್ಸದ್ದು ಏನೂ ಇಲ್ಲೇ ಇಲ್ಲ. ಅವ್ರ ಕಡೆಯಿಂದ ಎಷ್ಟು ಎಂಕರೇಜ್ಮೆಂಟ್ ಸಿಗ್ತದೆ, ಅಫ್ಕೋರ್ಸ್ ಸಿಗ್ಲಿಕ್ಕತ್ತದ. ಬಟ್ ವಾಟ್ ನೆಕ್ಸ್ಟ್ ಫ್ರಮ್ ನೌ? ವಾಟ್ ಈಸ್ ದ ಬಿಗ್ ಸ್ಟೆಪ್? ಈಗ ಜೀವನ ಪರ್ಯಂತ ರೀಲ್ಸ್ ಮಾಡ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲಲ್ಲ. ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಬಿಗರ್, ಸಮಥಿಂಗ್ ಬೆಟರ್. ಯಾ, ಅಫ್ಕೋರ್ಸ್. ಸೊ ಅದು, ಬಟ್ ಮತ್ತು ಅಗೇನ್ I feel, I think this is something I learned. You have to collaborate. Right. Because one point of time ಆದಮೇಲೆ ಏನಾಗ್ತದೆ, ಸ್ಟ್ಯಾಗ್ನೇಷನ್ ಬರ್ತದೆ. ಹೌದು. ಎಷ್ಟಂತ ಮಂದಿ ನಿನ್ನ ನೋಡ್ತಾರೆ. ಏನಾಗಿದೆ, ಎಲ್ಲರೂ ಆಕ್ಸೆಸಿಬಲ್ ಆಗಿಬಿಟ್ಟಿವಿ, ಏನೂ ಮಿಸ್ಟ್ರಿ ಏನಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡ್ ಫೋಟೋ ತೋರಿಸಿಲ್ಲ, ಅಟ್ಲೀಸ್ಟ್ ಅದರೇ ಒಂದು ಮಿಸ್ಟ್ರಿ ಇರಲಿ ಅಂತ. ಸೊ ಯಾ, ಇಟ್ ಈಸ್, ಯು ಆರ್ ದೇರ್ ಆಲ್ ಓವರ್. ಬಟ್ ನೆಕ್ಸ್ಟ್ ಸ್ಟೆಪ್ ಏನು? ಈಗ ನಂಗೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಓಕೆ ಇದಾದಮೇಲೆ ಮೇ ಬಿ ಐ ವಾಂಟ್ ಟು ರೈಟ್ ಅ ಸೀರೀಸ್, ಮೇ ಬಿ ಐ ವಾಂಟ್ ಟು ಸ್ಟಾರ್ ಇನ್ ಇಟ್, ಮೇ ಬಿ ಐ ವಾಂಟ್ ಟು ರೈಟ್ ವಿತ್ ನ್ಯಾಷನಲ್ ಲೆವೆಲ್ ರೈಟರ್ಸ್. ಬಿಕಾಸ್ ಐಡಿಯಾಕ್ಕೇನು ಲ್ಯಾಂಗ್ವೇಜ್ ಇಲ್ಲಲ್ಲ. ಹೌದು, ಯು ಕ್ಯಾನ್ ಕೊಲ್ಯಾಬರೇಟ್ ವಿತ್ ಎನಿಬಡಿ. ಬಟ್ ಐ ಥಿಂಕ್ ಕೊಲ್ಯಾಬರೇಷನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಾವು ಬರೀ ನಮ್ದು ಅಂತ ಅನ್ಕೋತ ಹೋದ್ರೆ ಸ್ಟ್ಯಾಗ್ನೇಷನ್ ರೀಚ್ ಆಗ್ತದೆ. ಐ ಹ್ಯಾವ್ ಅಬ್ಸರ್ವ್ಡ್ ದಟ್ ಅ ಲಾಟ್ ಇನ್ ವೆರಿ ರೀಜನಲ್, ಅಂದರೆ ವೆರಿ ಮಚ್ ರೀಜನಲಿ. ಒಂದು ಊರಿಗೆ ಅಷ್ಟೇ ಲಿಮಿಟೆಡ್ ಅಂತ ನಾವು ಭಾಳ ನೋಡೇನಿದೆ. ಅದೊಂದು ಸರ್ಟನ್ ಗ್ರೂಪ್ ಇರ್ತೈತೆ ಅವ್ರದ್ದು. ಆ ಗ್ರೂಪ್ ಬಿಟ್ಟು ಹೊರಗೆ ಹೋಗಂಗೆ ಇಲ್ಲ ಅವ್ರೆ. ಲೈಕ್ ಇಫ್ ಯು ಆರ್ ಅ ಸಿಂಗರ್ ಫಾರ್ ಎಕ್ಸಾಂಪಲ್ ಆ್ಯಂಡ್ ದೇರ್ ಇಸ್ ಅ ಗಿಟಾರ್ ಪ್ಲೇಯರ್ ಸಮ್ವೇರ್ outside and is amazing. And music collaboration I feel is much easier because again music language doesn't matter. Andra ni reach that guy who plays that online, collaborate ಮಾಡ್ರಿ, ಹಾಕ್ರಿ. because ಗಿಟಾರ್ ಅವ್ನ ಟ್ಯಾಲೆಂಟ್ ಐತಿ. ಬಟ್ ಆಲ್ಸೋ ಏನು ಗುರ್ತೇನೆ, ಹಿಂಗೆ ಕೊಲಾಬ್ರೇಷನ್ ಮಾಡಿದಾಗ ನಾವು ಆಬ್ವಿಯಸ್ಲಿ ನಾವು ಮ್ಯಾಲೆ ನೋಡ್ತೀವಲ್ಲ. ಲೈಕ್ ವಿ ಲುಕ್ ಎಟ್ ಪೀಪಲ್ ಹೂ ಹ್ಯಾವ್ ಮೋರ್ ರೀಚ್ ದೆನ್ ಅಸ್. ಸೊ ಅವರಿಗೂ ಸಮಥಿಂಗ್ ಇನ್ ರಿಟರ್ನ್ ಇರಬೇಕು. ಹೌದು, ಅದರ್ವೈಸ್ it's not a equal deal unless that person is your friend who's willing to do this for you. So I think that also ಈಗ ಏನಾಗ್ತದೆ, ಈಗ ಸಡನ್ಲಿ ನಾ ಹೋಗಿ ಲಿಲಿ ಸಿಂಗಿಗೆ ಲೆಟ್ಸ್ ಕೊಲಾಬ್ರೇಟ್ ನೀ ಯಾರು ಕರೆಕ್ಟ್. ಐ ಮೀನ್ ಆ ರಿಯಾಲಿಟಿ ಚೆಕ್ ಒಂದು ಇರಬೇಕಾಗ್ತದೆ. ಸೊ ನೀವು ನೋಡ್ರಿ, ನಿಮ್ಮ ವಾಟ್ ಎವರ್ ಹೂಎವರ್ ಇಸ್ ಅಪ್ರೋಚಬಲ್, ಹೂ ಇಸ್ ನಿಮ್ಮಿಂದನೂ ಅವ್ರಿಗೆ ಯೂಸ್ ಆಗಬೇಕು, ಅವರಿಂದ ನಿಮ್ಗೆ ಇದಾಗಬೇಕು. ದ್ಯಾಟ್ ಈಸ್ ಹೌ ಇಟ್ ಶುಡ್ ಸ್ಟಾರ್ಟ್. ಬಟ್ ಯಾ, ಐ ಥಿಂಕ್ ಯು ಶುಡ್ ಕೊಲಾಬ್ರೇಟ್. ಆಮೇಲೆ ಬ್ಯಾಸರು ಬರ್ತದಲ್ಲ, ಲೈಕ್ ಐ ಥಿಂಕ್ ದ್ಯಾಟ್ಸ್ ಒನ್ ಆಫ್ ದ ವೇಸ್ ಟು ಬ್ರೇಕ್ ಕಾಂಟೆಂಟ್ ಬ್ಲಾಕ್. ಈಗ ಒಮ್ಮೆ ಮನಸ್ತಾ ಏನು ಮಾಡಲಿ ಗೊತ್ತಾಗಲ್ಲ. ಸೊ ನೀವು ನಿಮ್ಮ ಬೇರೆ ಕ್ರಿಯೇಟರ್ಸ್ ಜೋಡಿ ನೀವು ಮಾತಾಡಿದ್ರೆ ಯು ವಿಲ್ ಫೀಲ್ ಓಕೆ, ಹಾಂ ಹಿಂಗೂ ಮಾಡ್ಬೋದು, ಇದು ಮಾಡ್ಬೋದು, ಅದು ಮಾಡ್ಬೋದು. ಸೊ ಐ ಥಿಂಕ್ ಒಂದು ಸ್ಟ್ರಾಂಗ್ ಕ್ರಿಯೇಟರ್ ಕಮ್ಯುನಿಟಿ ಬೇಕು. Do you think we have that stronger creator community? I don't know. ಅಂದರೆ ಇಟ್ಸ್ ಸೋ ಎಲ್ಲ ಈಗ ಶುರು ಆಗ್ಯದು. ಆ್ಯಂಡ್ ನಾವು ಏನು ಮಾಡಿದ್ರು ಇಟ್ ಫೀಲ್ಸ್ ಲೈಕ್ ಮೊದಲು ಯಾರೋ ಮಾಡಿಬಿಟ್ಟಾರೆ. ಐ ಆಮ್ ಜಸ್ಟ್ ಸೇಯಿಂಗ್, ಯು ನೋ, ಲೈಕ್ ಸ್ಟಾರ್ಟಿಂಗ್ ಅ ನ್ಯೂ ಬಿಸ್ನೆಸ್. ಹಾಂ, ಆಮೇಲೆ ನಮ್ಮದು ಏನಾಗ್ತದೆ, ಸ್ಟಾರ್ಟಿಂಗ್ದಾಗ ಓದ್ರಿ ಫಸ್ಟ್ ಅದೆಲ್ಲ ಮಾಡ್ಕೊರಿ, ಆಮೇಲೆ ಇದು. ಸೊ ವಿ ಹ್ಯಾವ್ ಲಾಸ್ಟ್ ಲೈಕ್ 23 years ಆಫ್ ಲೈಫ್ ಇನ್ ದ್ಯಾಟ್ ಆಲ್ರೆಡಿ ಟು ಸ್ಟಡಿ ಸಮಥಿಂಗ್. ಆ್ಯಂಡ್ ಇದು ಲೈಕ್ ಇಫ್ ವಿ ಹ್ಯಾವ್ ಅನ್ ಆಪ್ಷನ್ ಟು, ಐ ಮೀನ್ ದ್ಯಾಟ್ ಈಸ್ ಒನ್ ಸೌತ್ ಇಂಡಿಯನ್ ಥಿಂಗ್ ಅಲ್ಲ,
ಡಿಗ್ರಿ ಮಾಡ್ಕೊಂಡು ಏನು ಬೇಕಾದ್ ಮಾಡ್ಕೊ ಅಂತ. ಸೊ ನನಗೆ ಆಪ್ಷನ್ ಇತ್ತು 18ಕ್ಕೆ ನಾ ಏನಾರೇ ಮಾಡೋದಿತ್ತಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ರೇಡಿಯೋ ಸ್ಟೇಷನ್ 18ಕ್ಕೆ ಜಾಯ್ನ್ ಆಗೋದಿತ್ತಂದ್ರೆ ಐ ವುಡ್ ಬಿ ಡೂಯಿಂಗ್ ದಿಸ್ ಲೈಕ್ probably 4-5 years earlier. Which would have saved me a lot of time. But ಏನು ಯಾವಾಗ ಆಗಬೇಕು ಅದೇ ಆಗಬೇಕು. ನಶೀಬ್. Yes, ನಶೀಬ್ is a bitch. So yes, ಈಗ creator community coming on that, I feel it is a very stronger creator community in southern Karnataka. I feel, according to me. ಇಲ್ಲೇ ನಾರ್ತ್ದಾಗ ಐ ಡೋಂಟ್ ನೋ ಇಫ್ ಇಟ್ ಇಸ್ ಫಾರ್ ದ ಎಕ್ಸ್ಪೋಜರ್ ಆರ್ ದ ರೀಚ್ ಆರ್ ವಾಟ್ ಎವರ್. ಈವನ್ ವೆನ್ ಐ ಶಾರ್ಟ್ ಮಿಸ್ಫಿಟ್ ಇಂಜಿನಿಯರಿಂಗ್ ಸಾಂಗ್, ವೆನ್ ಐ ಶಾರ್ಟ್ ದ್ಯಾಟ್, ನಾವೆಲ್ಲ ಸ್ಕಿಲ್ಸ್ ಐತಿ ಈ ಕಡೆ, ಇಲ್ಲ ಅಂತಿಲ್ಲ. ಆಲ್ ಓವರ್ ದ ಪ್ಲೇಸ್ ದೇರ್ ಸ್ಕಿಲ್ಸ್, ದೇರ್ ಇಸ್ ನೋ ಲಿಮಿಟ್ ಟು ಇಟ್. ಇಟ್ ಇಸ್ ನಾಟ್ ವೆರಿ ಮಚ್ ಲಿಮಿಟೆಡ್ ಟು ಅ ರೀಜನ್ ಆರ್ ಸಮಥಿಂಗ್. ಎಲ್ಲ ಕಡೆ ಸ್ಕಿಲ್ ಐತಿ. ಸೊ ಐ ವಾಸ್ ಲೈಕ್, ಸ್ಕಿಲ್ಸ್ ಐತಿಲ್ಲ, ಬಟ್ ವೈ ಆರ್ ವಿ ನಾಟ್ ಏಬಲ್ ಟು ಪ್ರೊಡ್ಯೂಸ್? ರೊಕ್ಕನೂ ಇದ್ದಿರ್ತೈತಿ. ಯು ಕ್ಯಾನ್ ಪಿಚ್ ಫಾರ್ ಸ್ಪಾನ್ಸರ್ಸ್ ಆರ್ ಪ್ರೊಡ್ಯೂಸರ್ಸ್, ಪಿಚ್ ಮಾಡಿ ಇನ್ ಅ ವೆರಿ ಗುಡ್ ವೇ ಮಾಡ್ಬೋದು. ಬಟ್ ಆ ಕ್ವಾಲಿಟಿ ಈ ಕಡೆ ಎದಕ್ಕೆ ಬರುವಲ್ತ? ದ ಕೈಂಡ್ ಆಫ್ ಪ್ರೊಡಕ್ಷನ್ ಕ್ವಾಲಿಟಿ ದಟ್ಸ್ ಬ್ಯಾಂಗ್ಳೂರ್ ಪೀಪಲ್ ಆತ, ಸೌತ್ ಆತ. ಫಾರ್ ಎಕ್ಸಾಂಪಲ್ ರಾಹುಲ್ ಡಿಟ್ಟೋ, ಹೀಸ್ ಸಿರಿ ಆತ. They have a very nice production quality. They have that conceptualization and everything. But I think adu because ಅವರು ಭಾಳ ಮಂದಿ ಜೋಡಿ collaborate ಮಾಡ್ಯಾರ. Exactly, where there is no barrier. So I feel in north south ಅನ್ನೋಕ್ಕಿಂತ you should just treat it as one. And also ಕರ್ನಾಟಕ ಅಂತೆ ಅಲ್ಲ, like reach out to somebody whose work you like. Right, exactly, that's what I was coming to. ಆಮೇಲೆ ಅದು ಏನಾಗ್ತದ, ನಾ ಅಪ್ರೋಚ್ ಮಾಡ್ಲೋ ಮೊದಲ ವಿಚಾರ ಮಾಡ್ತೀವಲ್ಲ, ಮಾಡ್ಲೋ ಬ್ಯಾಡೋ, ನಾ ಮಾಡಿದ್ರೆ ವಿಲ್ ಐ ಬಿ ಸ್ಮಾಲರ್, ಶುಡ್ ಐ, ವಾಟ್ ಇಫ್ ದೇ ಡೋಂಟ್ ರೆಸ್ಪಾಂಡ್? ಇಟ್ಸ್ ಆಲ್ವೇಸ್ ದಟ್ ಥಿಂಗ್, ರೈಟ್? ಲೈಕ್ ವೆನ್ ಯು ಅಪ್ರೋಚ್ ಅ ಗರ್ಲ್ ಆರ್ ಅ ಬಾಯ್ ಯು ಲೈಕ್, ರೈಟ್, ಏನು ಭಾ ಅಂದ್ರೆ ಭಾ ಏನು ಇಲ್ಲ ಅಂತ ಅಂತಾರೆ, ಇಲ್ಲ ಸೀನ್ ಮಾಡಿ ಬಿಡ್ತಾರೆ. ಅಷ್ಟು ಎಕ್ಸಾಕ್ಟ್ಲಿ. ಅಲ್ಲ, ಐ ಆಮ್ ಜಸ್ಟ್ ಸೇಯಿಂಗ್ ದ ಫಿಯರ್ ಆಫ್ ರಿಜೆಕ್ಷನ್, ಐ ಥಿಂಕ್, ಬಟ್ ಆಲ್ಸೋ ಐ ಥಿಂಕ್ ಇಟ್ ಕಮ್ಸ್ ವಿತ್ ಏಜ್, ಇಟ್ ಕಮ್ಸ್ ವಿತ್ ಲಾಟ್ ಆಫ್ ರಿಜೆಕ್ಷನ್ಸ್ ಆಲ್ಸೋ, ಎಕ್ಸ್ಪೀರಿಯನ್ಸಸ್, ರೈಟ್? ಸೊ ಬಟ್ ಆ ಫಿಯರ್ ಹೋದ್ರೆ ಲಾಟ್ ಆಫ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್. Like, okay, illa andre okay, fine, move on. Somebody will be exactly ready to do it with you, right? Even 20 mandi illa antar ಒಬ್ಬರಾರ ಹೂ ಅಂತ ಯಾರೇ ಒಬ್ಬರತರ. And then but the bigger challenge is ಯಾರೇ collaboration ಗೆ agree ಆದ್ರೆ ನಿಮ್ದು ಅವ್ರದ್ದು ಸೆಟ್ಟಿಂಗ್ ಹೆಂಗಿರ್ತದಂತ. That is a bigger challenge. Right. Like ನಿಂದು ಐಡಿಯಾಲಜಿ ಸೇಮ್ ಅವನೋ ಇಲ್ಲೋ? Do you think the way I do? Or do I understand your point of view? So that is a bigger challenge. Yaar hudukud, you will find somebody, but to share that same POV, as a creator adirtade, like we get that kick when that joke is good or whatever. Of course. So adaka point of view matter ಆಗ್ಬಿಡ್ತದೆ. Yeah, ಈಗ ನನಗೆ ಆ ಜೋಕ್ ಸೇರೈತಿ, ಮುಂದಿನವ್ರು ಸೇರ್ವಲ್ತಂದ್ರೆ ಈಗ ಹೂ ಅಂದಾರೆ. ಆ್ಯಂಡ್ ಆಲ್ಸೋ ಏನಾಗ್ತದ, ಬಿಕಾಸ್ ನೀವು ದಿನ ಕಾಂಟೆಂಟ್ ಕ್ರಿಯೇಟ್ ಮಾಡ್ಲಿಕತ್ತೀರಿ, ನಿಮಗೊಂದು ಕಂಟ್ರೋಲ್ ಬಂದ್ಬಿಟ್ಟದ. ಅಂದ್ರೆ ನಿಂದ ಸ್ಕ್ರಿಪ್ಟ್, ನೀನ ಆ್ಯಕ್ಟರ್, ನೀನ ಎಡಿಟರ್, ನೀನ ಡೈರೆಕ್ಟರ್. ಆರ್ ಯು ಗುಡ್ ಅಟ್ ಟೇಕಿಂಗ್ ಡಿರೆಕ್ಷನ್ಸ್? ರೈಟ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದಟ್ ಇಸ್ ನಾಟ್ ಎನಿ ಅದು ಆಸ್ ಸಿಂಪಲ್ ಆಸ್ ಇಟ್ ಸೌಂಡ್ಸ್. ಇಲ್ಲ, ಯಾಕಂದ್ರೆ ಈಗ ನಿನಗೆ ರೂಢಿ ಆಗ್ಬಿಟ್ಟದ. ನಾ ಹಿಂಗೆ ಮಾಡ್ತೀನಿ. ಈಗ ದ ಕ್ರಿಯೇಟರ್ ಯು ಕೊಲಾಬರೇಟ್ ವಿತ್ ವಿಲ್ ಕಮ್ ವಿತ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಐಡಿಯಾ. ಆರ್ ಯು ಓಕೆ ಟು ವಿತ್ ದ್ಯಾಟ್? ಆರ್ ಇಲ್ಲ, ನನ್ನ ಹಂಗೆ ಆಗ್ಬೇಕಂತ. ಈಗ ಬಿಕಾಸ್ ಐ ಥಿಂಕ್ ನಾವೆಲ್ಲರೂ ಕ್ರಿಯೇಟರ್ಸ್, ವಿ ಆರ್ ಆಲ್ ಇನ್ ಒನ್. ಹೌದು, ಕರೆಕ್ಟ್, ಎಲ್ಲನೂ ಮಾಡ್ಲಿಕತ್ತೀವಿ. ಹೌ ಗುಡ್ ಆರ್ ಬ್ಯಾಡ್, ದ್ಯಾಟ್ಸ್ ಅ ಡಿಫ್ರೆಂಟ್ ಕ್ವೆಶನ್. ಬಟ್ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ಬೈ ಅವರ್ ಸೆಲ್ವ್ಸ್, ಲೈಕ್ ಶೂಟಿಂಗ್, ideating, ಎಲ್ಲಾನು, everything. So collaboration is a great idea, but also it is difficult. So ಅದನ್ನ ಮೇಲೆ ಮಾಡ್ಕೋತ ಹೋದ್ರೆ then there is scope, because if you see again I think ನಾ ಕೃಷ್ಣಂದೇ ಎಕ್ಸಾಂಪಲ್ ಕೊಡ್ತೀನಿ. ರಕಡ್ ಮಂದಿ ಜೋಡಿ ಕೊಲಾಬರೇಟ್ ಮಾಡ್ತಾರೆ. ಕೃಷ್ಣ ಆತ, ಉಡಾಳ್ ಪವ್ಯ ಆತ, ಯಾ, ಭಾಳ ಮಂದಿ ಜೋಡಿ ಕೊಲಾಬರೇಟ್ ಮಾಡ್ತಾರೆ. ಆ್ಯಂಡ್ I don't think they ಭಾಳ ಇದು ಆಗ್ತದೋ ಇಲ್ಲೋ, ಇದು ವರ್ಕ್ ಆಗ್ತದೋ ಇಲ್ಲೋ ಅಂತ ಭಾಳ ವಿಚಾರ ಮಾಡಂಗಿಲ್ಲ ಅಂತ ನಂಗೆ ಅನಿಸ್ತದೆ. ಪುಟ್ ಇಟ್, ಸಿ ವಾಟ್ ಹ್ಯಾಪನ್ಸ್. ಇಫ್ ನಾಟ್ ಬೇರೆದೇನ್ರಿ ಹಾಕೋಣ. ದಟ್ಸ್ ವಾಟ್ ಐ ಹ್ಯಾವ್ ಕಮ್. that is the best I was like that before. ನಡಕ್ಕೆ ಸ್ವಲ್ಪ ಲಫಡ ಆಗ್ತದೆ, ನಾ ಬ್ರೇಕ್ ತೊಗೊಂಡೆ. ಅದಾದ್ಮೇಲೆ ಐ ವಾಸ್ ಲೈಕ್, ಬಟ್ ಇಟ್ಸ್ ಲೈಕ್ ನ್ಯೂಸ್ ಪೇಪರ್ ಅಲ್ಲ ಈಗ, ರೀಲ್ಸ್. The duration is 1 minute and the shelf life is 1 day. In shorts.
ಒನ್ ಡೇ ಒಳಗೆ ಏನಾಗ್ತದೆ ಆಗ್ತದೆ. ಡೋಂಟ್ ಎಕ್ಸ್ಪೆಕ್ಟ್ ಫಾರ್ ಮಿರಕಲ್ಸ್. ಆದ್ರೆ ಆಯ್ತು ಇಲ್ಲಾದ್ರೆ ಇಲ್ಲ. ಬಿ ರೆಡಿ ವಿತ್ ಸಮಥಿಂಗ್ ಎಲ್ಸ್ ಅಷ್ಟೇ. ನನಗಂತೂ ಪರ್ಸ್ನಲಿ ನನಗದು ರೀಲ್ಸ್ ಐ ಟ್ರೈ ಟು ಅಡ್ಯಾಪ್ಟ್. ನಂದದು ಐ ಆಮ್ ನಾಟ್ ಹೇಟಿಂಗ್ ರೀಲ್ಸ್ ಆರ್ಸ್ ಎನಿಥಿಂಗ್. ನನಗೆ ಅಡ್ಯಾಪ್ಟ್ ಆಗಲಿಲ್ಲ. ಫಾರ್ ಮೀ ಪರ್ಸ್ನಲಿ ಐ ಫೆಲ್ಟ್ ಇಟ್ ವಾಸ್ ಹಿಂಡ್ರಿಂಗ್ ಸಮಥಿಂಗ್ ಇನ್ಸೈಡ್ ಮೀ ಕ್ರಿಯೇಟಿಂಗ್ ಸಮ್ ರೀಲ್ಸ್. ಬಿಕಾಸ್ ನಾ ರ್ಯಾಂಟ್ ಮಾಡ್ತಿದ್ದೆ ಯೂಶ್ವಲಿ. ಐ ಕ್ಯಾನ್ ಕ್ರಿಯೇಟ್ ಸ್ಕ್ರಿಪ್ಟೆಡ್ ಥಿಂಗ್ಸ್ ಆಸ್ ವೆಲ್. ಬಟ್ ಅದು ರಿಯಲಿ ಟ್ರೆಂಡಿಗೆ ನಾ ಸೂಟ್ ಇದು ಮಾಡಿ ಆ ಮ್ಯೂಸಿಕ್ ರಿಲೇಟೆಡ್ ಹಿಡ್ಕೊಂಡು ನಾವು ಸ್ಕ್ರಿಪ್ಟ್ ಮಾಡೋಕೆ ದಟ್ ಈಸ್ I don't think I felt it was hindering something inside me. It might be taken in a very different way as well because you have been given a challenge. A music dan in the creativity hack nee ಏನು ಕ್ರಿಯೇಟ್ ಮಾಡ್ಬೋದು ಇದ್ರಾಗ. It is like internet ನಿನಗೆ ಒಂದು ಟಾಸ್ಕ್ ಕೊಡೋದೈತೆ. Yeah, but also you can do something else also. I mean, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನದ ಅಂದ್ರೆ of course these trends and all they work. ನನಗೆ ಎಷ್ಟು ಮಂದಿ ಹೇಳ್ಯಾರ why don't you do trends? I'm like ನಂಗೆ ಅದರಷ್ಟು ಪ್ರೆಷರೇ ಇಲ್ಲ. Like trends is the most ಪ್ರೆಷರಬಲ್. ಯಾ ಲೈಕ್ ಬಟ್ ಇಟ್ಸ್ ಆಲ್ ದೇರ್. ಇಟ್ಸ್ ಲೈಕ್ ಬುಫೆ ಎಲ್ಲ ತಯಾರದ. ಖರೆ ತಿನ್ಲಿಕ್ಕೆ ನಿನಗೆ ಆಗವಲ್ತಾಗ್ಯದ. ನಿಂಗೆ ಏನು ಮಾಡ್ಬೇಕಂತ ಗುರ್ತಾಗಂಗಿಲ್ಲ. ಎಕ್ಸಾಕ್ಟ್ಲಿ. ಸೊ ಗಿವ್ ಇಟ್ ಯುವರ್ ಓನ್ ಟ್ವಿಸ್ಟ್. ನಾ ಅದೇ ಹೇಳಿಲ್ಲ, ನಾ ಈಗ ಭಾಳ ತಳ್ಳಿ ಕೆಡ್ಸ್ಕೊಳಂಗೇ ಇಲ್ಲ. ನಿಂಗೆ ಇವತ್ತಿಂದ ರೀಲ್ ಸೇರ್ಲಿಲ್ಲ ಅಂದ್ರೆ ನಾ ಏನು ಸೇರ್ತದ. ಸೊ ಸೇರಿಲ್ಲ ಅಂದ್ರೆ ಇಲ್ಲ, ವ್ಯೂಸ್ ಬಂದಿಲ್ಲ ಅಂದ್ರೆ ಇಲ್ಲ, ಮುಂದೆ ನೋಡೋಣಂತ. ಅದು ಪ್ರೆಷರ್ ಹೆಂಗೆ ಬಿಲ್ಡ್ ಆಗೈತೆ. ದ ನಂಬರ್ ಗೇಮ್ ಆನ್ ಸೋಷಿಯಲ್ ಮೀಡಿಯಾ ಈಸ್ ಆನ್ ಸಮ್ ಅದರ್ ಲೆವೆಲ್ ಫಾರ್ ಸಮ್ ಪೀಪಲ್. ಈಗ ಹೋಗಿ ದಿವಸ ನೋಡೋದು ಎಷ್ಟು ಬಂತೆ, ಒಂದೊಂದು ತಾಸಿಗೆ ನೋಡೋದು. ನಿಂಗೆ ನೋಡಿ ನೀವು ಬಿಟ್ಬಿಡ್ತೀರಿ. ಎದಕ್ಕೆ ಬರತ್ತಿಲ್ಲ ಅಂತ ಯೋಚನೆ ಮಾಡ್ತೀರನ? at some point in time, yes. Because that might be for the videos that you are like, this is amazing reel. Also, why would you unfollow me? Why would you unfollow me? Like, ನನ್ನ other problem ಅದ. So ಅದು ನೀ ಕ್ಲಿಕ್ ಮಾಡ್ತಿ. Then they like, what is that? Follows. Yeah. Unfollows, then total. When unfollows is sometimes that number is like ಇಂಥದ್ದೇನು ಮಾಡಿದೆಯೋ, ಲೈಕ್ ಅನ್ಫಾಲೋ ಮಾಡುವಂಥದ್ದು. ನಾವು ಸಿಟ್ಟಿಗೆ ಬಂದು ನಾನು ಸ್ವಲ್ಪ ಮಂದಿನ ಅನ್ಫಾಲೋ ಮಾಡ್ತೀನಿ. ಇಟ್ಸ್ ಮೈ ರಿವೆಂಜ್. ಯಾ, ನನಗಂತೂ ಅದು ಖರೆ ನಂದೇನು ಪ್ರಾಬ್ಲಮ್ ಅದ ಅಂದ್ರೆ ಫ್ರೆಂಡ್ಸಿಗೆ ಅನ್ಫಾಲೋ ಮಾಡ್ಲಿಕ್ಕೆ ಹಂಗಿಲ್ಲಲ್ಲ. ಆ್ಯಂಡ್ ನಾ ಮತ್ತೆ ಹೋಗಿ ಮತ್ತೆ ಅವೇ ಯಾವ್ದಾರ ಹಿಂಗೆ ನ್ಯಾಷನಲ್ ಜಿಯೋಗ್ರಫಿಕ್ ಅನ್ಫಾಲೋ ಮಾಡು. ಲೈಕ್ ದೇ ಡೋಂಟ್ ಇವನ್ ಕೇರ್. ಓ ಇವತ್ತು ಸೋನು ಅನ್ಫಾಲೋ ಮಾಡಿ, ವಾಟ್ ಡು ವಿ ಡೂ, ಏನು ಕಾಂಟೆಂಟ್ ಹಾಕೋಣಿಗೆ. ವಿಚ್ ಅನಿಮಲ್ ಶುಡ್ ವಿ ಶೋ ನೌ? ಓ ನೋ, ಇಟ್ಸ್ ನಾಟ್. ಸೊ ನಾ ದಟ್ ಈಸ್ ಮೈ ವೇ ಔಟ್. ನ್ಯಾಷನಲ್ ಜಿಯೋಗ್ರಫಿಕ್ ಅನ್ಫಾಲೋ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್ ಕೋಟ್ಸ್ ಅಂತ ಇರ್ತದೆ, ಕೋಟ್ಸ್ ಅನ್ಫಾಲೋ ನನಗೆ ಬರ್ತದೆ, ನಿಂದೇನು ಬೇಡ. ಲೈಕ್ ಸೊ ನಾ ಹಂಗೆ ತೆಗಿತೀನಿ. ಬಟ್ ಯಾ, ಇಟ್ ಈಸ್ ಬಾದರಿಂಗ್, ಬಟ್ ಯು ಗೆಟ್ ಟು ಲರ್ನ್ ವಿತ್ ಇಟ್. ಸಿ ದ ಥಿಂಗ್ ಈಸ್, ಈಗ ನಾ ಹಿಂಗೆ ವಿಚಾರ ಮಾಡ್ತೀನಿ ಅಂದರೆ, ಈಗ ಐ ಆಮ್ ಅ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್. ದಿಸ್ ಈಸ್ ಮೈ ಜಾಬ್. ಇದು ನನ್ನ ಕೆಲಸದ ಗತಿ ಅದ, ರೈಟ್? ಸೊ ಒಂದು ದಿವಸ ಏನು ವರ್ಕ್ ಆಗಲಿಲ್ಲ ಅಂದ್ರೆ ನೀ ಕೆಲಸ ಬಿಡಂಗಿಲ್ಲ. ನೀ ಬೇಕಾದ್ರೆ ಬ್ರೇಕ್ ತೊಗೋತೀನಿ, ನೀ ಏನಾರೇ ಮಾಡ್ತೀನಿ. ಹಾಂ, ಅದ ಆಮೇಲೆ ಬ್ರೇಕು ನೀ ಏನು ಹಿಂಗೆ ಹುಚ್ಚರಂಗೆ ತೊಗೊಳಕ್ಕೆ ಆಗೋದಿಲ್ಲ. 1-2 ದಿವಸ ಅಲ್ಲ ಅಂದ್ರೆ ನಾ ಹೇಗತ್ತೀನಿ, ಬಿಕಾಸ್ ಹುಚ್ಚರಂಗೆ ತೊಗೊಂಡಿದ್ದೆ ಬ್ರೇಕ್ನ. ನೋಡಿ ನೀ ಸಿ, ದಿಸ್ ಇಸ್ ದ ಪ್ರಾಬ್ಲಮ್. ನ್ಯೂಸ್ ಚಾನೆಲ್ ಗತೆ ಹಿಂಗೆ ಹೇಳಿದ್ರು ಅಂದ್ರೆ ಐ ಆಮ್ ಎ ಹೋಸ್ಟ್ ಹಿಯರ್, ಐ ವಿಲ್ ಗೆಟ್ ಕಾಂಟ್ರವರ್ಸೀಸ್. ಅಲ್ಲ, but it did good for you, right? Yeah, that's what I'm saying. Right. So you can do that. But since nandid full time ada, I have to get over it. Right. I have to get over it. I have to move on. ನನ್ನ ಕಡೆ ಬೇರೆ ಆಪ್ಷನ್ ಇಲ್ಲ. ಟೀಕೆ? ಸೊ ಎಷ್ಟು ಆಗ್ತದೆ ಅಷ್ಟು ಮಾಡೋದು. ಯು ಪುಟ್ ಇನ್ ಯುವರ್ ಬೆಸ್ಟ್. ಹಂಗಂತ ಕಚಡ ಸ್ಟಫ್ ಹಾಕಂಗಿಲ್ಲ. ಯು ಪುಟ್ ಇನ್ ಯುವರ್ ಬೆಸ್ಟ್. ವರ್ಕ್ ಆದ್ರೆ ಇಲ್ಲ ಇಲ್ಲ. ಎಕ್ಸಾಕ್ಟ್ಲಿ. ಅದು ಫಾಲೋ ಅನ್ಫಾಲೋ ಅಂತೂ ನಾ ಐ ಮೇಡ್ ಪೀಸ್ ವಿತ್ ಇಟ್. ಲೈಕ್ ಐ ರೀಚ್ಡ್ 25,000 ಫಾಲೋವರ್ಸ್ ಇನ್ 2019. ಐ ಹ್ಯಾವ್ 25.7 ನೌ. ನಾ ಬಿಟ್ಬಿಟ್ಟೆ. ಹೋಗಿತ್ತ 27. ಇಲ್ಲೋ, ಇಟ್ಸ್ ತಲೆ ಕೆಡಿಸ್ತದದು. ಬಿಕಾಸ್ ನಂದು ಐ ಟೆಲ್ ಯು, ನಂದು 100K ಆಗುತ್ತಂಗೆ ನಂಗೆ ಹಿಂಗೆ ತಲೆ ಕೆಟ್ಟಬಿಟ್ಟಿತ್ತು. ಆಗಲಿ 100K. ನಾನು ಲಾಸ್ಟ್ ಟೈಮ್ ಭೇಟಿಯಾದಾಗ ಆಗಿರಲಿಲ್ಲ. ನಂಗೆ ಪೇಡೆ ತಿನ್ಸೋರಿದ್ರು ಬಿಕಾಸ್ ಐ ಪ್ರಿಡಿಕ್ಟೆಡ್ ಯುವರ್ 100K. ಯಾ ಯು ಡಿಡ್. ಸೊ ಅದಾದ್ಮೇಲೆ ಏನಾಯ್ತು, ಅದು 3 ಸತಿ 100K ಆಗ್ಯದ. ಏನು ಕೇಳ್ತಿ ಹಿಂಗೆ ಆಗೋದು, ಮತ್ತು ಯಾರೋ ಒಬ್ಬ ಅನ್ಫಾಲೋ ಮಾಡೋದು, ಮತ್ತು ಆಮೇಲೆ ಫುಲ್ ಬಿಟ್ಬಿಟ್ಟೆ. ಬಾದ್ರ ಆತಿಲ್ಲ ಆದ್ರೆ ಇಲ್ಲ ಅಂತ. ಆಮೇಲೆ ಅಜೇನು ಅನ್ಲಿಕ್ಕತ್ತಾನ, ನೀನು 100 ಫಾಲೋವರ್ಸ್ ಜಾಸ್ತಿ ಆದ್ಮೇಲೆ ಥ್ಯಾಂಕ್ಸ್ ಅಂತ ಹೇಳಬೇಕಾಗಿತ್ತು. ಈಗ ಅದಕ್ಕೆ he has a very good point. Being away from social media, that is a very smart. No, he is not really away from social media, but these are very technical terms. He's like a big boss. ಹಿಂಗ್ ದೂರಿದ್ದು ನೋಡ್ಲಿಕತ್ತ ಎಲ್ಲ ಬಿಗ್ ಬಾಸ್ ಆದೇಶಿಸುತ್ತಾರೆ 100 ಫಾಲೋವರ್ ಬಂದ ಮೇಲೆ ಸ್ಟೋರಿ ಹಾಕ್ಬೇಕಂತ. ನಾ ಖರೆ ಭಾಳ ಎಕ್ಸೈಟ್ ಆಗ್ಬಿಟ್ಟಿದೆ. ಬಿಕಾಸ್ ಐ ವಾಸ್ ವೇಟಿಂಗ್ ಫಾರ್ ಇಟ್. ಅಲ್ಲ, ವೈ ವೇಟಿಂಗ್?
ಒಂದು ನಂಬರ್ ಚಂದ ಕಾಣಿಸ್ತದೆ ಪ್ರೊಫೈಲ್ ಮೇಲೆ. ಇನ್ನೊಂದು ಏನಂದ್ರೆ ಬ್ರ್ಯಾಂಡ್ಸ್ ಆಸ್ಕ್ ಫಾರ್. ಐ ಮೀನ್ ಐ ಡೋಂಟ್ ನೋ ಹೌ ಡಸ್ ಇಟ್ ಮ್ಯಾಟರ್. ನನ್ನ ಕಡೆ 99.2K ಇರಲಿ 100K ಇರಲಿ, ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್? ಲೈಕ್ ಆ 800 ಮಂದಿ ನಿನ್ನ ಪ್ರಾಡಕ್ಟ್ ತೊಗೊಳೋರಿದ್ದಾರೆ. ಲೈಕ್ ಐ ಡೋಂಟ್ ಲೈಕ್ ಆ ನಿನ್ನ ಸ್ಯಾಂಪಲ್ ಸ್ಪೇಸ್ ಆ 800 ಮಂದಿ ಒಳಗದ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ದೆನ್ ಹೌ ಡು ಯು ಕನ್ವಿನ್ಸ್ ದ ಬ್ರ್ಯಾಂಡ್ಸ್? Right. They are giving you the money. Our slab so we are like, sir, we will do 100K. But then it doesn't stop there ಅಲ್ಲ. ಈಗ 100K ಆದ್ಮೇಲೆ ಸ್ವಲ್ಪ ಎಂಗೇಜ್ಮೆಂಟ್ ಕಮ್ಮಿ ಅದ, 300K ಮಾಡೋಣ. ಸ್ವಲ್ಪ ಹೈ ಬ್ರೌ ಜೋಕ್ಸ್ ಅವ, ಸ್ವಲ್ಪ ಅಂದ್ರೆ ಜೋಕ್ಸ್ ತಿಳಿಲಿಕ್ಕೆ ಟೈಮ್ ಆಗ್ತದೆ, ಸ್ವಲ್ಪ ಟ್ರೆಂಡ್ಸ್ ಮಾಡ್ಬೇಕೀಗ. ಅದು ಬ್ರ್ಯಾಂಡ್ಸ್ ಇಂದ ಅದ. ಬಟ್ ಇಟ್ಸ್ ಓಕೆ, ಐ ಕಾಂಟ್ ಕಂಪ್ಲೇನ್. ಬಿಕಾಸ್ ಕಂಪ್ಲೇನ್ ಮಾಡಕ್ ಆಗಂಗಿಲ್ಲ. ಬಟ್ ಬಿಕಾಸ್ ಐ ಟೆಲ್ ಯು, ಎಲ್ಲಾರ್ಗೂ ಏನಾರೇ ಒಂದ್ ಇರ್ತದ ನೋಡಪ್ಪ. ಯಾರು the thing about creating is that it is a very freedom driven job. Yeah. So hingella bandaga this is part and parts of the no, but also it is in return of something alla. Houdu, it is monetarily beneficial for you. So nee client ಗೆ ಖುಷಿ ಮಾಡ್ಬೇಕು ಅವಾಗ. that is the thing. ಯಾಕಂದ್ರೆ ಏನಾಗ್ತದೆ, ನಾವು ಯಾವಾಗ ಹಿಂಗೆ ಪೇಡ್ ಪಾರ್ಟ್ನರ್ಶಿಪ್ ಎಲ್ಲ ಹಾಕ್ತೀವಿ, ಜನರಲಿ the views for it is lower than other. Right. Because ರೊಕ್ಕ ಸಲ್ವಾ ಮಾಡ್ಲೆ. Okay, so but I'm saying ನಾ 10 ವಿಡಿಯೋಸ್ ಒಂದು ವಿಡಿಯೋ ರೊಕ್ಕದ ಸಲುವಾಗಿ ಮಾಡಿ 9 ವಿಡಿಯೋಸ್ ನಿಮ್ಮ ಸಲುವಾಗಿ ಮಾಡಿದ್ರೆ ಇಟ್ಸ್ ಫೈನ್, ರೈಟ್? ಐ ಮೀನ್ ಹೌ ಡಸ್ ಇಟ್? ನೋಡ್ರಿ, ಈಗ ಪಗಾರ ಇದ್ದಂಗೆ ಅದು. ಎಕ್ಸಾಕ್ಟ್ಲಿ. ನಾ ಅದೇ ದ ಹೋಲ್ ನೋಷನ್ ಆಫ್ ರೊಕ್ಕದ ಸಲುವಾಗಿ ಮಾಡ್ಲಿಕ್ಕತ್ತಾರ, ಅದನ್ನ ನೆಗೆಟಿವ್ ಯಾಕೆ ತಗೋಬೇಕಂತ. ದ ಥಿಂಗ್ ದಟ್ ಪೀಪಲ್ ಥಿಂಕ್ ಅಬೌಟ್ ಕಾಂಟೆಂಟ್ ಕ್ರಿಯೇಟರ್ಸ್, ಐ ಫೀಲ್ ನಾಟ್ ಆಲ್, ದೇರ್ ಆರ್ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ಆಸ್ ವೆಲ್. ವಿ ಆರ್ ಹ್ಯಾಪಿ ದಟ್ ಯು ಗಾಟ್ ಅ ಬ್ರ್ಯಾಂಡ್, ಹಂಗಿರ್ತಾರೆ, ಖುಷಿ ಇರ್ತಾರೆ. ಒಬ್ಬೊಬ್ಬರು ಏನು ಅನ್ಕೊಂತಾರೆ, ಇವ್ರು ಕಾಂಟೆಂಟ್ ಕ್ರಿಯೇಟ್ ಮಾಡೋದು ನಮಗೆ ಖುಷಿ ಕೊಡಾಕ, ಅದು ಹಾಬಿ ಅಂತ ಅನ್ಕೊಂಡ್ಬಿಟ್ರೆ, ಲೈಕ್ ವಾಟ್ ವಿ ಕ್ರಿಯೇಟ್ ಈಸ್ ಹಾಬಿನ ಅಂತ ಅನ್ಕೊಂಡಾರೆ. ಎಕ್ಸಾಕ್ಟ್ಲಿ. ಸೊ ನಮ್ದು ಮನಿ ನಡಿ, ಐ ಮೀನ್ ಐ ಆಮ್ ಜಸ್ಟ್ ಸೇಯಿಂಗ್ ಲೈಕ್ ಇಟ್ ಈಸ್ ಅ ಜಾಬ್ ಅಟ್ ದಿ ಎಂಡ್ ಆಫ್ ದ ಡೇ. ಬಟ್ ಐ ಥಿಂಕ್ ಇಟ್ ವಿಲ್ ಟೇಕ್ ಟೈಮ್ ಅದನ್ನ ತಿಳಿಸ್ಲಿಕ್ಕೆ. ಇವೆಲ್ಲ ಹಿಂಗೆ ಆಫ್ ಬೀಟ್ ಜಾಬ್ಸ್. ಹಾಂ, ಸೊ ಇಟ್ಸ್ ಓಕೆ. ಮತ್ತು ಬ್ರ್ಯಾಂಡ್ಸು ಇಲ್ಲ ಕನ್ನಡ ಕ್ರಿಯೇಟರ್ಸ್ ಬರೋದು ವೆರಿ ಇನಿಷಿಯಲ್ ಸ್ಟೇಜ್ದಾಗ ಐತಿ. ಬಟ್ ಒಂದು ಬ್ಯಾಲೆನ್ಸು ಮೇಂಟೈನ್ ಮಾಡ್ಬೇಕು. ಲೈಕ್ ಅಟ್ ಲೀಸ್ಟ್ ಫಾರ್ ಮೀ, ವೆನ್ ಐ ಡೂ ಪೇಡ್ ಪ್ರಮೋಷನ್, ಅದು ಕಾಣಿಸ್ಬಾರ್ದು ದಟ್ ಇಟ್ ಈಸ್ ಲೈಕ್ ಆನ್ ಔಟ್ರೈಟ್ ಆ್ಯಡ್, ಆರ್ ಯು ಬ್ಯಾಲೆನ್ಸ್ ಇಟ್ ವಿತ್ ಸಮ್ ಅದರ್ ವಿಡಿಯೋಸ್. ಸೊ ದೇ ಗೆಟ್ ಇಟ್ ಶುಡ್ ಒಂದು ಆ್ಯಡ್ ಪೇಜ್ ಗತೆ ಕಾಣಿಸ್ಬಾರ್ದು. ಹೌದು, ಯುನೋ. ಬಟ್ ಇಟ್ಸ್ ಭಾಳ ಚಾಲೆಂಜಿಂಗ್ ಅದ ಟು ಕ್ರಿಯೇಟ್ ಸಮಥಿಂಗ್ ಫಾರ್ ಬ್ರ್ಯಾಂಡ್ಸ್. ಯಾಕಂದ್ರೆ ಅವಾಗ ನೀವು ಸೆಟ್ ಲಿಮಿಟೇಷನ್ಸ್ ಒಳಗೆ ನಿಮ್ದು ಕ್ರಿಯೇಟಿವಿಟಿ ತೋರಿಸ್ಬೇಕು. ಯಾಕಂದ್ರೆ ದೇರ್ ಇಸ್ ಸರ್ಟನ್ ನಂಬರ್ ಆಫ್ ಸೆಕೆಂಡ್ಸ್ ಯು ಹ್ಯಾವ್ ಟು ಡೆಡಿಕೇಟ್ ಫಾರ್ ದ ಅಂಡ್ ಆಲ್ಸೋ ದ ಕೈಂಡ್ ಆಫ್ ಮೆಸೇಜಿಂಗ್ ದೇ ವಾಂಟ್. ರೈಟ್. ಅಂಡ್ ಸಮಟೈಮ್ಸ್ ಅವರಿಗೆ ಗುರ್ತಿರೋದಿಲ್ಲ ಅವ್ರಿಗೆ ಏನು ಬೇಕಂತ. ಪಾಯಿಂಟರ್ಸ್ ಇರ್ತೈತಿ, ಈ ಪಾಯಿಂಟರ್ಸ್ ನಮ್ಗೆ ಹೈಲೈಟ್ ಆಗಬೇಕಂತಿರ್ತದೆ. ಸಮಟೈಮ್ಸ್ ದೇ ಆರ್ ಲೈಕ್, ಆಮೇಲೆ ಅದು ಕೊಟ್ಟ ಮೇಲೆ ಇದು ಬೇಡ ನಮಗಂತಾರೆ. ಸೊ ಎವ್ರಿ ನೋಬಡಿ ಈಸ್ ಕ್ಲಿಯರ್. ಸೊ ಅದು ಒಂದು ಓಪನ್ನೆಸ್ ಯು ಶುಡ್ ಹ್ಯಾವ್. ಕ್ಲಾಸಿಕ್ ಕ್ಲೈಂಟ್, ನಾವು ಕ್ಲೈಂಟ್ ಅದ, ನಾವು ಕ್ಲಿಯರ್ ಇರಂಗಿಲ್ಲ. ನಮ್ಮ ಕಡೆ ಕ್ಲೈಂಟ್ ಬಂದಾಗ ಅವರು ಕ್ಲಿಯರ್ ಇರಂಗಿಲ್ಲ. ಹಾಂ, ಈ ಲೈಕ್ ಸಾರಿ ಶಾಪಿಂಗ್ ನಮ್ಮ ಅಮ್ಮ ಹೋದಾಗ ಅದ್ರ ಚಲೋ ತೋರಿಸ್ರಿ ಪಾಪ ಅವ್ ತನ್ನ ಪರ್ಸ್ಪೆಕ್ಟಿವ್ ಏನು ಚಲೋ ಅದು ಇದೆ ಅಂತ, ಇದು ತೆಗಿಬೇಡ್ರಿ, ಇಲ್ಲ ಇಟ್ಬಿಡ್ರಿ, ಇದನ್ನು ಬೇಡ ಏನು ಸೈಡ್ನಾಗ ಇಟ್ಬಿಡ್ರಿ ಅಂತ. ಸೊ ಏನು ಚಲೋ ತೋರಿಸೋಲ್ ಬಿಡ್ರಿ ನೀವು. ಹಾಂ, ಎಕ್ಸಾಕ್ಟ್ಲಿ. ಚಲೋ ಇಸ್ ಸಚ್ ಅ ಬ್ರಾಡ್ ಟರ್ಮ್. ಎಸ್, ರೈಟ್. ಏನೈತ್ರಿ ಚಲೋ ನಿಮ್ಮ ಕಡೆ ತಿನ್ನಾಕ? ಹಾಂ, ಅವ್ ಹೆಂಗಂತ. ಓ ಐ ಟೆಲ್ ಯು ಒನ್ ಎಕ್ಸ್ಪೀರಿಯನ್ಸ್. ಸೊ ಐ ಟೆಲ್ ಯು, ನಂಗೆ ಈಗ ಜಸ್ಟ್ ನೆನಪ. ಸೊ ಬೆಂಗಳೂರದಾಗ ಒಂದು ಹೋಟೆಲ್ ಅದ, ಇಟ್ಸ್ ವೆರಿ ಫೇಮಸ್ ಫಾರ್ ಚನಾ ಮಸಾಲ. ಸೊ ಛೋಲೆ ಇಸ್ ಡಿಫ್ರೆಂಟ್, ಚನಾ ಮಸಾಲ ಇಸ್ ಡಿಫ್ರೆಂಟ್. ಓಕೆ, ಸೊ ನಾ ಅದರ ಸಲುವಾಗಿ ಹೋಗಿನಲ್ಲೇ. ನಾ ಹೇಳಿದೆ ನಂಗೆ ಚನಾ ಮಸಾಲ ಬೇಕಂತ. ಅವ್ರಂದ್ರೆ ನಾವು ಮಾಡ್ವಲ್ವಿ. ಯಾಕೆ ಮಾಡ್ವಲ್ರಿ? ಇದು ರಾತ್ರಿ ಉಳಿತಂದ್ರೆ ನಾಳೆ ಯಾರು ತಿನ್ನಂಗಿಲ್ಲ. ನೀವು ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡ್ತೀರಿ? ರಾತ್ರಿ ಉಳಿತದ ಯಾಕ? ಅದನ್ನೇ ನೀವು ನಾಳೆ ಯಾಕೆ ಕೊಡ್ತೀರಿ? ಲೈಕ್ ಹಿ ವಾಸ್ ಸೋ ಲೈಕ್ ಔಟ್ ದೇರ್. ನನಗೆ ಒಂದು 2 ಸೆಕೆಂಡ್ ಆತದನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ. ವಾಟ್ ಡಿಡ್ ಹಿ ಜಸ್ಟ್ ಸೇ? ಲೈಕ್ ಇದು ತಂಗ ಯಾರು ತಿನ್ನಂಗಿಲ್ಲ. ಹೌದು, ಇಲ್ಲ ತಂಗ ಕೊಡ್ಲಿಕ್ಕೂ ಆಗಂಗಿಲ್ಲ. ಬಟ್ ದೇ ಹ್ಯಾವ್ ಸ್ಟಾಪ್ಡ್. ಅವಾಯ್ಡ್ ದ ಪ್ರಾಬ್ಲಮ್, ಅವಾಯ್ಡ್ ಮಾಡಕ್ಕೆ ಟಾಸ್ಕ್ ಮಾಡಂಗಿಲ್ಲ. ಅಲ್ಲ, ಇಷ್ಟು ಆನೆಸ್ಟ್ ಯಾರು ಇರ್ತಾರ? ನಾ ಆಮೇಲೆ ಕೇಳಿಬಿಟ್ಟೆ, ಅಲ್ಲ ನೀವು ಊಸು ಹಂಗೆ ಯಾಕೆ? ನೀವು ನನಗೆ ಈಗ ಇದು ನಿನ್ನಿದು ಇವತ್ತಿಂದು ಹೇಳ್ರಿ ಅಂತ ಹೇಳಿದೆ ನಾ. ಸಿ ಐ ಡೋಂಟ್ ಮೈಂಡ್, ಬಟ್ ವೆನ್ ಯು ಸೇ ಅಲ್ಲ ಇದು ನಿನ್ನಿದದ, ದೆನ್ ನನ್ನ ಮೆಂಟಲ್ ಬ್ಲಾಕ್. ಒನ್ ಆಫ್ ದಟ್ ಆನೆಸ್ಟಿ ಅಂದ್ರಲ್ಲ, ವಿ ಹ್ಯಾಡ್ ಬೀನ್ ಟು ಅ ಡಾಬಾ ಒನ್ಸ್. ನಾಟ್ ವಿ, ಒನ್ ಆಫ್ ಮೈ ಫ್ರೆಂಡ್ಸ್. ಇವು ಡಾಬಾ ಹೋಗ್ಯಾರವ್ರ, ಲೇಟ್ ಆಗೈತಿ ಆರ್ಡರ್ ಮಾಡಿದ್ದು ಬರಕ್ಕೆ. ಅಲ್ಲಿ ಏನಾತ್ರಿ, ಲೇಟ್ ಆತ್ರಿ ಅಂತ ಅವ ವೇಟ್ರ್ ನೋಡಿದ ತಡ್ರಿ ಒಂದು 5 ನಿಮಿಷ ಹೇಳಕ್ಕೆ ಹೋಗ್ಯಾರ ಅಂತ. ನೋ ವೇ, ಇಂಥ ಡೀಟೇಲ್ಸ್ ಕೊಡ್ಲಿಕ್ಕಾಗೋದಿಲ್ಲ.
Oh no. ಅವ ಅಲ್ಲೇ ಕಂಗಾಲ್ ಹೊಡೆದೊಟ್ಟಾನ. Obviously. I'm just picturing that. ಆಮೇಲೆ ಈಗ ಹೊಟ್ಟೆ ಸಾತೈತೆ ಅವ್ರಿಗೆ. Oh no. ಆಮೇಲೆ ಪೀಸ್ ಹೆಂಗೆ ಮಾಡ್ಕೊಂಡ್ರು ಅವ್ರೆ, ಇವ್ರಿಗೆ ಹೇಳ್ಬಿಟ್ಟನವ ಇವ್ರಿಗೆ ಹೊಟ್ಟೆ ಸಾತೈತಿ, ಊರು ಹೊರಗದಾರೆ, ಹೊಳ ಬರೋದ್ರಾಗ ಹೋಟೆಲ್ ಬಂದ್ ಹಾಕವು, ಊಟ ಮಾಡಬೇಕು. ಈಗ ಒಂದು ಥಿಂಗ್ ಇರ್ತೈತೆ ಟು ಕನ್ವಿನ್ಸ್ ಯುವರ್ ಸೆಲ್ಫ್ ಟು ಡೂ ಸಮಥಿಂಗ್, ಏನಾರ ಬಟ್ ಹೇಳೋದೈತೆ, ಶಾಪಿಂಗ್ ಮಾಡಕತ್ತೆ, ಇದು ಮಾಡಕತ್ತೆ. ಐ ನೋ ಐ ವಾಸ್ ಕಮಿಂಗ್ ಅಬೌಟ್ ದ್ಯಾಟ್ ಯುವರ್ ಶಾಪಿಂಗ್ ಥಿಂಗ್ ಆಸ್ ವೆಲ್. ಬಟ್ ಕನ್ವಿನ್ಸ್ ಮಾಡ್ಕೊಂಡ್ರು ಅವ್ರು ಏನು ಎಲ್ಲರೂ ಹೋಗ್ತಾರೆ ಹೇಳಕ್ಕೆ, ಇವ ಹೇಳಿದ ಅಷ್ಟೇ. ಇಟ್ಸ್ ಟ್ರೂ. ಅರೇ ನಾ ಹೇಳ್ತೀನಿಲ್ಲ. ಸೊ ನಮ್ಮ ಅಜ್ಜ ಅಜ್ಜಿ ಮನೆಗೆ ಸ್ವಲ್ಪ ಆರ್ಥೋಡಾಕ್ಸ್ ಇದ್ದಾರೆ. ಅಂದರೆ ಹಿಂಗೆ ಜಾಸ್ತಿ ಹೊರಗೆ ತಿನ್ನು ಚಟ ಇಲ್ಲ. ಸೊ ಆಮೇಲೆ ವಿಚಿತ್ರ ರೀಸನ್ ಕೊಟ್ಟು ನಮಗೂ ಹೊರಗೆ ಹೋಗೋದು ನಿಲ್ಸೋದು. ನಾ ಮೊನ್ನೆ ನೋಡಿದೆ ಆ ಪಾನಿಪುರಿದವ ಎಲ್ಲೆಲ್ಲೋ ಕೈ ಹಾಕೊ ಅರೇ ನೀವು ಯಾಕೆ ನೋಡಾತಿದ್ರಿ? ಬಟ್ ವಿ ಹ್ಯಾವ್ ರೀಚ್ಡ್ ಅ ಪಾಯಿಂಟ್ ವೇರ್ ನಥಿಂಗ್ ಮ್ಯಾಟರ್ಸ್. ಎಲ್ಲರೂ ಮಾಡ್ಕೋತಾರೆ. ರುಚಿ ದ್ಯಾಟ್ ಈಸ್ ದ ಇದು. ಅದಕ್ಕೆ ರುಚಿ ಹತ್ತದಂತ ಬೇರೆ ಅಂತಾರ. ಬಟ್ ನಾವೀಗ ವಿ ಹ್ಯಾವ್ ಕ್ರಾಸ್ ದ ಗ್ರೋಸ್. ಇದು ಏನು ದೊಡ್ಡ ಈಗ ಇದೊಂದು ಹೊಸದಾಗ್ಬಿಟ್ಟದಲ್ಲ, ಇಮ್ಯುನಿಟಿ ಹೆಚ್ಚಾಗುತ್ತೆ. ಸೊ ಹಂಗೆ ಅದು ಹಂಗೆ ಇರ್ತದೆ. ವೆರಿ ಮಚ್ ಇದೆ. ವಿ ಹ್ಯಾವ್ ಸಮ್ ಸ್ಟೋರೀಸ್ ಅಬೌಟ್ ಯು ಫ್ರಮ್ ಅವರ್ ಸೀಕ್ರೆಟ್ ಸೋರ್ಸಸ್. ಯಪ್ಪ, I don't have friends, so whoever it is, I don't like that person. So there is some story that when you Switzerland in ಹೊಳ ಬಂದಾಗ ಏನೋ ನೀವು ಟೆನ್ಷನ್ ಆಗಿದ್ರಿ ಅಂತ, about something will happen to you with your career or something. Oh yeah, that I'm a queen of self doubt. Like ಅನಸ್ತೆ, like we have spoken till now, self doubt ಐತೆ ಅನಸ್ತೆ. No, but I'm good at masking. Pretending. I'm very good at it. I'm extremely good at it. ನಂಗೆ ಭಾಳ ಸೆಲ್ಫ್ ಡೌಟ್ ಇರ್ತದೆ. ಅಲ್ಲಿ ಈಗ ರೀಸೆಂಟ್ಲಿ ನಾ ಏನಾಯ್ತು, ಒಂದು ಮೂವಿ ಪ್ರಮೋಷನಿಗೆ ಅದು ಭಾಳ ಮಂದಿಗೆ ಬಂತು. ಇನ್ ದ ಸೆನ್ಸ್ ಬ್ರ್ಯಾಂಡ್ ಪ್ರಮೋಷನ್, ಆ್ಯಂಡ್ ದೇ ವರ್ ಪೇಯಿಂಗ್ ಗುಡ್ ಅಮೌಂಟ್ ಆಫ್ ಮನಿ. ನನಗೆ ಬರಲಿಲ್ಲ ಅದು, ಬಿಕಾಸ್ ಆಕಿನ್ ಜೋಕ್ಸ್ 30 ಸೆಕೆಂಡ್ ಆದ್ಮೇಲೆ ತಿಳ್ತದಂತ. ದ್ಯಾಟ್ ವಾಸ್ ದ ಫೀಡ್ಬ್ಯಾಕ್. ಲೈಕ್ ಇಟ್ಸ್ ನಾಟ್ ಲೈಕ್ ಸಡನ್ಲಿ ಫನಿ ಅನ್ಸೋದಿಲ್ಲ. ಆರ್ ಐ ಮೀನ್ ಇಟ್ಸ್ ಈಚ್ ಟು ಇಸ್ ಓನ್ ಯಾರ್. ಇಟ್ಸ್ ಓಕೆ, ಯು ಕ್ಯಾನ್ ಚೂಸ್ ದ್ಯಾಟ್. ಬಟ್ ದೆನ್ ನಾ ಫುಲ್ ಹೌದಾ ಹಂಗಿದಾರೆ, ನಾವು ಹಿಂಗೆ ಮಾಡೋಣ, ನೋ ಹೋತಲ್ಲ, ಲೈಕ್ ಯು ಶುಡ್ ಆಸ್ಕ್ ಅಜಯ್ ಅಬೌಟ್ ದಿಸ್. ಐ ಗೆಟ್ ಸೆಲ್ಫ್ ಡೌಟ್ ಎವ್ರಿ ನೌ ಆ್ಯಂಡ್ ದೆನ್. ನಾ ಯಾಕೆ ಅಷ್ಟು ಮಾಡವಲ್ಲೆ, ನಾ ಯಾಕೆ ಇದು ಮಾಡವಲ್ಲೆ, ನನ್ನ ಕಡೆ ಆಗೋದಿಲ್ಲೇನು, ಲೈಕ್ ಆಲ್ ಆಫ್ ದ್ಯಾಟ್ ಹ್ಯಾಪನ್ಸ್. ಬಟ್ ಐ ಆಮ್ ಗುಡ್ ಅಟ್ ಮಾಸ್ಕಿಂಗ್ ಇಟ್. Yeah. Like recently there was an inquiry for stand-up, and the negotiation part is like horrible. Like ಸರ್ ಎಷ್ಟಾಯ್ತು ನಿಮ್ದು? 20,000 ಸರ್, 100 ರೂಪಾಯಿ ಮಾಡಿಬಿಡ್ರಿ ಸರ್. like I'm saying ಮಿಡಲ್ ಗರೆ ಬಾರಪ್ಪ ರಾಜಾ, then we'll see something. ಇಲ್ಲ, ನಾವು ಏನೋ ಕೋಟ್ ಮಾಡಿರ್ತೀವಿ, ಅದರ 10% ಅಂತಾರೋ. like actually I want to take this platform to tell that it is serious work. It is years of writing. ಕೂತ್ ಬರಿತೀವಿ, ಐಡಿಯಾಸ್ ಹೆಂಗೆ ಬರ್ತಾವ, ಏನು ಹಂಗೆ ಸುಮ್ಮ. ಇಟ್ಸ್ ನಾಟ್ ದ್ಯಾಟ್ ರೈಟ್. ಲೈಕ್ ವಾಟ್ ದೇ ಥಿಂಕ್ ಈಸ್, ಐ ಥಿಂಕ್ ಈಗ ಮ್ಯೂಸಿಷಿಯನಿಗೆ ಆಯ್ತು, ಇದು ಆಯ್ತು, ದೇರ್ ಆರ್ ಸಮ್ ಥಿಂಗ್ಸ್ ದಟ್ ಇಸ್ ವಿಜುವಲಿ ಗಿಟಾರ್ ಪ್ಲೇ ಮಾಡತ್ತಾನೆ. ಇದು ನಮ್ದು ವೇರ್ ಸಟ್ ಯು ಆರ್ ಹೋಲ್ಡಿಂಗ್ ಅ ಮೈಕ್ ಆ್ಯಂಡ್ ಟೆಲಿಂಗ್, ಬಟ್ ದಟ್ ದ ಎಫರ್ಟ್ ಈಸ್ ದೇರ್ ಇನ್ ದಿಸ್ ಆಸ್ ವೆಲ್. ದೇರ್ ಈಸ್ ಅ ಲಾಟ್ ಆಫ್ ಎಫರ್ಟ್. ಓಕೆ, ಸೊ ಮೈ ಆಡಿಯನ್ಸ್ ಅವ್ರು ಇಂಗ್ಲೀಷ್ ಕಾಮಿಕ್ಸ್ ನೋಡ್ಯಾರ, ಹಿಂದಿ ಕಾಮಿಕ್ಸ್ ನೋಡ್ಯಾರ. ನೀ ಎಂಥ ಫ್ರೆಶ್ ಪರ್ಸ್ಪೆಕ್ಟಿವ್ ತರಕ್ಕಿದ್ದಿ. ಹೌದು, ನಾ ಅದೇ ಟಾಪಿಕ್ ತೊಗೊಂಡು ಓಕೆ ಇಫ್ ಐ ಟಾಕ್ ಅಬೌಟ್ ಬೀಯಿಂಗ್ ಮ್ಯಾರಿಡ್, ವಾಟ್ ಅಬೌಟ್ ಬೀಯಿಂಗ್ ಮ್ಯಾರಿಡ್ ಮೊದಲು ಹೇಳಿಲ್ಲ. ಸೊ ದೆರ್ ಈಸ್ ಅ ಲಾಟ್ ಆಫ್ ಥಾಟ್ ರೈಟ್. ಸೊ ಆ್ಯಂಡ್ ಫಸ್ಟ್ ನಿಮಗೇನು ಥಾಟ್ ಬರ್ತದ, ಇಟ್ ಈಸ್ ಲೈಕ್ ಎಲ್ಲರಿಗೂ ಬರು ವಿಚಾರೆ. ಲೈಕ್ ನಾವೇನು ಫಸ್ಟ್ ಥಾಟೇ ಔಟ್ ಆಫ್ ದ ಬಾಕ್ಸ್ ಏನು ಬರೋದಿಲ್ಲ. ಇಟ್ ಈಸ್ ಲೈಕ್, ಸೊ ಹೌ ಡು ವಿ ಡೂ ಇಟ್ ಔಟ್ ಆಫ್ ದ ಬಾಕ್ಸ್? ವಿ ಸಿಟ್ ಆನ್ ಇಟ್, ವಿ ಸಿಟ್ ಆನ್ ದ ಮಟೀರಿಯಲ್. ಐ ಟೆಲ್ ಯು, ನಾ ಆಫ್ಟರ್ ಐ ಡೆಲಿವರ್ಡ್ you get into a very comfortable space because ನಿಂದು ಡೇ ಸೆಟ್ ಇರ್ತದೆ. ಲೈಕ್ ಊಟ ಮಾಡು, ಅಕ್ಕಿಗೆ ಮಲಗಿಸು, ನೀ ಮಲಗು, ಚಿಲ್, ರಿಲ್ಯಾಕ್ಸ್, ಆ್ಯಂಡ್ ಇಟ್ಸ್ ಅ ಗ್ರೇಟ್ ಲೈಫ್. ಇಟ್ಸ್ ಅ ಗ್ರೇಟ್ ಲೈಫ್. ನೀ ಎದಕ್ಕೆ ಕಷ್ಟಪಡ್ಬೇಕು ನೀ ಅಂತ ಯು ಗೆಟ್ ಇನ್ ಟು ದ್ಯಾಟ್ ಝೋನ್ ಆಲ್ಸೋ. ಬಟ್ ದೆನ್ ಯು ಆಲ್ಸೋ ಫೀಲ್ ದ್ಯಾಟ್ ಅಕ್ಕಿ ದೊಡ್ಡಕ್ಕೆ ಆಗ್ತಾಳೆ, ಶಿ ವಿಲ್ ಹ್ಯಾವ್ ಅವರ್ ಓನ್ ಥಿಂಗ್ಸ್ ಟು ಡೂ. ಆವಾಗ ನೀ ಏನು ಮಾಡ್ತಿ, ಕಾಯ್ಕೋತ್ ಕುಡು, ನನ್ನ ಮಗ ಬಂದಿಲ್ಲ, ಎಲ್ಲ ಫ್ರೆಂಡ್ಸ್ ರೆಡಿ ಹೋಗ್ಯಾಳ್ರಿ ಅಂತ ನನಗೆ. ಸೊ ಯು ವಿಲ್ ರೀಚ್. ಸೊ ಐ ಡೋಂಟ್ ವಾಂಟ್ ಟು ರೀಚ್ ದ್ಯಾಟ್ ಸ್ಪೇಸ್. ಸೊ ದೆನ್ ವಾಟ್ ಹ್ಯಾಪನ್ ವಾಸ್, ನಾ ದಿನ ಪರ್ಫಾರ್ಮ್ ಮಾಡೋದು, ಎವ್ರಿ ವೀಕೆಂಡ್ ಕೇಳ್ತಿದ್ರು ಮಾಡ್ತೀಯನ್, ಇಲ್ಲ ಆಗಂಗಿಲ್ಲ. ದೆನ್ ಒನ್ ಫೈನ್ ಡೇ ಐ ಡಿಸೈಡೆಡ್ ಐ ಹ್ಯಾವ್ ಟು ಸಿಟ್ ಆ್ಯಂಡ್ ಡೂ ಸಮಥಿಂಗ್ ಬಿಕಾಸ್ ದಿಸ್ ಈಸ್ ವೆರಿ ಕಂಫರ್ಟಬಲ್.
ರೈಟ್, ವೆರಿ ವೆರಿ ಕಂಫರ್ಟಬಲ್. ಆಮೇಲೆ ನಾ ಏನು ಮಾಡಿದೆ, ನಮ್ಮಮ್ಮ ಮತ್ತು ನನ್ನ ಮಗಳಿಗೆ ನಮ್ಮ ಔಷಿ ಮನೆಗೆ 3 ದಿವ್ಸ ಕಳಿಸ್ಬಿಟ್ಟೆ. ಅಲ್ಲೇ ಇರ್ತಾರವರು, ಮುಂಜಾನೆದ್ದು ಹೋಗಿಬಿಡ್ತಿದ್ರು, ಆಮೇಲೆ ಸಂಜೆ ಮುಂದೆ ಬರ್ತಿದ್ರು. ಸೊ ಐ ಕುಡ್ ಆ್ಯಕ್ಚುಲಿ ರೈಟ್ ಸಮಥಿಂಗ್. ಲೈಕ್ ದ್ಯಾಟ್ ವಾಸ್ ದ ಫಸ್ಟ್ ಡ್ರಾಫ್ಟ್ ಆಫ್ ದ ನ್ಯೂ ಸೆಟ್ ದ್ಯಾಟ್ ಐ ಆಮ್ ಪರ್ಫಾರ್ಮಿಂಗ್ ಈಗ. ಬಟ್ ಐ ಹ್ಯಾಡ್ ಟು ಸಿಟ್ ಆ್ಯಂಡ್ ರೈಟ್, ಆ್ಯಂಡ್ ದ್ಯಾಟ್ ಈಸ್ ಡಿಫಿಕಲ್ಟ್. ಸೊ ನಾ ಇದು ಒಂದು ಇನ್ಸ್ಟೆನ್ಸ್ ಹೇಳಲಿಕತ್ತೀನಿ. ಬಟ್ ನಾವೆಲ್ಲ ರಾತ್ರಿ ಎಲ್ಲ ಹಿಂಗೆ ಕೂತ್ ಬರಿತೀವಿ, ಲೈಕ್ ಯಾವಾಗ ಟೈಮ್ ಸಿಗ್ತದೆ ಅವಾಗ ಕೂತ್ ಬರಿತೀವಿ. ಸೊ ದ ಮನಿ ದ್ಯಾಟ್ ಯು ಆರ್ ಗಿವಿಂಗ್ ಅಸ್ ಟು ಪರ್ಫಾರ್ಮ್ ಈಸ್ ಅ ಕಾಂಪನ್ಸೇಷನ್ ಫಾರ್ ಆಲ್ ದೋಸ್ ಇಯರ್ಸ್ ಆಫ್ ರೈಟಿಂಗ್ ದ್ಯಾಟ್ ವಿ ಹ್ಯಾವ್ ಡನ್, ವೇರ್ ವಿ ಹ್ಯಾವ್ ಜಸ್ಟ್ ಸ್ಯಾಟ್ ಆನ್ ದ ಟೇಬಲ್ ವಿತೌಟ್ ಗೆಟಿಂಗ್ ಪೇಡ್. ಇಟ್ ಈಸ್ ಲೈಕ್ ದ್ಯಾಟ್, ರೈಟ್? ಸೊ ನೀವು ಮಾಡಿರಿ ನೆಗೋಷಿಯೇಟ್, ಐ ಮೀನ್ ದ್ಯಾಟ್ ಈಸ್ ಫೈನ್. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಾವು ಎಲ್ಲಿಂದ ಬರ್ಲಿಕತ್ತೀವಿ, ಯಾಕೆ ನಾವು ಇಷ್ಟು ಕೇಳಲಿಕತ್ತೀವಿ, ವಾಟ್ ಈಸ್ ದ ರೀಸನ್. ಸೊ ಇಟ್ ಈಸ್ ನಾಟ್ ಲೈಕ್ ಔಟ್ ಆಫ್ ದ ಥಿನ್ ಏರ್ ಏನೋ ಒಂದು ಫಿಗರ್ ಹೇಳಲಿಕತ್ತೀವಂತ. ಇನ್ನೊಂದೇನ, ಸಿ ದ ಬಜೆಟ್ ಈಸ್ ಫಾರ್ ಎಕ್ಸಾಂಪಲ್ 25,000-50,000 ಅಂತ ಹೇಳಿದ್ರಿ. ಯುವರ್ ಬಜೆಟ್ ಈಸ್ ಅರೌಂಡ್ 15,000. ಆಗಂಗಿಲ್ಲ ಅಂತ ಹೇಳಿಬಿಡ್ರಿ. ನಾ ಹೇಳ್ತೀನಿ ಅಲ್ಲ, ಅವ್ರಿಗೆ ಹೇಳತ್ತೀನಿ, ಬಿಕಾಸ್ 50 to 15 is impossible to come. That is no logic at all. So just tell this is not fitting our budget, thank you for whatever it is. But ಇವ್ರಿಲ್ಲ 15 ತನಕ ಬರಕ್ಕೆ ಟ್ರೈ ಮಾಡ್ತಾರೆ, ನಾವು ಬ್ಲ್ಯಾಂಕ್ ಹೊಡೆದು ಬಿಡ್ತೇವೆ ಕಾಲ್ಸ್. ಡೂಡ್, ಲೈಕ್ ಏನು, ಇಟ್ ಈಸ್ ಸೋ ಡಿಫಿಕಲ್ಟ್. ಆ್ಯಂಡ್ ಏನು ಲಾಜಿಕ್ ಅಂದ್ರೆ, ಪ್ರೈವೇಟ್ ಶೋ ನಿಂದು ಪಬ್ಲಿಕ್ ಶೋದಾಗ 200 ರೂಪಾಯಿ ಟಿಕೆಟ್ ಇಟ್ಟಿರ್ತಿ, ಪ್ರೈವೇಟ್ ಶೋಕ್ಕೆ ಯಾಕೆ ಅಷ್ಟು, ಲೈಕ್ ವೈ ಡು ಯು ಚಾರ್ಜ್ ಸೋ ಮಚ್? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯು ಡ್ರೈವಿಂಗ್ ಅ ಕಾರ್ ಆ್ಯಂಡ್ ಯು ಗೋಯಿಂಗ್ ಇನ್ ಬಸ್? ಡಿಫ್ರೆನ್ಸ್ ಅದ ಅಲ್ಲ, ಆರಾಮದಲ್ಲ ನಿನಗೆ. ಎ ಸಿ ನಿನ್ನ ಮರ್ಜಿದು, ಹಾಡು ನಿನ್ನ ಮರ್ಜಿದು, ಸಿಟ್ಟಿಂಗ್ ನಿನ್ನ ಮರ್ಜಿದ್. ಇಟ್ ಈಸ್ ಕಸ್ಟಮೈಸ್ಡ್ ಫಾರ್ ಯು. ಯಾವಾಗಾರ ನಿಂದಿರ್ಬೋದು, ಯಾವಾಗಾರ ಹೋಗ್ಬೋದು. ನೀ ಈಗ ಬೇಕ್ರಿಗೆ ಹೋದಾಗ ನಿನಗೆ ಹನಿ ಕೇಕ್ ಪೀಸ್ ವೈಸ್ ಚೀಪೇ ಸಿಗ್ತದಲ್ಲ, ಬರ್ಡೇ ಕೇಕ್ ಈಸ್ ಎಕ್ಸ್ಪೆನ್ಸಿವ್. ಒಂದು ಹೆಸರು ಬರೀಲಿಕ್ಕೆ ಅಷ್ಟಾಗಿ ತೊಗೋತೀರಂತ ಕೇಳಕ್ಕಾಗ್ತದೆ. ದಟ್ ಹೋಲ್ ಲಾಜಿಕ್ ಈಸ್ ಸೋ ಲೈಕ್, ಏನದು, ಐ ಮೀನ್ ಹೆಸರು ಒಮ್ಮೊಮ್ಮೆ ಕರೆಕ್ಟ್ ಬರೋದಿರಂಗಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಡಿ, HBD ಅಂತ ಬರೀತಾರಲ್ಲ, ನೆಟ್ಟಿಗೆ ಹ್ಯಾಪಿ ಬರ್ಡೇನು ಸತಕ್ ನನಗದು ಫೇಸ್ಬುಕ್ದಾಗ ಬರೀತಿದ್ರಲ್ಲ ಹ್ಯಾಪಿ ಬರ್ಡೇ, ನಂಗೆ HBD ಬೈಗಳಾಗತ್ತೆ ಕೇಳಿಸ್ತಿತ್ತೆ. ಲೈಕ್ ಕ್ಯಾನ್ ಬಿ, ಐ ಗೆಸ್ ಹಡಬಿಟ್ಟಿಗತ್ತೆ ಅನಿಸ್ತಿತ್ತು HBD. ಅದೇ, ಸೊ ಇಟ್ ಈಸ್ ಸೌಂಡ್ಸ್ ಲೈಕ್ ದ್ಯಾಟ್. ಸೊ ಕಸ್ಟಮೈಸ್ಡ್ ಅಂದ್ರೆ ಏನಾಗ್ತದೆ, ಆಮೇಲೆ ನಮಗೇನಾಗ್ತದೆ, ನಮ್ಮ ಬಗ್ಗೆನೇ ಒಂಥರ ಅನ್ನಿಸ್ಬಿಡ್ತದೆ. ಲೈಕ್ ಅಂದರೆ ನಾವು ಭಾಳ ಕೋಟ್ ಮಾಡಿದ್ವೇನೋ, ಹಾಂ ರೈಟ್. ಆಮೇಲೆ ಆ ಡೀಲ್ ಹೋದ್ಮೇಲೆ ಎಷ್ಟು ತ್ರಾಸ ಆಗ್ತದೆ ಗೊತ್ತದ. ಲೈಕ್ ಮಾಡಿಬಿಡ್ತಿದ್ದೆ 15,000 ಏನು ದೊಡ್ಡ ಅಂತ ಹಿಂಗಾಗ್ಬಿಡ್ತದೆ. ಯು ಗೋ ಥ್ರೂ ದ್ಯಾಟ್. ಸೊ ಇಟ್ ಟೇಕ್ಸ್ ಅ ವೈಲ್ ಫಾರ್ ಯು ಟು ರೀಚ್ ಅ ಪಾಯಿಂಟ್. ಆದ್ರೆ ಆತು ಇಲ್ಲ ಅಂದರೆ ಇಲ್ಲ ಅಂತ ನನಗದು ಆಗ್ಬಿಟ್ಟೈತೆ. ನಂಗೂ ಐ ಆಮ್ ಆಲ್ಮೋಸ್ಟ್ ದೇರ್. ಐ ವಾಸ್ ಲೈಕ್, ದೇರ್ ವಾಸ್ ಅ ಟೈಮ್ ಐ ಅಬ್ಸರ್ವ್ ಅ ಲಾಟ್. ಲೈಕ್ ದ ಪೀಪಲ್ ಐ ಮೀಟ್, ದ ಪೀಪಲ್ ಯಾರು ನಂಗೆ ಏನಾರ ಒಟ್ಟು ನನಗೆ ಗೊತ್ತಿರ್ಲಾರ್ದ ಕಡೆ ಆಯ್ತಂತಂದ್ರೆ ಐ ಗೋ ಆ್ಯಂಡ್ ಬಿ ಇನ್ ದಟ್ ಗ್ರೂಪ್. ಅವ್ರ ಪರಿಚಯ ಎಲ್ಲ ಕೇಳ್ತಾರೆ ಯಾರಂತ ನಿಂದ್ರೋದು. ಐ ಬೀನ್ ಟು ಪ್ಲೇಸಸ್ ವೇರ್ ಐ ಡೋಂಟ್ ಇವನ್ ಬಿಲಾಂಗ್. ಸೊ ಅದು ನೋಡಿ, ಈಗ ಬಿಸ್ನೆಸ್ ಪೀಪಲ್ ಆಯ್ತು, ಇದಾಯ್ತು. ನಾನು ಏನಂತ ತಿಳ್ಕೊಂಡೇನಿ, ವಿ ಹ್ಯಾವ್ ಟು ಟ್ರೀಟ್ ದಿಸ್ ಪ್ರೊಫೆಷನ್ ಆಸ್ ಅ ಪ್ಯೂರ್ ಬಿಸ್ನೆಸ್ ಆಸ್ ವೆಲ್. I feel like I am an entrepreneur in myself. Before even starting the company Grasshopper, I felt as a stand-up comedian, I'm an entrepreneur because I'm selling myself, my skill here. Yes. I am the product. Yes, absolutely. So na ಏನು ಅಂದ್ಕೊಂತೇನೆ, this is my price and this is lowest I can go. Yeah. Because whatever it is. Yeah. ಇದಕ್ಕಿಂತ ತಳಗ ನೀ ಕೊಟ್ಟರು ನಾ ತಗೊಂಡ್ರೆ ನನ್ನ ಅಲ್ಲ ಅಂದ್ರೆ ಇದಕ್ಕಿಂತ ತಳಗ ಅಂದ್ರೆ ನಂದು ಏನು ಟೇಕ್ ಅವೇ ಅದ. ಬಿಕಾಸ್ ಟೇಕ್ ಅವೇ ರೈಟ್. Again, as I said about collaborators, we both should be benefited. Yeah, because if it is adding to my portfolio something very much better, I am willing to do it. ಈಗ ಇಟ್ಸ್ ಅ ರ್ಯಾಂಡಮ್ ಇದು ಮಾಡೋದಾಯ್ತು, ಓಕೆ ಫೈನ್, ಇಟ್ ಈಸ್ ಎಂಜಾಯಬಲ್, ನಿಮ್ಮ ಕಾಲೇಜ್ ವಾಟ್ ಎವರ್ ಇಟ್ ಈಸ್ ಗುಡ್. ಬಟ್ ನಾ ಇದಕ್ಕಿಂತ ತಳಗ ಹೋದೆ ಅಂದರೆ it is like insulting my own skill. I'll tell you again, here also there is so much of difference. See, Kannada shows, stand-up comedy shows, ticket prices are much lesser than English and Hindi comedy shows. So adakkantu now question raise madude illa, because English and Hindi comics have more experience, have more followers, acceptance other. But this hing madri amel mat customized jokes beku. तो ನಾನು ನಿನ್ನ ಸಲುವಾಗಿ ಬೇರೆ ಜೋಕ್ಸ್ ಬರಿಬೇಕು, ಖರೆ ನಂದು ಪ್ರೈಸಿಂಗ್ ಕಮ್ಮಿ ಇರಬೇಕು, ಹಂಗೆ ಟೇಲರ್ ಮೇಡ್ ಬೇಕು ಅಂಡ್ ಎವ್ರಿಥಿಂಗ್. ಸೊ ಬಟ್ ಐ ಫೀಲ್ ಕಸ್ಟಮೈಸ್ಡ್ ಎನಿಥಿಂಗ್ ಈಸ್ ಎಕ್ಸ್ಪೆನ್ಸಿವ್. ಐ ರಿಮೆಂಬರ್ ವಾಚಿಂಗ್ ಅ ಪಾಡ್ಕಾಸ್ಟ್ ಆಫ್ ಅಶ್ನಿಲ್ ಗ್ರೋವರ್, ಶಾರ್ಕ್ ಟ್ಯಾಂಕ್ ಇಂದ. ಒಂದು ಪಾಡ್ಕಾಸ್ಟಾಗ he told something about Indian customers. He told like Indian customer base is the most spoiled. उसको प्रोडक्ट चीप में भी चाहिए, पैकेज भी छोटा चाहिए, डिस्काउंट भी चाहिए, जल्दी भी चाहिए, एंड वो रिटर्न भी कर देगा. लाइक
ಎಕ್ಸಾಕ್ಟ್ಲಿ. ಬಿಕಾಸ್ ಹಿ ನೀಡ್ಸ್ ಎವ್ರಿಥಿಂಗ್ ಅಟ್ ಆ್ಯಂಡ್ ಆಲ್ಸೋ ಆಪ್ಷನ್ಸ್ ಆರ್ ಮೆನಿ. ಈಗ ನಾ 15,000 ಮಾಡಲಿಲ್ಲ ಅಂದ್ರೆ ಯಾರೋ ಒಬ್ರು ಇರ್ತಾರೆ 15,000 ಮಾಡೋರು. ದ ಒನ್ ಥಿಂಗ್ ಇಲ್ಲೇ ನಾನು ಒಂದು ಕಾಲೇಜಿಂದ 15 ಇಸ್ ಅ ಫಿಗರ್, ಜಸ್ಟ್ ಲೈಕ್ ಇಟ್ಸ್ ಅ ರ್ಯಾಂಡಮ್ ಫಿಗರ್. ನಮ್ಮ ಕೊಟೇಶನ್ ಮತ್ತೆ ನೆಕ್ಸ್ಟ್ ಟೈಮ್ ನಮಗೆ ಕಾಲ್ ಮಾಡಿ 15ರಿಂದ ಶುರು ಮಾಡಬೇಡ್ರಿ. ದ ಆನ್ಸರ್ ಇಸ್ ನೋ. ವಿ ಆರ್ ಮಚ್ ಮೋರ್ ಎಕ್ಸ್ಪೆನ್ಸಿವ್. ಯಾ ಸ್ವಲ್ಪ. ಸೊ ಎಸ್, ಇಲ್ಲೇ ನಾನು ಒಂದು ನಮಗೆ ಎಂಕ್ವೈರಿ ಬಂದಿತ್ತು, ನನಗೆ ಅದು ಫ್ರೀ ಮಾಡಂದ್ಬಿಟ್ರು ಅವ್ರು ಸೀದಾ. ನಾ ಮಾಡಂಗಿಲ್ಲ ಅಂತ. ಇಟ್ ವಾಸ್ ವೆರಿ ಇನಿಷಿಯಲ್ ಡೇಸ್ ಆಫ್ ಮೈನ್. ನಾ ಫ್ರೀ ಮಾಡಂಗಿಲ್ಲ. ಫ್ರೀದಾಗ ನಾ ಅಂತೂ ಎಷ್ಟು ಕೆಲಸ ಮಾಡೀನಿ ಗೊತ್ತಿಲ್ಲ. ದಟ್ ಥಿಂಗ್ ಇವನ್ ಐ ವುಡ್ ಹ್ಯಾವ್ ಡನ್ ದಟ್. ಇವತ್ತಿಗೆ ನಾ ಲೆಕ್ಕ ಹಾಕಿದ್ರ, ರೊಕ್ಕ ತಗೊಂಡಿದ್ರ, ಐ ವುಡ್ ಓನ್ ಯುವರ್ ಕಂಪನಿ. I don't know how much should I evaluate my company now. No. ಅಂದ್ರೆ ಭಾಳ ಕೆಲಸ ಮಾಡೀನಿ ನಾ ಫ್ರೀ. ಅದು ಇರುತ್ತೆ ನಂದೇನು. Because you know what they say, you will get exposure. I don't want exposure. ನಂಗೆ ಸಿಕ್ಕಿದ ಈಗ ಎಷ್ಟು ಬೇಕು. I'll tell you one news channel, not a news channel, newspaper. Okay. ನನಗೆ ಈ ಕಾನ್ಫಿಡೆನ್ಸ್ ಬೇಕು ಲೈಫ್ದಾಗ. ಕಾಲ್ಸ್ ಆ್ಯಂಡ್ ಸೇಸ್ ಸ್ಟ್ಯಾಂಡಪ್ ಮಾಡಬೇಕು 1 ತಾಸಿಗೆ, ದುಡ್ಡೇನಿಲ್ಲ, ಎಕ್ಸ್ಪೋಜರ್ ಕೊಡ್ತೀವಿ ಸೀದಾ. ನ್ಯೂಸ್ ಪೇಪರ್ದಾಗ ಕವರೇಜ್ ಕೊಡ್ತೀವಿ ಸರ್. ಸ್ವಲ್ಪ ನಾ ಖರೆ ಹೇಳ್ತೀನಿ, ಅವತ್ತು ಫಸ್ಟ್ ಟೈಮ್ ಐ ಆ್ಯಕ್ಚುಲಿ ವಿತೌಟ್ ಮಿನ್ಸಿಂಗ್ ಮೈ ವರ್ಡ್ಸ್ ನಾ ಹೇಳಿದೆ, ಇಲ್ಲ ಸರ್ ಆಗೋದಿಲ್ಲ, ಸಾರಿ. ಅಲ್ಲ, ನಾವು ನ್ಯೂಸ್ ಪೇಪರ್ದಾಗ ಆರ್ಟಿಕಲ್ ಕೊಡ್ತೀವಿ, ಇಲ್ಲ ಸರ್ ನನ್ನ ನ್ಯೂಸ್ ಪೇಪರ್ದಾಗ ಭಾಳ ಆರ್ಟಿಕಲ್ ಬಂದಾವ, ಟು ಅ ಪಾಯಿಂಟ್ ವೇರ್ ಇಟ್ ಡಸಂಟ್ ಮ್ಯಾಟರ್ ನಾವು. ಸೂರ್ಯಂಗೆ ಟಾರ್ಚ್ ಅಲ್ಲ, ಹಂಗಲ್ಲ. ಅಲ್ಲೋ ಸಿ, ಇಟ್ಸ್ ನಾಟ್ ಲೈಕ್ ಸಮ್ ಬಿಗ್ ಮ್ಯಾಗಝೀನ್ ಆರ್ ಎನಿಥಿಂಗ್, ರೈಟ್? ಐ ಆಮ್ ಜಸ್ಟ್ ಸೇಯಿಂಗ್, like it's a respectable publication, but not worth me doing it for free. Exactly. And then friendship, then please please ಮಾಡ್ಬಿಡು. ನಾ ಅದಕ್ಕೆ ಹೇಳ್ತೀನಿ, nobody is a friend. I don't have friends only. Same. ನಾ ಮಾಡಂಗೆ I don't have friends, I will not do this. Same. But ಆ ಪಾಯಿಂಟ್ ರೀಚ್ ಆಗಲಿ ಭಾಳ ಟೈಮ್ ಬರ್ತದೆ. ನಾ ರೆಪ್ಯುಟೇಷನ್ ರೀಚ್ ಆಗ್ಯದ ನನ್ನ ಗ್ರೂಪ್ದಾಗ, ನೀವು ಫ್ರೀ ಮಾಡಂಗಿಲ್ಲ. ಅಲ್ಲ ಖರೆ ಅದು ಇಲ್ಲ ಅನ್ಲಿಕ್ಕೆ ನೀ ಫ್ರೀ ಮಾಡಂಗಿಲ್ಲ ಅಂತ ಹೇಳ್ತಿ, ಆಮೇಲೆ ತಲೆಗೆ ನನ್ನ ತಲೆಗೆ ಬರ್ತದೆ, ಮಾಡ್ಬೇಕಾಗಿತ್ತೇನು, ಇಲ್ಲಿ ಅಲ್ಲಿ ಹೋದ್ರೆ ಒಂದು 4 ಮಂದಿ ಕಾಂಟ್ಯಾಕ್ಟ್ಸ್ ಕೊಟ್ಟು 4 ಶೋಸ್ ಎಕ್ಸ್ಟ್ರಾ ಬರ್ತಿದ್ದೇನು, ಫ್ರೀದಾಗ ಮಾಡಿದ್ ನಾವು ಹಂಗೆ ಏನೋ ರೊಕ್ಕ ಮಾಡ್ಕೋಬೋದು. ಆಲ್ ದಿಸ್ ಥಾಟ್ ಇಟ್ ಕಮ್ಸ್ ಟು ಮೀ. My team knows I say no very firmly. No, you might, but then No, I'm ready to face that. Okay. Because ನನಗೆ I will say no, but then ಮಾಡ್ಬಿಡ್ಬೇಕಾಗಿತ್ತು. ಇಲ್ಲ ನನಗೆ ಅದು ನೋ ಅಂತ ಆಗ್ಬಿಡ್ತೈತೆ. ಬಿಕಾಸ್ ಅದಾದ್ಮೇಲೆ ಕಾಂಪ್ಲಿಕೇಶನ್ಸ್ ದಟ್ ಅಬೌಟ್ ದಟ್ ಶೋ ವಾಟ್ ಐ ವಾಸ್ ಟೆಲಿಂಗ್, ನಂಗೆ ಫ್ರೀ ಕೇಳಿದ್ರೆ ವೆರಿ ಇನಿಷಿಯಲ್ ಡೇಸ್. ವೈ ಐ ಡಿಡಂಟ್ ಡೂ ಇಟ್ ಫಾರ್ ಫ್ರೀ? ಬಿಕಾಸ್ ಅದು ಒಬ್ವಿಯಸ್ಲಿ ಅದು ಹೆದರಿಕೆ ಇರ್ತೈತೆ ಇನಿಷಿಯಲ್ ಡೇಸ್ಲಾ, ಮಾಡಿಬಿಡೋಣೇನೆ ಮಂದಿ ಮುಂದೆ ಬರ್ತೇವಂತ. ಬಟ್ ದ ಫಸ್ಟ್ ಶೋ ಐ ಡಿಡ್ ವಾಸ್ ಇನ್ 7 Beans ಹುಬ್ಳಿ. ವಿವೇಕ್ ಲದ್ದ ಇಸ್ ಅ ಫ್ರೆಂಡ್, ಅಮೇಝಿಂಗ್ ಹ್ಯೂಮನ್. ನಾವು ನನ್ನ ಕರಿಯರ್ ಅವನಿಂತ್ರನೇ ಸ್ಟಾರ್ಟ್ ಆತಂತ ಹೇಳ್ಬೋದು. ವಿ ವೇರ್ ಅ ಗ್ರೂಪ್ ಆಫ್ 6 people, ಬಿಗಿನರ್ಸ್. ಸ್ಟ್ಯಾಂಡಪ್ ಕಾಮಿಡಿ ಅಂದರೆ ಏನು ಗೊತ್ತಿರಲಿಲ್ಲ, ಆ್ಯಂಡ್ ವಿ ಆರ್ ರೆಡಿ ಟು ಟೇಕ್ ದಟ್ ಪ್ಲಂಜ್. ಯಾರಿಗೂ ಸ್ಕ್ಯಾಂಡಿ ಗೊತ್ತಿಲ್ಲ, ಶಿವು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ವಿ ವೆಂಟ್ ಹ್ಯಾಡ್ ಅ ಮೀಟಿಂಗ್ ಆ್ಯಂಡ್ ವಾಸ್ ಲೈಕ್ ಡೂ ಇಟ್. ಅವ್ನು ನಾಲ್ಕು ವರ್ಡ್ಕಿಂತ ಜಾಸ್ತಿ ಮಾತಾಡೋಂಗಿಲ್ಲ, ಮಾಡಿಬಿಡು. ಹಿ ಈಸ್ ವೆರಿ ಪ್ರಮೋಟಿಂಗ್ ಆಫ್ ದೀಸ್ ಇವೆಂಟ್ಸ್ ಆ್ಯಂಡ್ ಆಲ್. ಆ್ಯಂಡ್ ಹಿ ವಾಸ್ ಲೈಕ್, ಎಷ್ಟು ಟಿಕೆಟ್ ಇಡ್ತೀವಿ? ಫ್ರೀ ಇಡ್ತೇವೆ ರೀ, ನಮಗೆ ಯಾರು ನೋಡಕ್ಕೆ ಬರ್ತಾರೆ. ಐ ವಿಲ್ ಟೆಲ್ ಯು ಒನ್ ಥಿಂಗ್, ನೆವರ್ ಡೂ ಎನಿಥಿಂಗ್ ಫಾರ್ ಫ್ರೀ. 100 रुपये, he was like 100 रुपये का टिकट रख, because that value has to be added to your art. Absolutely. You respect your art, keep 100 rupees, not a big thing. We'll promote it. कितने लोग आएंगे आने दो. And we got around 130 people. It was a packed house. Oh, nice. People laughed and we had a good time. That is where I learnt like it will be scary, but एक थोड़ा like minimal amount ಅಲ್ಲ ಅಂದ್ರೆ ಆ ಧೈರ್ಯ ಬರಬೇಕು. ಅಂದ್ರೆ ಬಂದ್ರೆ ಬಂತು, ಇಲ್ಲಾದ್ರೆ ಇಲ್ಲ. Losing out on stuff. Yes. Exactly. Again, back to fear of rejection. It's okay. ಬರ್ಲಿಲ್ಲ ಅಂದ್ರೆ ಥಿಂಗ್ ಅಬೌಟ್ ನಾ ಬ್ರೇಕ್ ತೊಗೊಂಡಾಗು ಐ ಕುಡ್ 100%, ಬಿಕಾಸ್ ಐ ವಾಸ್ ನಾಟ್ ಇನ್ ಅ ಗುಡ್ ಸ್ಪೇಸ್. ಫಸ್ಟ್ ಆಫ್ ಆಲ್ ನನಗೆ ಅದು ಆಬ್ವಿಯಸ್ಲಿ ಹಾಂಟ್ ಮಾಡ್ತಿರ್ಬೋದಿತ್ತು. ಏನೋ ಮತ್ತು ಏನಾರಪ್ಪ ನಂಗೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಹಿಂಗಾದ್ರೆ. ಐ ವಾಸ್ ಲೈಕ್ 3-4 years ಐ ಬಿನ್ ಇನ್ ದಿಸ್ ಫೀಲ್ಡ್. ನಾ ಸ್ಕ್ಯಾಂಡಿಮ್ಯಾನ್ ಅದು ಒಂದು ನಂದು ಹೆಸರಿಗೆ ನಾ ಒಂದು ಜಾಗ ಮಾಡ್ಕೊಂಡೇನು ಮಂದಿ ತಲೆಯಾಗ. 4 ವರ್ಷ ಮಾಡೇನು, ಇಷ್ಟು ಮಂದಿ ಫಾಲೋ ಮಾಡ್ತಾರೆ, ಏನಾರು ಮಾಡಿರ್ಬೇಕಂತ ಮಾಡ್ತಿರ್ತಾರೆ. ಆ್ಯಂಡ್ ಐ ಟ್ರಸ್ಟ್ ಮೈ ಕ್ರಿಯೇಟಿವಿಟಿ ಆ್ಯಂಡ್ ಸ್ಕಿಲ್ಸ್. ನಾ ಮಾಡ್ತೀನಿ, ಬಟ್ ಫಾರ್ ಮೀ ಟು ಡೂ ಜಸ್ಟಿಸ್ ಟು ಮೈ ಆರ್ಟ್ ಐ ಹ್ಯಾವ್ ಟು ಟೇಕ್ ದಿಸ್ ಬ್ರೇಕ್. ಕರೆಕ್ಟ್. ಇಫ್ ದೇರ್ ಆರ್ ಸಮಬಡಿ ಹೂ ಇಸ್ ಕ್ರಾಸಿಂಗ್ ಮೀ, 6 months ತೊಗೊಂಡೇನು ಬ್ರೇಕ್? 4-5 months. ಐ ಡಿಡಂಟ್ ಇವನ್ ಪ್ಲಾನ್ ಇಟ್. ನಾ ಬ್ರೇಕ್ ತೊಗೋಬೇಕಂತ ಒಂದು ದಿವ್ಸ ಮುಂಚೆನೂ ಯೋಚನೆ ಮಾಡಿರಲಿಲ್ಲ. ಸೊ ಏನಂದ್ರೆ ಇನ್ಸ್ಟಾ ಅಕೌಂಟ್ ಡಿಸೇಬಲ್? ಐ ಅನ್ಇನ್ಸ್ಟಾಲ್ಡ್. ಓಕೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್
ಬರೀ ವಾಟ್ಸಪ್ ಒಂದು ಮಜಬೂರಿ ಸಾಮಾನು ಇಟ್ಕೊಂಡಿದ್ದೆ. ದ ಮೂಮೆಂಟ್ ಐ ಅನ್ಇನ್ಸ್ಟಾಲ್ಡ್ ಐ ಲಿಟ್ರಲಿ ಚಲೋ ಆಕ್ಸಿಜನ್ ಒಳಗೆ ಹೋದಂಗೆ ಆಯ್ತು ನನಗೆ. ಹಿಂಗೆ ಮ್ಯಾಲೆ ನೋಡಿದೆ, ಫಕ್ ದಿಸ್ ಇಸ್ ಲೈಟ್, ಏನೂ ಚಿಂತಿಲ್ಲ, ಏನೂ ಇಲ್ಲ. ದೆನ್ ಮೈ ಫ್ರೆಂಡ್ಸ್ ವುಡ್ ಯು ಡೂ ಇಟ್ ಅಗೇನ್? ಐ ಮೀನ್ ನಾಟ್ ಇನ್ ಟರ್ಮ್ಸ್ ಆಫ್ ನಿನ್ನ ಮೆಂಟಲ್ ಸ್ಪೇಸ್ ಅಂತಲ್ಲ, ಬಟ್ ಯಾವಾಗರೆ ಭಾಳ ತಂದ್ರೆ ವುಡ್ ಯು ಡೂ ಇಟ್ ಅಗೇನ್? ನಾಟ್ ರೈಟ್ ನೌ, ಬಿಕಾಸ್ ಆಫ್ಟರ್ ದ್ಯಾಟ್ ಕಮ್ ಬ್ಯಾಕ್ Skandyyman according to me has changed. What I was before, I'm not right now. Even say per se in, but I had heard this from a person like I know very closely. ಅವೇನು ಹೇಳಿದಂದ್ರೆ, ನಿಂದು ಕರಿಯರ್ದಾಗ ಲಾಂಜಿವಿಟಿ ಜಾಸ್ತಿ ಇರಬೇಕಂದ್ರೆ ಯು ಶುಡ್ ಟೇಕ್ ಫ್ರೀಕ್ವೆಂಟ್ ಬ್ರೇಕ್ಸ್. ಆ್ಯಂಡ್ ದಟ್ ಬ್ರೇಕ್ ನೀಡ್ ನಾಟ್ ಬಿ ಅ ವೆರಿ ಲಾಂಗ್ ಒನ್ ಆಲ್ಸೋ. It can be a small holiday, vacations. It can be learning something new, you know. So when you do that alla, you come back stronger, you come back with an extra skill, you come back with a new perspective. So I think that, and I know that person because he's like nearing 45 and he still has that creative vidu in him, because yenagtada the burnout cycle is very fast. 2019-20 ತನ ಅಂತೂ ನಾ ಕಂಟಿನ್ಯೂಸ್ ಹಾಕೇನೆ. ಲೈಕ್ ನನಗೆ ಐ ವಾಸ್ ನಾಟ್ ಇವನ್ ನಂಗೆ ಪ್ರೆಷರೈಸ್ಡು ಅನ್ಸಾತಿರಲಿಲ್ಲ. ಲಾಕ್ಡೌನ್ ಏನಾತ್ಲ, ಐ ವಾಸ್ ನಾಟ್ ಇನ್ ಅ ಸ್ಪೇಸ್ ಲ್ಯಾಂಡ್ ಬಿಕಾಸ್ ದೇರ್ ವಾಸ್ ಸಮ್ ಇಶ್ಯೂಸ್ ಐ ಕ್ಯಾನಾಟ್ ಟೆಲ್, ಬಟ್ ದೇ ಸ್ಟಾರ್ಟೆಡ್ ಹಾಂಟಿಂಗ್ ಮೀ. ನಾ ಅವಾಗ ಏನಾತ್ ನನಗೆ, ಐ ಸ್ಟಾರ್ಟೆಡ್ ಲುಕಿಂಗ್ ಅಟ್ ನೀರು ಚಲ್ಕೊಂಡೆ. ಅಯ್ಯೋ sorry guys. No, it's okay guys. I mean this is a real very raw podcast. Yeah. ಸೊ that thing, ಅದು ನಿನ್ನಿಂದನ ಈ ಬ್ರ್ಯಾಂಡ್ ಕಾಣಿಸ್ಬಾರ್ದಂತ ಹಿಂಗೆ ಮಾಡ್ಕೊಂಡು ಕೂಡದೇನ ಮತ್ತು ಇವರು ಯು ಶುಡ್ ನಾಟ್ ಡೂ ಇಟ್ ಫಾರ್ ಫ್ರೀ ಅಂತ ಇಷ್ಟೊತ್ತನ ಮಾತಾಡಿ. ಅದಕ್ಕೆ ಮತ್ತೆ ಹೇಳಿದ, ಅದಕ್ಕೆ ತೋರಿಸ್ಲಿಲ್ಲಲ್ಲ ಅವ್ರ ಬ್ರ್ಯಾಂಡ್ ತೋರಿಸ್ಲಿಲ್ಲ, ನಾ ಅದಕ್ಕೆ ನನ್ನ ಮೇಲೆ ನೀರು ಚಲ್ತ. ಬಿ ಪ್ರೌಡ್ ಅಬೌಟ್ ಇಟ್. ನೋಡಿ ನಾಯಂತೂ ಏನು ಹೇಳಿಲ್ಲ. ಹಾಂ, I forgot what I was saying. I don't know. No, we were talking about burning out. Burning out ಇರೋದ, ಈಗ ಕಾರ್ದಾಗ ಹೊಂಟಿರ್ತೀವಿ, ನಡಕ್ ಬ್ರೇಕ್ ತುಳಿದ್ರೆ ಇಂಜಿನ್ ಹೀಟ್ ಬಸ್ಟ್ ಆಗ್ಬಿಡ್ತೈತೆ, ಲಾಸ್ಟ್ ಆಗ್ಬಿಡ್ತೈತೆ. ಓ ಯಾ, ಅದಕ್ಕೆ ಐ ಫೀಲ್ ಇಟ್ ಈಸ್ ನೀಡೆಡ್. I'll tell you one bad thing about me. ನಾನು ಬೈಕ್ ತೊಗೊಂಡೇನೆ, ಆ್ಯಂಡ್ ಇಟ್ಸ್ ಅ ಗುಡ್ ಬೈಕ್. ಟ್ರಾವೆಲ್ ಮಾಡೋಕ್ಕಂತ ಅಂತ ಅದರ್ ಪರ್ಪಸ್ಫುಲ್ ಬೈಕ್. ಐ ಹ್ಯಾವ್ ನಾಟ್ ಬಿನ್ ಎನಿವೇರ್. 12,500 kilometers in 1 year. ಹುಬ್ಳಿ ಧಾರವಾಡ ಅಡ್ಡಾಡೇನ ಬರೇ. ನನಗೆ, ಆ್ಯಂಡ್ ಐ ಲವ್ ಟ್ರಾವೆಲಿಂಗ್, ಸೋಲೋ ಆತಿದಾತ, ಐ ಗೆಟ್ ದಟ್ ಪರ್ಸ್ಪೆಕ್ಟಿವ್ ಮೌಂಟೇನ್. ಬಟ್ ಐ ಮೀನ್ ಆಬ್ವಿಯಸ್ಲಿ ಇದು ಕೊರೋನಾ ಆಗಿದಾಗಿಂದ ಕೊರೋನಾ ಆತ, ಐ ಫೀಲ್ ಐ ಡೋಂಟ್ ಡಿಸರ್ವ್ ಇಟ್. ಅದು ನನ್ನ ಪ್ರಾಬ್ಲಮ್. ಓ ಎಸ್, ದ್ಯಾಟ್ ಈಸ್ ಅ ಥಿಂಗ್ ದಟ್ ಅದು ಕಂಡೀಷನಿಂಗೇ ಪ್ರಾಬ್ಲಮ್. ನಂಗೆ ಏನು ಅನಿಸ್ತೈತಿ, ಲೈಕ್ ನಾ ಅಂಥದ್ದು ಏನು ಮಾಡಿಲ್ಲ ಇನ್ನೂ ಮಟ್ಟ, ಲೈಕ್ ಐ ಡೋಂಟ್ ಡಿಸರ್ವ್ ದಿಸ್ ಬ್ರೇಕ್ ಅನ್ನೋ. ನೋ ನಂದು ಮೈ ರೀಸನಿಂಗ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನಾಗ್ತಿತ್ತು ಅಂದ್ರೆ, ರೇಡಿಯೋ ಸ್ಟೇಷನ್ದಾಗ ಇದ್ದಾಗ ವೆನ್ ಐ ಯೂಸ್ ಟು ಟೇಕ್ ಬ್ರೇಕ್, I used to fear that ನನ್ನ ಶೋ ನನ್ನ ಆಬ್ಸೆನ್ಸ್ದಾಗ ಯಾರು ಮಾಡ್ತಾರೆ, ವಾಟ್ ಇಫ್ ಮೈ ಲಿಸ್ನರ್ಸ್ ಸ್ಟಾರ್ಟ್ ಲೈಕಿಂಗ್ ದ್ಯಾಟ್ ಪರ್ಸನ್ ಮೋರ್, and it is a legit fear. Right. Every time in the radio station I worked in, every time I took a break, bha mandi idru to make me feel guilty about it. Yeah, like you come back like ನೀ ಏನು ಮಾಡೋದು ಬೇಡ, ಲೈಕ್ ನಾ ಮಾಡ್ತೀನಿ. ಓಕೆ, ಒಂದು ವಾರಕ್ಕೆ ಹೋಗಿನ, ಲೈಕ್ ಡೂಡ್, ಲೈಕ್ ವಾಟ್? ಆ್ಯಂಡ್ ದ್ಯಾಟ್ ಟೈಮ್ ಯು ಆರ್ ಆಲ್ಸೋ ವೆರಿ ಯಂಗ್, ಯು ಆರ್ ಫ್ರೆಜೈಲ್, ಮಾತಿಗೆ ಹೌದು ಎಲ್ಲ, ಆಲ್ ಆಫ್ ದ್ಯಾಟ್ ಯು ಗೋ ಥ್ರೂ ದ್ಯಾಟ್ ಫೇಸ್, ರೈಟ್? ಸೊ ನನಗೆ ಐ ಹ್ಯಾವ್ ಆಲ್ವೇಸ್ ಬಿನ್ ವೆರಿ ಗಿಲ್ಟಿ ಆಫ್ ಟೇಕಿಂಗ್ ಬ್ರೇಕ್ಸ್, ಬಟ್ ನಾಟ್ ಎನಿಮೋರ್. ಐ ಮೀನ್ ನಾಟ್ ಸಿನ್ಸ್ 5-6 years. Okay. Yeah, not since 5-6 years, but before that. So now actually when I got married, and Ajay was like, oh, if you like your job so much, because he was either going to go to the US or Switzerland. ನೀ ಅಲ್ಲೇ ಇರು, ನಾ ಇಲ್ಲೇ ಇರ್ತೀನಿ ಅಂತ. ನಮ್ಮ ಅಮ್ಮ ಅಪ್ಪ ಇದರ ನಡು ಏನು ತಲೆ ಹಾಕ್ಲಿಕ್ಕೆ ಹೋಗಲಿಲ್ಲ, ಹಂಗೆ ಏನಿಲ್ಲ. ಸೊ I had almost made up my mind that I will be here, he will be there, ಏನಾರೇ ಅಡ್ಜಸ್ಟ್ ಮಾಡೋಣ ಅಂತ, ಬಿಕಾಸ್ he was not going to go there forever. So it was a temporary setup. ಆಮೇಲೆ ನನ್ನ ಫ್ರೆಂಡ್ ಒಬ್ಬಾಕಿ ಅಲ್ಲೇ ಕಾಲೀಗ್, ಶಿ ವಾಸ್ ಲೈಕ್, ನಿಂಗೆ ಹುಚ್ಚಿಗೆ ಹಿಡಿದ್ರೆ ಲೈಕ್ ಮಂದಿ ಸ್ವಿಟ್ಜರ್ಲ್ಯಾಂಡಿಗೆ ಹಾಲಿಡೇಗೆ ಹೋಗ್ತಾರೆ, ನೀ ಅಲ್ಲಿ ಇರ್ಲಿಕ್ಕೆ ಹೊಂಟಿ. ಡು ಯು ಈವನ್ ರಿಯಲೈಸ್ ದ ಲಕ್ಸುರಿ ಆಫ್ ಇಟ್? ಹಾಂ, ಲೈಕ್ ಯು ಆರ್ ಸ್ಕೇರ್ಡ್ ಆಫ್ ಲೂಸಿಂಗ್ ಔಟ್ ಅ ಜಾಬ್ ದಟ್ pays you very less. Peanuts. And you want to leave that for this. And that hit me actually.
Like yaar like that was my chance to relax. That was my chance to just leave all this. ಅದನ್ನ ನನಗೆ ಆ್ಯಕ್ಚುಲಿ ಐಡಿಯಲಿ ನನಗೆ ಸೆಕೆಂಡ್ ಥಾಟ್ಸು ಬರಬಾರ್ದು. ಯಾಕಂದ್ರೆ ಈಗ ಹುಡುಗರು ನೋಡುವ ಫಾರಿನ್ದಾಗಿದ್ದಾರೆ, ದ್ಯಾಟ್ಸ್ ಅ ಗ್ರೇಟ್ ಥಿಂಗ್, ರೈಟ್? ದೇ ಆಲ್ವೇಸ್ ಲುಕ್ ಫಾರ್ ಸೆಟಲಿಂಗ್ ಅಲ್ಲೇ ಇಲ್ಲ ಅಂದ್ರೆ I'm like, and then finally I was like, and that, I think the ones when I did that alla, now I'm not scared to take breaks. Nice. Not at all. ನಂಗೆ ಅದು ಬೇರೆದಾಯ್ತು ಪ್ರಾಬ್ಲಮ್ ನನ್ನಂತೂ. ಲೈಕ್ ಐ ಆಮ್ ಲೈಕ್ ನಂಗೆ ಯಾವಾಗ ಕೆಲಸ ಮಾಡ್ತಿರ್ಬೇಕು, ನಂಗೆ ನನ್ನ ತಲೆ ಓಡ್ತಿರ್ಬೇಕು. ಅಲ್ಲ, ಬ್ರೇಕ್ದಾಗೂ ತಲೆ ಓಡಬಹುದು, ತಲೆ ಓಡ್ತೈತಿ. ನನಗದ ನಂದು ಫಿಸಿಕಲ್ ಏನಾರ ಹಿಂಗೆ ಮೀಟ್ ಆಗೋದಿರ್ತೈತೆ. ಓಕೆ ಇವತ್ತು ಕೆಲಸ ಆಗ್ಬೋದಿತ್ತು ನನಗೆ ದಟ್ ಡೇ ಐ ಟೇಕ್ ಅ ವೆಕೇಶನ್ ಆ್ಯಂಡ್ ಗೋ ಸಮ್ವೇರ್ ಲೈಕ್ ಇನ್ ನಿಯರ್ ಬೈ ಫ್ಯೂಚರ್. ನಾ ಫೋನ್ ಎಲ್ಲಿರ್ತೈತಿ ಏನಿರ್ತೈತೆ ನಂಗೆ ತಲೆಗೆ ಆಯ್ತದೆ ಹಟ್ರೆ ಎಲ್ಲ. ಬಟ್ ಯು ಶುಡ್ ಡೂ ಇಟ್. ಸ್ವಲ್ಪ ಮಾಡಬೇಕು 100% ಮಾಡ್ಬೇಕು. ಇಲ್ಲಾದ್ರೆ ಆ್ಯಂಡ್ ಮತ್ತೇನು ಬ್ರೇಕ್ ತೊಗೊಂಡಾದ್ಮೇಲೆ ಈಗ ಕಮ್ ಬ್ಯಾಕ್ ಮಾಡಲ್ಲ. ಲೈಕ್ ಲೆಟ್ ಮೀ. ಯಾ ಬಟ್ ವೈ ದಟ್ ಪ್ರೆಷರ್ ಅಗೇನ್? ನಂದೇನದ ಐ ಟೋಲ್ಡ್ ಯು ಬಿಫೋರ್ ದಿಸ್ ಪಾಡ್ಕಾಸ್ಟ್ ದ ರೀಸನ್. ರೈಟ್, ಸೈಂಟಿಫಿಕ್ ರೀಸನ್ ಐತೆ, ಆಸ್ಟ್ರಾಲಜಿಕಲ್ ಸೈಂಟಿಫಿಕ್. ನೋ ಬಟ್ ಹ್ಯಾವಿಂಗ್ ಸೆಡ್ ದಟ್, ಬಟ್ ಬ್ರೇಕ್ಸ್ ಅಂತೂ ಬೇಕು 100% ಬೇಕು. It can be one Saturday Sunday ne na ಹೇಳಿಗೆ. Not as a creator, but anybody in this world, any job, anything. Oh yes, 100%. They deserve a break. Even a housewife. Oh yeah. They deserve a break. Yes. ಏನಪ್ಪ ಚಿಲ್ ಮಾಡೋಣ. Yes. ಕಂಟಿನ್ಯೂಸ್ ಕೆಲಸ ಎನಿಥಿಂಗ್ ಮೊನೋಟನಸ್ ಆಗ್ಬಿಡ್ತೈತೆ. ಈ ಕ್ರಿಯೇಟಿವಿಟಿ ಹೆಂಗೆ ಅನಿಸ್ತೈತೆ ಮಂದಿಗೆ ಅಂತಂದ್ರೆ, ಆಫ್ ಕೋರ್ಸ್ ಇಟ್ ಇಸ್ ಫನ್ ಬಿಕಾಸ್ ವಿ ಲೈಕ್ ಟು ಡೂ ಇಟ್ ಇಸ್ ಫನ್. ನಾ ಇದನ್ನು ದಿವಸ ಹಾಕೊಂಡು ಕುಂತೆ, ಐ ಸ್ಟಾರ್ಟ್ ಗೆಟಿಂಗ್ ದ ಪ್ರೆಷರ್ ಆರ್ ಇರಿಟೇಷನ್. So there has to be a balanced structure somewhere, like family, fun, friends, content, everything. ನಾವು ಹೋದಲ್ಲೆಲ್ಲ ಕಾಂಟೆಂಟ್ ತೊಗೋಬೇಕಂತ ಯೋಚನೆ ಮಾಡ್ಕೊಂಡು ಹೋಗೋಕ್ಕಾಗಂಗಿಲ್ಲ. ನಾವು ಐ ಆಮ್ ಗೋಯಿಂಗ್ ಔಟ್ ಫಾರ್ ಡಿನ್ನರ್ ವಿತ್ ಮೈ ಫ್ರೆಂಡ್ಸ್, ಇಲ್ಲ ನಾ ಏನು ಮಾಡ್ಬೋದು ರೀಲ್ ಅಂತ ಬರಬಾರ್ದು. ಊಟಕ್ಕೆ ಹೋಗಿ ಓಕೆ ಯು ಥಿಂಕ್ ದ್ಯಾಟ್ ಐ ಗೆಸ್ all the time. I used to do that. I miss that all the time, but then I don't dwell on it. ಏನಾರೇ ಒಂದು ಐಡಿಯಾ ಬಂತಂದ್ರೆ ಪಟ್ನ ಫೋನ್ದಾಗ ಬರ್ಕೊಂಡು ಬಿಡ್ತೀನಿ, ಬಟ್ ಮಾಡಬೇಕಂತಿಲ್ಲ. ಬಟ್ ಫಾರ್ ಮೀ ಮೈ ಕಂಫರ್ಟ್ ಈಸ್ ಐ ಹ್ಯಾವ್ ಬ್ಯಾಕಪ್ ಆಫ್ ಐಡಿಯಾಸ್. ಸೊ ಚಲೋ ದಿನ, ನಾಟ್ ಸೊ ಚಲೋ ದಿನ ಇರ್ತಾವಲ್ಲ, ಚಲೋ ಟೈಮ್ದಾಗ ಯುವರ್ ಕ್ರಿಯೇಟಿವಿಟಿ ಈಸ್ ಆನ್ ದ ಪೀಕ್. ಸೊ ಅವಾಗ ಯು ಮೇಕ್ ದ ಮ್ಯಾಕ್ಸಿಮಮ್ ಔಟ್ ಆಫ್ ಇಟ್. ಸೊ ದ್ಯಾಟ್ ಈಸ್ ಲೈಕ್ ಅ ಕುಷನ್ ಫಾರ್ ಯು ಆನ್ ಯುವರ್ ನಾಟ್ ಸೊ ಗುಡ್ ಡೇಸ್. ಸೊ ನಿನ್ನ ಕಡೆ ಐಡಿಯಾಸ್ ಅವ ಎಲ್ಲ ಬರೆದಿಟ್ಟು ಎಲ್ಲ ಮಾಡಿಟ್ಟು, ವೆನ್ ಯು ಕ್ರಿಯೇಟಿವ್ಲಿ ಫೀಲ್ ಲೋ ಯು ಗೋ ಬ್ಯಾಕ್ ಟು ದ್ಯಾಟ್. ಸೊ that's how I operate. Okay, the secret is out. ನಾ ಏನು ಹಂಗೆ ಸೀಕ್ರೆಟ್ ಇಟ್ಕೊಳ್ಳೋದಿಲ್ಲ ಆ್ಯಕ್ಚುಲಿ. I'm a very so I got to know about my secret source that you tend to get excited about some things and forget it. ನೀವೇನ ಕಲಿಯಕ್ಕೆ ಹೋಗ್ತೀರಿ ಬಿಟ್ಟು ಬಿಡ್ತೀರಿ ಕಲಿಯೋದು. Who is this person? ಹಿಂದೂಸ್ತಾನಿ ಕ್ಲಾಸಿಕಲ್ ಬಿಟ್ಟಿಲ್ಲ ಕಲೀಲಿಗತ್ತೀನಿ. ಐ ಆಮ್ ಡೂಯಿಂಗ್ ಇಟ್. ಉಕೇಲೆಲೆ. Oh God. ಇಲ್ಲ. See, the thing is, on and off ಅದಕ್ಕೂ discipline I am planning to do that, because I need to do something. Because I have seen your stories about fitness, working out. Yeah. But that has kind of come into a sort of discipline. Like at least in the morning I go for like a 1 hour walk. At least that is though mandatory aglida. It's been happening for last 2 months. Say yes. ವಾಯ್ಸು ಬರಬಾರ್ದು ಅವ್ರದ್ದು. ಬಟ್ ಅದಾಗ್ಲಿಗತ್ತದ. ಆ್ಯಂಡ್ ದೆನ್ ಸೊ ಸೊ ಐ ಥಿಂಕ್ ಐ ಟೇಕ್ ಟೈಮ್ ಟು ಗೆಟ್ ಇಟ್. ಬಟ್ ಒನ್ಸ್ ಐ ಗೆಟ್ ಇಟ್ ಸೊ ಈಗ ನಾನು ಹಿಂದೂಸ್ತಾನಿ ಮ್ಯೂಸಿಕ್ ಕ್ಲಾಸು ನೋಡೋದು. ಮೈ ಟೀಚರ್ ಇಸ್ ಫ್ರಮ್ ಧಾರವಾಡ. ಓಕೆ. ಪೂಜಾ ಕುಲಕರ್ಣಿ ಅಂತ. ಸೊ ವೀಕ್ಲಿ ಒನ್ಸ್ ಆರ್ ವೆನ್ ಎವರ್ ಐ ಡೂ ಮೈ ಕ್ಲಾಸ್. ಉಕುಲೆಲೆ ಒಂದೇ ಕ್ಲಾಸ್ ಮಾಡೀನಿ, ಬಟ್ ಈಗ ವಾಪಸ್ ಬಂದ್ಮೇಲೆ ಮಾಡ್ತೀನಿ ಅಂತ ಹ್ಯಾವ್ ಆಲ್ರೆಡಿ ಟೋಲ್ಡ್. ಒಂದು ಕ್ಲಾಸ್ ಮಾಡ್ರೆ ನಮ್ಮ ಗಿಟಾರ್ ಎಲ್ಲೈತಿ. ಒಂದು ಕ್ಲಾಸ್ ಮಾಡೀನಿ ಆ್ಯಂಡ್ ಮೈ ಅಗೇನ್, ಬಟ್ ಐ ವಿಲ್ ಡೂ ಇಟ್. It's not like I have lost interest. It's just that sometimes too much work comes in and then you are like, oh, this can happen. But I need somebody to push me. ಅದಕ್ಕೆ ನಾ ಕ್ಲಾಸ್ ಜಾಯ್ನ್ again, because you have option to learn everything online without somebody checking on you. But it's always nice ಯಾರೇ ಇದ್ರೆ ಫಿಸಿಕಲಿ ಇದ್ರೂ ನಡೀತದೆ, ಬಟ್ ಸ್ಟಿಲ್ ಅವ್ರು ಅಕೌಂಟಬಲ್ ಇದ್ದಾರೆ. ಈಗ ನಮ್ಮ ಟೀಚರ್ ಯಾವಾಗ ನನಗೆ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತಾರೆ, ಐ ನೋ ಹರ್ ನೆಕ್ಸ್ಟ್ ಕ್ವೆಶನ್ ಇಸ್ ಗೋಯಿಂಗ್ ಟು ಬಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇಲ್ಲ. ಸೊ ದಟ್ಸ್ ಐ ನೀಡ್ ದ್ಯಾಟ್ ಇದು
ಫಾರ್ ಸಮ್ ಅದು ಬೇಕು ಕ್ಲಾಸ್ ಅದಕ್ಕೆ ಬೇಕಾಗಿದೆ ಯೂಟ್ಯೂಬ್ ವಿಡಿಯೋಸ್ ನೋಡಿ ಕಲ್ತ್ರಂತೂ ನನಗೆ ಬಂದ್ ಮಾಡಿದ್ರು ನನಗೆ ಇಟ್ ಡಸಂಟ್ ಇಟ್ ಡಿಡ್ಂಟ್ ವರ್ಕ್ ಫಾರ್ ಮೀ ಆಸ್ ವೆಲ್ ಅದಕ್ಕೆ ಪಾಸ್ ಮಾಡಿಬಿಟ್ರೆ ಮುಗೀತು ಸರ್ ಅಲ್ಲ ಮುಗೀತು. ಆ್ಯಂಡ್ ನಮಗೂ ಇಂಡಿಯನ್ ವೇ ಆಫ್ ಇದದಲ್ಲ, ಎಕ್ಸಾಮ್ ಮಾರ್ಕ್ಸ್ ಟೆಸ್ಟ್ ಎಲ್ಲ ಆಗಬೇಕು, ಅಕೌಂಟಬಿಲಿಟಿ ಇರಬೇಕು. ಅಷ್ಟು ಸೆಲ್ಫ್ ಮೋಟಿವೇಶನ್ ಎಲ್ಲಿರ್ತದೋ ಕರೆಕ್ಟ್. ಲೈಕ್ ಎಲ್ಲನೂ ಲೆಟ್ಸ್ ಡೂ ದಿಸ್ ಸೀಸ್ ದ ಡೇ ಇರ್ತೈತಿ, ನಮಗಿಲ್ಲ. ಇಲ್ಲ, ಐ ಡೋಂಟ್ ಥಿಂಕ್ ಸೊ. ಐ ಮೀನ್ ಲೈಕ್ ವಿತ್ ಆಲ್ ದ ಥಿಂಗ್ಸ್ ದಟ್ ನಾ ಮಾಡ್ಲಿಕತ್ತೀನಿ, ಇಲ್ಲ ಇಟ್ಸ್ ನಾಟ್ ಇರ್ಲಿಕ್ಕಿಲ್ಲ. ಹಿಂಗೆ ಸಿಲೆಕ್ಟೆಡ್ ಮೋಟಿವೇಶನಲ್ ಸ್ಪೀಕರ್ಸ್ ನೋಡಂಗೆ ಅನಿಸ್ತೈತಿ, ಅವರಿಗೂ ಇರ್ಲಿಕ್ಕೆ ಇಲ್ಲ. ಐ ಫೀಲ್ ನೋ, ಯು ಡೂ ಇಟ್ ಇನ್ ಫೇಸಸ್ ಅಷ್ಟೇ. ರೈಟ್. ಆ್ಯಂಡ್ ಆಲ್ಸೋ ಫ್ರಮ್ ದ ಸೀಕ್ರೆಟ್ ಸೋರ್ಸ್, ಯು ಆರ್ ಸ್ಕೇರ್ಡ್ ಆಫ್ ಹೇರ್ ಕಟ್ಸ್. I'm not scared. I'm scared of my mother, who doesn't like haircuts. Oh, because esto 13-14 years. Yeah. You didn't cut your hair. Yeah. I had not cut my hair. 13-14 years you hadn't cut her hair. I had like really long hair. Amel one fine day. ಹೋದ ವರ್ಷ ಕಟ್ ಮಾಡಿದ್ದೆ. ಹೋದ ವರ್ಷ, yes. And one fine day I just decided, let's do this. But honestly, it doesn't make any difference. They make such a big deal, you know. I felt good after haircut, feel like a new person. Nothing. ಎಂಥದ್ದು ಇಲ್ಲ. It's ಈಗ ನಮ್ಮ ಅಮ್ಮ ಮತ್ತೆ ಮೊನ್ನೆ ಹೇಳಿಗತ್ತಿದ್ಲು, ಡೋಂಟ್ ಕಟ್ ಯುವರ್ ಹೇರ್ ಅಗೇನ್ ಅಂತ. ಅದು ಉದ್ದ ಕೂದಲೇ ಇದ್ದಾಗ ಅದು ಮಮ್ಮೀಸಿಗೆ ಅದೇನೋ ಇರ್ತದಲ್ಲ ಲಕ್ಷಣ ಐತಿ. ಬಟ್ ಆಲ್ಸೋ ಐ ರಿಯಲೈಸ್ ದಟ್ ಕಟ್ ಮಾಡಿದ್ರು ಏನು ಫರಕ್ ಬೀಳಂಗಿಲ್ಲ ಅಂತ. ಸೊ ಇಟ್ಸ್ ಲೈಕ್ ಹುಡುಗರಿಗೆ ಕೇಳ್ಬೇಕಪ್ಪ. I don't know, they say, I feel like a new person, I felt like chopping my hair and then chop. No, I don't feel like I feel, actually, like I thought I'll go like really short, whatever, but then who has the time to go to the busy people alla, please, with the daughter around you have to plan, and you have to come back before you start feeling too guilty of staying away from home. But about your husband also, he makes you practice behind the stage for shows. Yes. Like full thing, like a teacher. ಆ ಜೋಕ್ ಆದ್ಮೇಲೆ ಯಾವ ಜೋಕ್ ಬರ್ತದೆ? So he knows your jokes before and the whole and he laughs every time I say it. Right. We have such friends here as well. Chetan, Ishwar, Shivu, shout out. Every time I say it, ade nagtan. Amel, it's not just my jokes he's listening for like 100 times. Nam idi group daginavurdu ella jokes he's listening for the 100th time, but he will laugh. I don't know who is a better actor, me or him. He is like secretly preparing to get launched. No, but I mean, like I think one fine day he wants to quit his job, and like by then I should be big enough to be able to support him. I think he has vested interests idrag. Like he full ಹಿಂಗೆ ಫೇಮಸ್ ಮಾಡಿ ಜಾಸ್ತಿ ಇದು ಮಾಡಿ ದೆನ್ ನಾ ಕೆಲಸ ಬಿಟ್ಬಿಟ್ಟು ಜಸ್ಟ್ ಚಿಲ್, ನಂಗೆ ಏನು ಬೇಕಾದ್ ನಾ ಮಾಡ್ತೀನಿ. he keeps saying that ನನಗೂ ಬೇಕಾಗ್ತದಲ್ಲ, ನನಗೂ ಕೆಲಸ ಬಿಟ್ಟು ನಾನು ಏನಾರೇ ಮಾಡ್ಬೇಕು, ಬೇರೆದು ಏನಾರೇ ಮಾಡ್ಬೇಕಂತ ಅನ್ನಿಸ್ತದಲ್ಲ. I need that freedom. So maybe he is preparing me for that. Not a bad thing. 100% not a bad thing. You are doing what you enjoy. No, but honestly, ನಮ್ಮ ಗ್ರೂಪ್ದಾಗ there is a Ajay fan club. Oh. Yeah, like the stand-up group, there's an Ajay fan club because they are like, he drives me to every city I perform in. And he goes to the backstage, jokes, he helps me and everything. He records, prati one show he records. Like, where did I land, where did I not, all of it, he does that. And you don't see many people do that. So there are a lot of people who come and tell me, you're very lucky, nim husband ninag permission kodtara. So that part I don't agree because I never asked for permission. But supportive is different. Being supportive is different. Giving permission is different. Very important because I keep thinking sometimes, okay, what if he had not come for my shows? Would I not do it? Would I not do it? Maybe I would have done it, but it's always nice to have somebody. Like, ನಂಗೆ ಫಸ್ಟ್ ಏನಾರ ಜೋಕ್ ಐಡಿಯಾ ಬಂತಂದ್ರೆ ಐ ಆಸ್ಕ್ ಹಿಮ್ ಹೆಂಗದ ಈ ಜೋಕ್, ವಾಟ್ ಯು ಥಿಂಕ್. ಕಾನ್ಸ್ಟೆಂಟ್ ಕ್ರಿಟಿಸಿಸಮ್, ಲೈಕ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಸಿಗ್ಬಿಡುತ್ತೆ. Yeah. Very much needed. It's very much needed, and to take something that I do very seriously is very important. Right, that's a good point. ಈಗ ನಮ್ಮ ಫ್ಯಾಮಿಲೀಸ್ ಒಳಗೆ ಎಷ್ಟು ಮಂದಿ they are so funny aunties. I mean, I'm sure if given the right direction and push, all of them can be stand-up comedians. ನಮ್ಮ ಮನೆಗಂತೂ ಅಂಥವ್ರು ಒಂದು ಇಬ್ರು ಮೂರರೇ ಈಸಿಲಿ ಇದ್ದಾರೆ. ಲೈಕ್ ಅವ್ರು ಬಾಯಿ ತೆಗೆದ್ರೆ ಜೋಕ್ ಬರ್ತದೆ. And not like joke crack ಮಾಡ್ತೀನಂತ, ಹಿಂಗೆ ಸಹಜ ಮಾತಾಡುವಾಗ they do that. Yeah, and somebody, they probably needed somebody to tell them that, you can actually do this.
But so that is a great thing. So about the first open mic, you were very nervous. Very nervous. Like what was happening? That was also a challenge because na unique helide we were not married then, or were we? I don't know. That's irrelevant anyway. So ಏನಂದಿದ್ದೆ ನಾ ಹೇಳಿದ್ದೆ ಅವ್ರಿಗೆ ನಾ ಹಿಂಗೆ ಸ್ಟ್ಯಾಂಡಪ್ ಕಾಮಿಡಿ ಮಾಡೋದದ ಅಂತ. ಆ್ಯಂಡ್ ಐ ಲವ್ ಶಾಪಿಂಗ್. ಸೊ ಅವ ನನಗೆ ಹೆಂಗೆ ಇದು ತೋರಿಸಿದ ಅಂದ್ರೆ ಹಿ ಸೆಡ್ ನಾನು ನಿನಗೆ ಐಲ್ ಬೈ ಯು ದಿಸ್ ಸ್ವೆಟರ್ ದ್ಯಾಟ್ ಐ ವಾಸ್ ಐಯಿಂಗ್ ಆನ್ ಇಫ್ ಯು ಗೋ ಆ್ಯಂಡ್ ಅಟೆಂಡ್ ದ್ಯಾಟ್ ಓಪನ್ ಮೈಕ್. I did that open mic for that sweater, which I don't know where it is, but I did that. And it was a good experience, but I was very nervous, for sure. Very nice. Yeah. So, our special source name is Mr. Shreyas. Thank you so much for all these stories. I have 2 friends. And also, he's not my husband. The world, you thought he was my husband. Because na bari on jodi photos haktirtene. Everybody is like, Vansati, I was just telling this. Vansati, nan show ada, okay? ನಾನು ಶ್ರೇಯಸ್ ವಿ ಆರ್ ಎಂಟರಿಂಗ್ ದ ವೆನ್ಯೂ. ಯಾರೋ ಬಂದು ಅಜಯ್ ಕೇಳಲಿಕತ್ತಾರ ಅವ್ರು ಸೋನು ಅವ್ರ ಹಸ್ಬೆಂಡ ಅಂತ. ಐ ಡೋಂಟ್ ನೋ, ನೀ ಏನು ಹೇಳಿದಿ? ವಾಟ್ ಡಿಡ್ ಯು ಸೇ? ಎಸ್. ಅಟ್ ಲೀಸ್ಟ್ ಥ್ಯಾಂಕ್ ಯು. ಆಲ್ಸೋ ಅದೇನಾಗಿತ್ತು ಅಂತಂದ್ರೆ ಶಿ ವಾಸ್ ಲೈಕ್ ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಆಫೀಸ್. ಯಾ ರೈಟ್ ಶ್ರೇಯಸ್ ರಾವ್ ರೈಟ್. ಇಲ್ಲ, ಶಿ ಜಸ್ಟ್ ಸ್ಟಾಪ್ ದೇರ್. ನಾನು ಹಂಗ ನಡ್ಕೊಂಡು ಇಲ್ಲ. ನಂಗೆ ಈ ಪ್ರಶ್ನೆ ಎಷ್ಟು ಸತಿ ಬಂದದಂದ್ರೆ like everybody thinks he is my husband. Because I don't know, Sonuvenugopal Rao ಅಂತಿತ್ತು. ರಾವಿಲ್ಲ. ಸೊ ಅದೇನೋ ಒಟ್ಟಂಗೆ ಫೋಟೋಸು ಆತ and you create content together. Like, yes. I was like, creator husband wife. Which husband? Oh wow. The high net worth couple. ಇಲ್ಲ. So the confusion ಭಾಳ ಮಂದಿಗೆ ಆಯ್ತದ. Even he told me when I the whole world thinks that I am her husband. Yeah. My whole world it's quite convenient for me. Samajh lo. No, but I'll tell you something. Ajay keeps saying this. Shreyas is the male version of me. Like, we do the same mistakes. We don't understand the same things. We think the same way, exactly the same way. And sometimes adu onthara creepy ada that ibru talag onde haad ಓಡ್ತಿರ್ತದ. And we say it at the same time. I don't know how that is. So once Ajay andidda nanage ibribrun madri adange anastada anta. Like 2 of you. I have a male version and female version of you. And so especially when we are going on drives, we are bad with directions. Nange hellikke barudilla ಏನಂತ. Like ನಾವು ನೋಡೋದು ಇಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ರಾಜರಾಜೇಶ್ವರಿ ನಗರ್ 2 ಅವ ಬೆಂಗಳೂರದಾಗ. ಓಕೆ. ನನಗೆ ಫಸ್ಟ್ ಆಪ್ಷನ್ ಯಾವ್ದು ಬರ್ತದೆ ನಾನು ಅದೇ ಕ್ಲಿಕ್ ಮಾಡ್ತೀನಿ. ನಾಟ್ ಬಾದರಿಂಗ್ ವಿಚ್ ರಾಜರಾಜೇಶ್ವರಿ ನಗರ್ ಐ ಹ್ಯಾವ್ ಟು ಗೋ ಟು. ಸೊ ವಿ ಡೂ ಸೇಮ್ ಮಿಸ್ಟೇಕ್ಸ್. ನಾವು ಒಮ್ಮೆ ಬಾಲಿಗೆ ಹೋದಾಗ ಹಿಂಗೆ ಮಾಡೀವಿ. ವಿ ಮೇಡ್ ದ ಸೇಮ್ ಮಿಸ್ಟೇಕ್ ಆ್ಯಂಡ್ ಅಜಯ್ ವಾಸ್ ಲೈಕ್ ಓಕೆ ದಿಸ್ ಆರ್ ಲೈಕ್ ಇಬ್ರು ಸೇಮ್ ಅದಂತಾರಲ್ಲ ಏಳು ಥರ ಇರ್ತಾರೆ ಒಬ್ರಗತೆ ಅಂತ. ಅದು ಐ ಥಿಂಕ್ ನೋಡಲಿಕ್ಕೆ. ಬಟ್ ಮೀ ಆ್ಯಂಡ್ ಶ್ರೇಯಸ್ ಆರ್ ಟೂ ಸಿಮಿಲರ್. ಇಬ್ರು ಚಶ್ಮಾ ಹಾಕೊಂತೀರಿ. ಹಾಂ, ಐ ಮೀನ್ ದ್ಯಾಟ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಆರ್ ಟೂ ಸಿಮಿಲರ್. ಇಟ್ಸ್ ಕ್ರೀಪಿ. Very creepy. So nice. Yeah. Let's end it on this. ಅಷ್ಟೇ. season 2 ಮಾಡಬೇಕಲ್ಲ. ಒಂದೇ ಸತಿ ಹೇಳಿದ್ರೆ ನೀವು season 2. By then I'll have more friends so that they can give you other details. Yeah. I'll make a list of that. Yeah. So but the insights and everything was nice. Thank you for coming first of all. ನಾನು ಇನ್ ಸಲುವಾಗಿ ಬೆಂಗಳೂರಿನಿಂದ ಬಂದೇನಿ. ಲೈಕ್ ಗಾಡಿ ಖರ್ಚು ಮಾಡ್ಕೊಂಡು. ವಾವ್. ಸೊ ಪ್ಲೀಸ್ ನೋಡ್ರಿ, ಇದು ಫುಲ್ ನೋಡ್ರಿ, 1 ತಾಸು ನೋಡ್ರಿ. ಆಸ್ ಇಫ್ ಏನು ಭಾಳ ಕೆಲಸ ಇದೆ ಅವ್ರಿಗೆ. ನೋಡ್ರಿ, ಎಂಜಾಯ್ ಮಾಡ್ರಿ. ಆ್ಯಂಡ್ if you are somebody who's looking for stand-up comedy shows, you can approach both of us. Yeah, together. Maybe we will give you discount. Together. Maybe. We have a lot of plans pending together to do. ಅದ್ರ ಬಗ್ಗೆ ಮಾತಾಡಂಗೆಲ್ಲ ಮತ್ತೆ ರಿವೀಲ್ ಆಗ್ಬಿಡ್ತೈತಿ. ಅದ್ರ ಪ್ರೆಷರ್ ಬೇರೆ. Yeah. But yeah, I mean here's to more collaborations. One big collaboration is pending. Yes. And because I predicted your followers ಯಾವಾಗ ಆಕೈತಿ, I deserve that. ಪೇಡೆ ಅಲ್ಲ. Collab. ಎದ್ರ ಬಗ್ಗೆ collaboration ಇತ್ತು? We were supposed to do something together. Produce something together. Yes. Oh yeah, that idea is in my head. Hopefully by this year end, you know, it should start. It should start, babe.
ಬರ್ತೈತ್ರಿ. ಇಟ್ಸ್ ಅಮೇಝಿಂಗ್ ಐಡಿಯಾ. ಖರೆ ನಾ ಹೇಳ್ಗತ್ತೀನಿ ನಂದಂತ ಅಲ್ಲ, ಬಟ್ ಭಾರಿ ಅದ ಐಡಿಯಾ. ಭಾರಿ ಅದ. ಸೊ ಜೊತೆಗೇನೋ ಮಾಡತ್ತೀವಿ, ಮಾಡೋಣಂತ. It's very good. Peace guys. So ಹೆಂಗ ಅನಿಸ್ತಾ ಬಂದಿದ್ದಕ್ಕೆ thanks first of all, but how did you feel? No, I loved it. ನಾ ಅದೇ ಹೇಳ್ತಿದ್ದೆ, I love when I am not being introduced. ಇವತ್ತು ನಮ್ಮ ಜೋಡಿ ಯಾರಿದ್ದಾರೆ ಅಂದ್ರೆ ನಿಮ್ಗೆ ನಾವು ಹೇಳ್ತೀವಿ ಇವರು ಆಮೇಲೆ ಅರ್ಧಕ್ಕರ್ಧ ತಪ್ಪಿರ್ತಾವ ಅದ್ರೊಳಗ. ಇವರು ಹಿಂಗೆ ಇದು ಎಕ್ಸಾಮ್ ಪರ್ಫೆಕ್ಟ್ ಇತ್ತಿದು. ಮತ್ತೆ ಯಾರೇ ಕಾಮೆಂಟ್ಸ್ ಆಗಿ ಯಾರಂತ ಹಾಕ್ಬೇಡ್ರಿ. That will be fun. So hope you enjoyed it. I enjoyed it. Maja bantu. So you must have been on some other podcast. No, but genuinely this is a different one. I told you right, ನೀ ಒಂದ್ ಸತಿನೂ ಈ ಶೋದಾಗ ನನ್ನ ಹೆಸರತ್ತು ಯಾರ್ಯಾರು ನಾವು ಕರ್ಕೊಂಡು ಬರ್ತೀಯಲ್ಲ ಸ್ಕ್ಯಾಂಡಿ ಸ್ವಲ್ಪ ಫೇಮಸ್ ಒಂದಿನ ಕರ್ಕೊಂಡು ಬರೋಗೆ ಅಂಥವು ಕಾಮೆಂಟ್ ಬಂದ್ರೆ just tag me. I would like to answer personally. ಇದು ಪ್ರೀಮಿಯರ್ ಇರ್ತೈತೆ ಅದರದ್ದು. ಸೊ ಬಿ ಆನ್ ದ ಪ್ರೀಮಿಯರ್. Oh yes, ಸ್ಟಾರ್ಟ್ ಮಾಡೋಣಲ್ಲೇ. 100%. ನಂಗರೆ ಭಾಳ ಮಜಾ ಬಂತು. ಇಟ್ಸ್ ಅ ಗ್ರೇಟ್ ಫಾರ್ಮ್ಯಾಟ್ ವೇರ್ ವಿ ಟಾಕ್ ಅಬೌಟ್ ಥಿಂಗ್ಸ್ ದಟ್ ಮ್ಯಾಟರ್ ಟು ಅಸ್ ಆ್ಯಂಡ್ ನಾಟ್ ಲೈಕ್ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಅಂತ. Even that is what matters, but no, but ನನಗೆ ಆಕ್ಚುಲಿ ಅವೇ ಆನ್ಸರ್ ಕೊಟ್ಟು ಬ್ಯಾಸರ್ ಬಂದಿತ್ತು. I'll be very honest. That is the very I'm not even going there. So the thing is everybody has struggled, is according to me there is struggle in everybody's life in their own way. How the thing is what like when Ananya Pandey can say that she has struggled, who are we? And Siddhant Chaturvedi again works with her. Yeah. Exactly. Everybody has struggled. So yes, thanks for ಮತ್ತೆ ಎಷ್ಟು ಸತಿ ಹೇಳಲಿ ನಾನು thanks for coming ಅಂತ. ನೀ ಕಟ್ಟ ಮಾಡುವಲ್ಲೆಲ್ಲ ಹಂಗೆ ಹೇಳ್ಕೋದು ನಾನು thank you for having me. ಹೊಗಳಾತಿದ್ರಲ್ಲ. ಇಲ್ಲ ತಡಿಯೋ ಇದನ್ನ ಎಡಿಟ್ ಮಾಡಬೇಡ್ರಿ. ದಿಸ್ ವಾಸ್ ದ ಬೆಸ್ಟ್ ಪಾರ್ಟ್. ಬಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅದು ಹೇಳೋದಿತ್ತು. ಇಲ್ಲ ನಾವು ಅದು ಹೇಳಂಗಿಲ್ಲ, ಬಟ್ ಮಾಡ್ರಿ. So yes, we were accompanied by her husband. ಈಗೂ ಹೆಸರು ತೋಳಿಲ್ಲ. ಅಜಯ್ ಶ್ರೀನಿವಾಸ್ ಮೂರ್ತಿ. Yes, you can't search him. You can. LinkedIn profile. Maybe. So yes, again we hope you had fun. That was our target. Yes, I did. Fun ಇತ್ತು, ದೋಸ್ತರು ಮಾತಾಡ್ದಂಗೆ. Yes, actually ಹೌದು. ನಾವು ಸೆಕೆಂಡ್ ಟೈಮ್ ಮೀಟ್ ಆಗಲಿದ್ವಿ, ಬಟ್ it was good. Different atla? Yes, it's different. Don't stop it ಅಂತ ಹೇಳ್ಬಿಡ್ರಿ. Don't stop it. Unpaid collaboration OP. ಇಲ್ಲ, I mean it's great. I mean I think ನೀ whatever you set out to do, you're doing it. Continue doing it. Thank you. Yeah. Yes. So let's cut it on. Please. 100%. Right now. Now? Like, are you sure? ಚಾನು ನೋಡಲ್ ಆರ್ಯದ ಇಲ್ಲ ನಾ ಇದನ್ನ ಹಿಂಗೆ ಟರ್ನ್ ಆಗೋಕ್ಕಿಂತ ಮೊದಲು ಕಟ್ ಮಾಡಿಬಿಡ್ರಿ, ಸೊ ದಟ್ ಯು ನೆವರ್ ನೋ ವಿಚ್ ಬ್ರ್ಯಾಂಡ್ ವಾಟರ್ ವಿ ಆರ್ ಡ್ರಿಂಕಿಂಗ್. ಓಕೆ, 3, 2, 1 ಕಟ್. So side. Hey.